ರೈಟ್. ಸೊ ಯು ಹ್ಯಾವ್ ವರ್ಡ್ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಬಗ್ಗೆ ಗೊತ್ತಿದೆ ನಿಮಗೆ? ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅದು ರೂಲ್ಸು 2019 ರೀಸೆಂಟ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಸಂಬಂಧಪಟ್ಟಿದ್ದು ಕ್ವಶನ್ ಇದು. ಇಂಟರ್ನಲ್ ಸೆಕ್ಯೂರಿಟಿ ಎಲ್ಲಿ ಬರುತ್ತೆ ಯಾವ ಪೇಪರಲ್ಲಿ? GS 1, 2, 3 ಅಲ್ಲ? ಇಂಟರ್ನಲ್ ಸೆಕ್ಯೂರಿಟಿ 3 ಬರುತ್ತಾ? ಸೆಕೆಂಡ್ ಪೇಪರ್ ಇಂಟರ್ನ್ಯಾಷನಲ್ ರಿಲೇಷನ್ ಬರುತ್ತಾ? ಹೌದಾ? ಯಾರು ಇಂಟರ್ನಲ್ ಸೆಕ್ಯೂರಿಟಿ ಇಂಟರ್ನಲ್ ಸೆಕ್ಯೂರಿಟಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬೇರೆ ಬರುತ್ತೆ. ಇಂಟರ್ನಲ್ ಸೆಕ್ಯೂರಿಟಿ ಅಂತ ಹೇಳಿದ್ರೆ ನಿಮ್ಗೆ ಹೇಳಿಲ್ವಲ್ಲ, ಒಂದು ನಮ್ಮಲ್ಲಿ ಈಗ ಲೆಫ್ಟ್ ವಿಂಗ್ ಟೆರರಿಸಮ್ ಅಂತ ಹೇಳ್ತೀವಲ್ಲ, ಮಾವೋಯಿಸಮ್, ನಕ್ಸಲಿಸಮ್, ಉಗ್ರವಾದಿ ಸಂಘಟನೆಗಳೀಗ ಒಂದು ನಾನು ಬೆಳಗ್ಗೆ ಕೂಡ ಇದೇ ಸೇಮ್ ಹೇಳಿದ್ದೀನಿ, ನಿಮ್ಗೆ ಹೇಳಿದ್ನಲ್ಲ ಬೆಳಿಗ್ಗೆ. ಸೊ ನಿಮ್ಗೆ ಇದು ಹೇಳಿಲ್ಲ, ರಮೇಶ್ವರಂ ಕೆಫೆ ಬ್ಲಾಸ್ಟ್ ಆಯ್ತಲ್ಲ. ಸೊ ಇಲ್ಲಿ ಆತಂಕವಾದಿ, ನಕ್ಸಲಿಸಮ್, ಆಲ್ ದಿಸ್ ಕಮ್ಸ್ ಅಂಡರ್ ಇಂಟರ್ನಲ್ ಸೆಕ್ಯೂರಿಟಿ. ಓಕೆನಾ? ಸೊ ಇಂಟರ್ನಲ್ ಸೆಕ್ಯೂರಿಟಿಯಲ್ಲಿ ನಮಗೆ ಡಿಫೆನ್ಸ್ ಫೋರ್ಸಸ್ ಬರ್ತಾರ, CRPF, CISF, BSF ಎಲ್ಲ ಬರ್ತಾರೆ. ಅಲ್ಟಿಮೇಟ್ಲಿ ಯು ಆಲ್ಸೋ ಟಾಕ್ ಅಬೌಟ್ ಸೈಬರ್ ಸೆಕ್ಯೂರಿಟಿ. ಓಕೆನಾ? ಆ್ಯಂಡ್ ಯು ಟಾಕ್ ಅಬೌಟ್ ಹ್ಯಾಕಿಂಗ್, ಈ ಫೇಕ್ ಇಂಡಿಯನ್ ಕರೆನ್ಸಿ ನೋಟ್ಸ್ ಅಂತ ಬಂದು ಬೇರೆ ದೇಶದಿಂದ ಫೇಕ್ ಕರೆನ್ಸಿ ನೋಟ್ಸ್ ಇದು ಮಾಡ್ತಾರೆ ನೋಡಿ. ಮತ್ತು ಇಲ್ಲಿ ಈಗ ಮಹೋಬ್ ಮಾತ್ರ ಯಾವ MP ಹೊಡೋಸರ್ ನೇಮ್ ಮಹುವಾ ಏನೋ ಇದೆಲ್ಲ ದುಡ್ಡು ತೊಗೊಂಡು ನೀವು ಇದರಲ್ಲಿ ಸಭೆಯಲ್ಲಿ ಸದನದಲ್ಲಿ ಪ್ರಶ್ನೆಗಳು ಕೇಳೋದಕ್ಕೆ ಫಾರಿನ್ ಕಂಪ್ನೀಸು ಇಲ್ಲಂದ್ರೆ ಒಂದು ಇದು ನಂಬಿನಾರನ್ ಮೂವಿ ನೋಡಿದ್ರಾ, ರಾಕೆಟ್ರಿ ಅಂತ. ಸೊ ಅದರಲ್ಲಿ ಅವ್ರ ಮೇಲೆ ಅಂದರೆ ಜಸ್ಟ್ ಬಿಕಾಸ್ ಅವ್ರು ಸಕ್ಕ ಟ್ಯಾಲೆಂಟೆಡ್ ಆಗಿದ್ರು. ಆ್ಯಂಡ್ ನಮ್ಗೆ ಇದುವರೆಗೂ ಅವರ ಒಂದು ಮಾಡಿದಂಥ ವಿಕಾಸ್ ಇಂಜಿನ್ನು, ಅದರಿಂದನೇ ನಮ್ಮೆಲ್ಲ ಲಾಂಚ್ ವೆಹಿಕಲ್ GSLV, PSLV ಆಗೋದಕ್ಕೆ ಆ ಇಂಜಿನ್ ಬೇಕು, ಅಲ್ಲವ್ರು ತೊಗೊಂಡು ಬಿಡೋದಕ್ಕೆ ಇದುವರೆಗೂ ಒಂದು ಫೇಲ್ಯೂರ್ ಇಲ್ಲ. ಅದು ಅವ್ರ ಕಾಂಟ್ರಿಬ್ಯೂಷನ್, ಅವ್ರ ಮೇಲೆ ಇಲ್ಲ ಸಲದ ಆರೋಪ ಹೊರಿಸಿ ಅವ್ರನ್ನ ಇಟ್ ವಾಸ್ ಆ್ಯಕ್ಚುಲಿ ಆರ್ಕೆಸ್ಟ್ರೇಟೆಡ್. ಅವ್ರದ್ದೇನು ತಪ್ಪೇ ಇರಲಿಲ್ಲ. ಅಂದರೆ ಒಬ್ಬ ಸೈಂಟಿಸ್ಟ್ನ ನಾವು ಆ ಥರ ನಾವು ನೋಡಿದ್ವಿ, ಸುಮಾರು ಜನ ನ್ಯೂಕ್ಲಿಯರ್ ಸೈಂಟಿಸ್ಟ್ ಇರೋರೆಲ್ಲ ಈ CIA, FBI ಅವರು ಏನೋ ಮಾಡಿಸ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಆಲ್ ದೀಸ್ ಆರ್ ಅ ಪಾರ್ಟ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ. ಅದರಲ್ಲಿ ರೀಸೆಂಟಾಗಿ ಒಂದು ಭಾರತದ ಪೌರತ್ವ ಅಲ್ಲ, ಗೊತ್ತಿದೆಯಾ? ಸೊ ಪಾಲಿಟಿನೂ ಮಾಡಲಿಲ್ಲ, ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಕಂಡೀಷನ್ಸಲ್ಲಿ ನಮಗೆ ಭಾರತದ ಬೇರೆ ದೇಶದವರು ಇರ್ತಾರಲ್ಲ ಅವ್ರಿಗೆ ಭಾರತದ ಅವರು ಪೌರರಾಗ್ಬೋದು. ಉದಾಹರಣೆಗೆ ಅದ್ನಾನ್ ಸಮಿ ಕೇಳಿದ್ರೆ ದಪ್ಪಗಿದ್ನ ನೋಡಿ, ಸಿಂಗರು, ಪಾಕಿಸ್ತಾನಿ ಸಿಂಗರು, ಹಿ ಗಾಟ್ ಸಿಟಿಸನ್ಶಿಪ್ ಆಫ್ ಇಂಡಿಯಾ, ರೈಟ್? ಹಾಗೆ ನಮ್ಮಲ್ಲಿ ಒಬ್ರು ಇದ್ದಾರೆ ಅಕ್ಷಯ್ ಕುಮಾರ್ ಅಂತ, ಅವ್ರು ಕೆನಡಿಯನ್ ಸಿಟಿಸನ್ಶಿಪ್ ತೊಗೊಂಡಿದ್ದಾರೆ. ನಮ್ಮ ಇನ್ನೊಬ್ರು ಲೀಡರ್ ಇದ್ದಾರೆ, ಯಂಗ್ ಲೀಡರು, ಅವರು ದೇ ಆರ್ ದ ಸಿಟಿಸನ್ ಆಫ್ ಅದರ್ ಕಂಟ್ರಿ. ದೇರ್ ಆರ್ ಸರ್ಟನ್ ಕಂಡೀಷನ್ಸ್ ಲೈಕ್ ಯಾವುದರಲ್ಲಿ ನಮಗೆ ಸಿಟಿಸನ್ಶಿಪ್ ಸಿಗುತ್ತೆ ಅಂತ. ಸೊ ರೀಸೆಂಟ್ಲಿ ಏನು ಮಾಡಿದೆ ಅಂತಂದರೆ, ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಸಾಕಷ್ಟು ಪ್ರಮಾಣದಲ್ಲಿ ವಲಸಿಗರು ಬಂದು ಸೇರಿಕೊಂಡಿದ್ದಾರೆ. ಹೌದಾ? ಪಾಕಿಸ್ತಾನ್ ಬೇರೆ ಆಯ್ತಲ್ಲ, ಇಂಡಿಯಾ ಪಾಕಿಸ್ತಾನ ಬೇರೆ ಆದಾಗ ಸೊ ಅಲ್ಲಿಂದ ವಲಸೆ ಬಂದಂಥ ಜನ ಅನ್ಫಾರ್ಚುನೇಟ್ಲಿ ಡೆಲ್ಲಿಯ ಓಲ್ಡ್ ರಾಜನ್ ನಗರ್ ಇದೆಲ್ಲ ನಾವೆಲ್ಲ ಪ್ರಿಪೇರ್ ಆಗ್ತಿದ್ವಿ, ಎಲ್ಲ ದೊಡ್ಡ ದೊಡ್ಡ ಇವೆಲ್ಲ ರೆಫ್ಯೂಜಿ ಕ್ಯಾಂಪ್ ಮತ್ತೆ ಮುಂಚೆ. ಸೊ ಅಲ್ಲಿ ಬಂದವರೆಲ್ಲ ಪಾಕಿಸ್ತಾನದಿಂದ ಬಂದವರು, ಅದಕ್ಕೆ ಸಿಕ್ಕಾಪಟ್ಟೆ ರೆಂಟ್ ಮಾಡ್ತಿದ್ರು. ಆ್ಯಂಡ್ ವೇಸ್ಟ್ ಇಸ್ ಒಂದೊಂದು ಸೇಯಿಂಗ್ ಇತ್ತು ಅಲ್ಲಿ, ಐ ಮೀನ್ ಐ ಶುಡ್ ನಾಟ್ ಸೇ ದಟ್ ಆನ್ ರೆಕಾರ್ಡ್, ದೇ ಬಿಲಾಂಗ್ ಟು ಪರ್ಟಿಕ್ಯುಲರ್ ಕಮ್ಯುನಿಟಿ. ಸೊ ಅವ್ರದ್ದೆಲ್ಲ ಒಂಥರ ಜಾಸ್ತಿ ಬಿಸ್ನೆಸ್ ಬುದ್ಧಿ, ತುಂಬ ಕ್ರೂಯಲ್ ರೀ. ಚಿಕ್ಕ ಜಾಗದಲ್ಲಿ 25,000, ಇಷ್ಟು ಜಾಗ ಇತ್ತು ಅಂದರೆ 1 ಲಕ್ಷ ತಗೋತಾರೆ ಇಷ್ಟು ಜಾಗಕ್ಕೆ. ಒಂದು ಇಷ್ಟು ಜಾಗದಲ್ಲಿ ಒಂದು 20 ರೂಮ್ ಮಾಡ್ಬಿಡ್ತು, 1 ರೂಮ್ಗೆ 15,000. ಸೊ ಅಲ್ಲಿ ಇನ್ನೂ ಜಾಸ್ತಿ ಬಂದ್ಬಿಡುತ್ತಲ್ಲ, ರೈಟ್? ಸೊ ಆ ಥರ ಬಂದಂಥ ರೆಫ್ಯೂಜೀಸ್ ಫ್ರಮ್ ಪಾಕಿಸ್ತಾನದಿಂದ ಬಂದಿದ್ದಾರೆ. ನಮಗೆ ಬಾಂಗ್ಲಾದೇಶ ಲಿಬರೇಷನ್ ವಾರ ಮುಂಚೆ ಏನು ಈ ವೆಸ್ಟ್ ಪಾಕಿಸ್ತಾನವ್ರು ಅಂದರೆ ಈಗಿರುವಂಥ ಪಾಕಿಸ್ತಾನದಲ್ಲಿದ್ದಂಥ ಈ ಪಠಾಣ್ಸ್ ಅನ್ನೋ ಒಂದು ಆರ್ಮಿಯವರೆಲ್ಲ ಸಿಕ್ಕಾಪಟ್ಟೆ ಅಟ್ರಾಸಿಟೀಸ್ ಮಾಡ್ತಿದ್ರು. 4 ಲಕ್ಷ ರೇಪ್ ಮಾಡಿದ್ರು, ಗೊತ್ತಿದೆ ನಿಮಗೆ? ಬಾಂಗ್ಲಾದೇಶಲ್ಲಿ 4 lakh ರೇಪ್ಸ್, ಎಷ್ಟು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಕೊಲೆ ಮಾಡಿದ್ರು. ಸೊ ಜನ ಅವ್ರೇನು ಮಾಡೋದು, ದೇ ಸ್ಟಾರ್ಟೆಡ್ ಕಮಿಂಗ್ ಟು ಇಂಡಿಯಾ. ಹೌದಾ? ನಾರ್ತ್ ಈಸ್ಟರ್ನ್ ರೀಜನ್ ಇದೆ, ಅಸ್ಸಾಮು, ಮಣಿಪುರ್ ಈ ಕಡೆ ಎಲ್ಲ, ಓಕೆನಾ? ಸೊ ಅಲ್ಲಿ ಬಂದು ಸೆಟ್ಲ್ ಆದರು. ಮತ್ತು ಈ ರೋಹಿಂಗ್ಯಾಸ್ ಮತ್ತು ಅಲ್ಲಿದ್ದ ಬುದ್ಧಿಸ್ಟ್ ಜನಗಳಿಗೆ ಮಯನ್ಮಾರಲ್ಲಿ ಯುದ್ಧ ಇದ್ದಂದರೆ ಒಂಥರ ಇಂಟರ್ನಲ್ ಕ್ಲಾಶ್, ಕಮ್ಯುನಲ್ ಕ್ಲಾಶಸ್ ಆದಾಗ ಅಲ್ಲೂ ಬಿಟ್ಟು ಓಡ್ ಬಂದಿದ್ರು. ಸೊ ಇಂಥವ್ರು ನಮ್ಮ ದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿದ್ದಾರೆ. ಅಂಥವ್ರೆಲ್ಲ ಗುರುತಿಸಿ ಅವ್ರು ಕರೆಕ್ಟಾಗಿತ್ತು ಅಂದರೆ ಒಂದು ಡಿಸೆಂಬರ್ 31, 2014 ಇಸ್ವಿ ಒಳಗಡೆ ಅವ್ರು ನಮ್ಮ ದೇಶಕ್ಕೆ ಬಂದಿದ್ರೆ ಅವ್ರಿಗೆ ನಾಗರಿಕತೆ, ನಮ್ಮ ದೇಶದ ನಾಗರಿಕತೆ ಕೊಡೋದ್ರ ಬಗ್ಗೆ ಈ ಒಂದು ಅಮೆಂಡ್ಮೆಂಟ್ ಮಾತಾಡುತ್ತೆ. ಆ್ಯಂಡ್ ಇದು ಯಾವುದೇ ಒಂದು ಪರ್ಟಿಕ್ಯುಲರ್ ಧರ್ಮಕ್ಕೆ ಸೀಮಿತವಾಗಿಲ್ಲ, ಅವ್ರಿಗಿದು ಅಪ್ಲೈ ಆಗೋದಿಲ್ಲ. ಬಟ್ ಏನಂತ ಹೇಳಿದ್ರೆ, ಎಸ್ ಸರ್ಟನ್ ಕಂಡೀಷನ್ಸ್ ಹೇಳಿದಾಗ ಇಂಟರ್ನಲ್ ಸೆಕ್ಯೂರಿಟಿ, ಇಂಟರ್ನ್ಯಾಷನಲ್ ರಿಲೇಷನ್ ಬಂದಾಗ ನಿಮ್ಮ ದೇಶದ ಸಾವರ್ನಿಟಿ, ಸೇಫ್ಟಿ ಇಂಪಾರ್ಟೆಂಟ್ ಆಗುತ್ತೆ, ರೈಟ್? ಸೊ ಇದರಲ್ಲಿ ಫೇಸ್ ವೈಸ್ ಅಂದರೆ ಈಗ ಟಾಕ್ ಅಬೌಟ್ ಮುಸ್ಲಿಮ್ಸ್ ಇದರಿಂದ ಬಂದಿದ್ದಾರಲ್ಲ, ಕೆಲವರು ಇಲ್ಲೇ ಉಳ್ಕೊಂಡ್ರು, ಓಕೆ?
ಪಾಕಿಸ್ತಾನದಿಂದ ಬಂದಿಲ್ಲ, ಇಲ್ಲೇ ಉಳ್ಕೊಂಡ್ರು. ಆ್ಯಂಡ್ ನಮ್ಮಲ್ಲಿ ಏನು ಉದ್ದೇಶ ಅಂತ ಹೇಳಿದ್ರೆ ಯಾರು ಕೆಲವೊಂದು ಫಾರ್ ಎಕ್ಸಾಂಪಲ್ ಅವ್ರಿಗೆ ಅನ್ಆಥರೈಸ್ಡ್ ಬಂದಿರ್ತಾರೆ, ನಾವು ನೋಡ್ಬೋದು ಬೇರೆ ದೇಶದ ಒಂದು ಗೂಢಾಚಾರ್ಯಗಳು ನಮ್ಮ ದೇಶದಲ್ಲಿ ಇರ್ತಾರೆ. ಗೊತ್ತಾ ನಿಮಗೆ? ಯಾಕೆ ನಮ್ಮ ಅಜಿತ್ ದೋವಲ್ ಪಾಕಿಸ್ತಾನ ಇರಲಿಲ್ಲ ಎಷ್ಟೋ ವರ್ಷ? ಗೊತ್ತಿಲ್ಲ ನಿಮಗೆ? ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವರು IPS ಆಫೀಸರು. ಈ ಸ್ಟೇಟ್ ಆಲ್ಮೋಸ್ಟ್ 9 years ಇದ್ರಲ್ಲ ಪಾಕಿಸ್ತಾನಲ್ಲಿ, ಆ ದೇಶದ ಇದಾಗಿ. ಇನ್ನೊಂದು ಬ್ಲ್ಯಾಕ್ ಟೈಗರ್ ಅಂತ ಏಜೆಂಟು, ಮೇನ್ ಏಜೆಂಟ್, ಅವ್ರ ಬಗ್ಗೆ ಕುಕು FM ಅಲ್ಲಿ ಬರುತ್ತೆ ಸ್ಟೋರಿ. ಸಾಕಷ್ಟು ಇನ್ಫಾರ್ಮೇಷನ್. ಸೊ ಅದನ್ನ ಫೈಂಡ್ ಔಟ್ ಮಾಡೋಕೆ ಏನು ಮಾಡಿದೆ ಅಂದ್ರೆ ಒಂದು ಅಮೆಂಡ್ಮೆಂಟ್ ಮಾಡಿದ್ವಿ. ಓಕೆನಾ? ಸೊ ಈ ಅಮೆಂಡ್ಮೆಂಟ್ ಇಂದ ನಮಗೆ ಎಕ್ಸಾಕ್ಟ್ಲಿ ನಮ್ಮ ದೇಶಿಗರು ಯಾರು ಬೇರೆ ದೇಶಿಗರು ಆಗಿರ್ತಾರೆ, ಒಂದು ಇನ್ ಕೇಸ್ ಯಾರಾದರೂ ಹೊರಗಡೆನೇ ಬಂದಿದ್ರು, ಈಗ ನಮ್ಮ ದೇಶದ ನಾಗರಿಕರಾಗಿಲ್ಲ ಅಂದ್ರೂ ಕೂಡ ಅವ್ರಿಗೊಂದು ಪ್ರಾಪರ್ ರೂಟ್ ಕೊಡ್ತೀವಿ. ಅದ್ರ ಮುಖಾಂತರ ನೀವು ಅಪ್ಲೈ ಮಾಡಿ ಯು ಕ್ಯಾನ್ ಬಿಕಮ್ ದ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ. ಓಕೆನಾ? ಸೊ ಆ ಥರ ಪ್ರಾವಿಷನ್ಸ್ ಇದೆ. ಆ್ಯಂಡ್ ಅದರಲ್ಲಿ ಈಗ ಕೆಲವೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ. ಆ ನ್ಯೂಸ್ ಇಷ್ಟೇ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಹೆಲ್ಪ್ ಲೈನ್ ಅಂತಿದೆ 1032. ನಮ್ಮಲ್ಲಿ 112 ಇದೆಯಲ್ಲ, ಆಲ್ ಹೆಲ್ಪ್ ಲೈನ್ 100, 101 ಇಲ್ಲ. ಸೊ 1032 ಒಂದು ಹೆಲ್ಪ್ ಲೈನ್ ಇದೆ. ಅಂದರೆ ನಿಮಗೆ ಈ ಒಂದು CAA ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ರಿಲೇಟೆಡ್ ಏನೇ ಕ್ವೆರೀಸ್ ಇತ್ತು ಕೂಡ ಆ ಒಂದು ಹೆಲ್ಪ್ ಲೈನ್ ಕಾಲ್ ಮಾಡಿ ನಿಮ್ಮ ಕ್ವೆರೀಸ್ಗೆ ಅವ್ರು ಉತ್ತರ ಸಿಗುತ್ತೆ. ಸೊ ಅಲ್ಲೇನು ಕೇಳಿದ್ರು ಅಂತ ಹೇಳಿದ್ರೆ, ಉದಾಹರಣೆಗೆ ನನಗೆ ಎಲಿಜಿಬಿಲಿಟಿ ಅಂತ ಹೇಳಿದ್ರೆ, ನಾನು ಈ ಧರ್ಮಕ್ಕೆ ಸೇರಿದೆ ಅಂತ ಯಾರು ನನ್ನ ದೃಢೀಕರಣ ಪತ್ರ ಕೊಡಬೇಕು? ಅವರೊಂದು ಹೇಳಿದ್ದು ಹತ್ತಿರದಲ್ಲಿರೋದು ಯಾವುದೋ ಒಂದು ಲೋಕಲ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್, ರೆಪ್ಯೂಟೆಡ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್, ಅವರು ನಿಮ್ಮನ್ನ ನೋಡಿ ಹೌದು ನೀವು ಈ ಥರ ಧರ್ಮಕ್ಕೆ ಸೇರಿದವರು ಅಂತ ಸರ್ಟಿಫೈ ಮಾಡಿದ್ರೆ, ಒಬ್ಬ ಯಾರು ಪುರೋಹಿತರು ಮಾಡಿದ್ರು ಕೂಡ ನಡೆಯುತ್ತೆ. ಒಂದು ಬ್ಲ್ಯಾಂಕ್ ಪೇಪರ್ ಮೇಲೆ ಮಾಡಿದ್ರು ನಡೆಯುತ್ತೆ, ಅಥವಾ ಒಂದು 10 ಸ್ಟ್ಯಾಂಪ್ ಪೇಪರ್ ಮಾಡಿದ್ರು ನಡೆಯುತ್ತೆ. ದಟ್ ಈಸ್ ಅ ನ್ಯೂ ಡೆವಲಪ್ಮೆಂಟ್. ಅರ್ಥ ಆಗ್ತಿದೆಯಾ? ಇಷ್ಟೇ ನ್ಯೂಸು. ಸೊ ನೀವೇನು ತಿಳ್ಕೋಬೇಕು, ಯು ಶುಡ್ ನೋ ಎವ್ರಿಥಿಂಗ್ ಅಬೌಟ್ CA ತುಂಬ ದೊಡ್ಡದಾಗಿತ್ತು. ಅದಕ್ಕೆ ನಾನು ಮತ್ತೆ ನಾರ್ತ್ ಈಸ್ಟರ್ನ್ ರೀಜನ್ ತಗೋಬೇಕಾಗುತ್ತೆ, ಅಲ್ಲಿ ಟ್ರೈಬಲ್ ಕಾನ್ಫ್ಲಿಕ್ಟ್ಸ್ ಎಲ್ಲ ತಗೋಬೇಕಾಗುತ್ತೆ. ನಾನು ಐ ಕೆಪ್ಟ್ ಇಟ್ ವೆರಿ ಸ್ಮಾಲ್ ಆಗಿ ಇಟ್ಟಿದ್ದು. ಓಕೆನಾ? ಮುಂದಕ್ಕೆ ಹೋಗೋಣ, ತಿಳ್ಕೋಣ. ನ್ಯೂಸ್ ಫಸ್ಟ್ ತಿಳ್ಕೋಣ. ನ್ಯೂಸ್ ಅಂದರೆ ನಿಮಗೆ ಇದು ಕೇಸ್ ಸ್ಟಡಿ ಪೇಪರ್ 4 ಯೂಸ್ ಆಗುತ್ತೆ ನೋಡಿ. ಅರ್ಥ ಆಗ್ತಿದೆಯಾ? ಕೇಸ್ ಸ್ಟಡಿ ಏನು ಕೊಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ನಾರ್ತ್ ಈಸ್ಟರ್ನ್ ರೀಜನ್ ಜಿಲ್ಲಾಧಿಕಾರಿ. ಓಕೆ, ರೀಸೆಂಟ್ಲಿ ಸರ್ಕಾರ ಒಂದು ಅಮೆಂಡ್ಮೆಂಟ್ ಆ್ಯಕ್ಟ್ ಈ ಥರ ಪಾಸ್ ಮಾಡ್ತು, ನಾಗರಿಕರನ್ನ ಗುರುತಿಸಿ ಅವ್ರಿಗೆ ಪೌರತ್ವ ಕೊಡೋದ್ರ ಬಗ್ಗೆ. ಸೊ ನಿಮಗೆ ಹೆಂಗೆ ಗುರುತಿಸ್ತೀವಿ? ಅವರಿಗೆ ಗೋಯಿಂಗ್ ಟು ಐಡೆಂಟಿಫೈ ದೆಮ್. ಪ್ರೊಸೀಜರ್ ಹೇಳಿ, ಯಾವ ಪ್ರೊಸೀಜರ್ ಆಧಾರದ ಮೇಲೆ ನೀವು ಅವ್ರನ್ನ ಗುರುತಿಸ್ತೀರಾ? ಒಂದು. ಎರಡನೇದು, ಅಲ್ದಿರೋರ್ನ ವಿರುದ್ಧ ಯಾವ ರೀತಿ ಕ್ರಮ ತಗೋತೀರ? ಮೂರನೇದು, ಒಂದೇನೋ ಇಶ್ಯೂ ಕೊಟ್ಟಿರ್ತಾರೆ, ಸಮಸ್ಯೆ ಕೊಟ್ಟಿರ್ತಾರೆ, ಲೋಕಲ್ ಅಪೋಸಿಷನ್ಸ್ ಇದೆ ಆಗಿದೆ ಅಂತ, ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಕೇಸ್ ಸ್ಟಡಿ ಕ್ವಶನ್ ಇದು, ಹೌದಾ? ಸೊ ಕೇಸ್ ಸ್ಟಡಿ ನ್ಯೂಸ್ ಪೇಪರ್ ನೋಡಿ ಉತ್ತರ ಹೆಂಗಿದೆ ಇದಕ್ಕೆ, ರೈಟ್? ಫಸ್ಟ್ ಅಪ್ಲಿಕೇಶನ್ ಹೆಂಗೆ ಆಗ್ಬೇಕಂತ. ಅಪ್ಲಿಕೇಶನ್ ನಿಮಗೆ ಪ್ರೋಸೆಸ್ ಕೂಡ ತಿಳ್ಕೋಬೇಕು, ಅರ್ಥ ಮಾಡ್ಕೊಳ್ಳಿ. ಪ್ರೋಸೆಸ್ ಅಂತ ಹೇಳಿದ್ರೆ, ಕೇಸ್ ಸ್ಟಡಿ ಇಸ್ ಆಲ್ ಅಬೌಟ್, ಬಿಕಾಸ್ ಐ ವಾಸ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್, ಇಟ್ ವಾಸ್ ಈಸಿ ಫಾರ್ ನನಗೆ ಅಂತಲೇ. ಯಾರೇ ಒಂದು ಆರ್ಗನೈಸೇಷನ್ ಕೆಲಸ ಮಾಡಿದವ್ರು ಗೊತ್ತಿರುತ್ತೆ, ಒಂದು ಪ್ರೋಸೆಸ್ ಅಂತ ಇರುತ್ತೆ, ಒಂದು ಪ್ರೊಸೀಜರ್ ಅಂತ ಇರುತ್ತೆ. ಆ ಪ್ರೊಸೀಜರ್ ಅಂತಂದರೆ ನೀವು ಯು ಶುಡ್ ಆಲ್ವೇಸ್ ವರ್ಕ್ ವಿತ್ ಇನ್ ದಟ್ ಬೌಂಡ್ರಿ. ಹೌದಾ? ನೀವು ಒಂದು ಹಿಂಟ್ ಕೊಡ್ತೀನಿ, ಯು ಗೋಯಿಂಗ್ ಟು ಬಿಕಮ್ ಅ ಪಾರ್ಟ್ ಆಫ್ ಗೌರ್ಮೆಂಟ್. ಹೌದಾ? ರೈಟ್? ಸೊ ಸರ್ಕಾರನ ಕ್ರಿಟಿಸೈಸ್ ಮಾಡ್ಬೋದು ನೀವು, ಬಟ್ ಸರ್ಕಾರದಲ್ಲಿರುವಂಥ ಲ್ಯಾಕಿನ ಹೈಲೈಟ್ ಮಾಡಿ, ಜೊತೆಗೆ ಸೊಲ್ಯೂಷನ್ ಕೊಡಿ. ಬರೀ ಈ ಕ್ರಿಟಿಸೈಸ್ ಮಾಡ್ಕೊಂಡು ಎಥಿಕಲ್ ಮಾಡಿಕೊಂಡು ಈ ಆಕ್ಟಿವಿಸ್ಟ್ ಥರ ಮಾತಾಡೋಕೆ ಹೋದ್ರೆ ನಿಮಗಲ್ಲಿ ಮಾರ್ಕ್ಸ್ ಸಿಗಲ್ಲ. ಎಥಿಕ್ಸ್ ಪೇಪರ್ ನಾನು ಹೇಳ್ತೀನಿ, ಎಥಿಕ್ಸ್ ಪೇಪರಲ್ಲಿ ಆಕ್ಟಿವಿಸ್ಟ್ ಮೆಂಟಾಲಿಟಿ ಇಟ್ಕೋಬೇಡಿ. ಅದು ಸ್ಟೂಡೆಂಟ್ ಲೈಫ್ಗೆ ಹೋಯ್ತು. ನಾವು ಸ್ಟೂಡೆಂಟ್ ಇದ್ದಾಗ ಹಂಗಂತೆ ಇಲಾಖೆ ಸೇರಿದ ಮೇಲೆ ಗೊತ್ತಾಗಿತ್ತು ನಮಗೆ. ಅದು ಆಟೋಮೆಟಿಕ್ಲಿ ಚೇಂಜ್ ಆಗುತ್ತೆ. ವೆನ್ ಯು ಗೆಟ್ ಇಂಟು ಸರ್ವಿಸ್, ನಿಮಗೂ ಕೂಡ ನಿಮ್ಮ ಇಲಾಖೆ ಮೇಲೆ ನೀವು ಮಾಡ್ತದ ಕೆಲಸದ ಮೇಲೆ ಒಂದು ಗೌರವ ಸಿಗುತ್ತೆ, ಗೌರವ ಬರುತ್ತೆ ನಿಮಗೆ. ಅರ್ಥ ಆಗ್ತಿದೆಯಾ? ಸೊ ಆಲ್ವೇಸ್ ಮೇಕ್ ಶೂರ್ ದಟ್ ಎರಡು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ. ಸಂವಿಧಾನಕ್ಕೆ ವಿರುದ್ಧವಾಗಿ ನೀವು ಮಾಡೋಂಗಿಲ್ಲ. ಎರಡನೇದು, ನಿಮ್ಗೊಂದು SOPs ಅಂತ ಇರುತ್ತೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತ. ಓಕೆನಾ? ಪ್ರತಿಯೊಬ್ಬ ಅಧಿಕಾರಿಗೂ ಒಂದು ಹೆಂಗೆ ನಡ್ಸ್ಕೊಂಡು ಹೋಗ್ಬೇಕು, ನಮ್ಗೆ ಹೆಂಗೆ ಕಾನ್ಸ್ಟಿಟ್ಯೂಷನ್ ಇದೆ ಅದೇ ಥರ ಒಂದು ಚಾರ್ಟರ್ ಇರುತ್ತೆ, ಅದನ್ನ ಫಾಲೋ ಮಾಡಬೇಕು. ಮೂರನೇದು, ಆಲ್ವೇಸ್ ಫೋಕಸ್ ಫಾರ್ ದ ವೆಲ್ಫೇರ್ ಆಫ್ ಪೋರ್. ಅಂದರೆ ಯಾರು ಅತಿ ಬಡವರು ಕಡು ಬಡವರು ಇರ್ತಾರೆ, ಅಥವಾ ಯಾರು ಈ ಒಂದು ಶೋಷಣೆಗೆ ಒಳಗಾಗಿರ್ತಾರೆ, ಅವ್ರಿಗೆ ನೀವು ನ್ಯಾಯ ಒದಗಿಸ್ಕೋಬೇಕು. ಸೊ ಎದುರುಗಡೆ ಎಷ್ಟೇ ಪ್ರಬಲವಾದಂಥ ವ್ಯಕ್ತಿ ಇದ್ರೂ ಪರವಾಗಿಲ್ಲ, ಅದು ರಾಜಕಾರಣಿ ವ್ಯಕ್ತಿ ಆಗಿರ್ಬೋದು, ಅಥವಾ ದುಡ್ಡಿರೋಂಥ ಒಂದು ವ್ಯಕ್ತಿ ಆಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು, ಯಾವತ್ತೇ ಇದ್ರೂ ಕೂಡ ನಿಮ್ಮ ಒಂದು ನ್ಯಾಯ ಯಾರಿಗೆ ಸಲ್ಲಬೇಕೋ, ಕಡು ಬಡವರಿಗೆ, ಮತ್ತು ಯಾರು ಅರ್ಹರು ಇರ್ತಾರೆ, ಅರ್ಹರು ಹಂಗಂದು ಕೇವಲ ಬರೀ ಬಡವರಿಗೆ ಸಪೋರ್ಟ್ ಮಾಡಬೇಕು, ರೂಲ್ಸ್ ಎಲ್ಲ ವೈಲೇಟ್ ಮಾಡೋ ಹತ್ರ ಇಲ್ದಿರೋ ಅಂತ. ಫಾರ್ ಎಕ್ಸಾಂಪಲ್ ನೆಸೆಸರಿ ಡಾಕ್ಯುಮೆಂಟ್ಸ್ ಇರಲ್ಲ, ಅವ್ರು ಸಪೋರ್ಟ್ ಮಾಡಬೇಕು ಅಂತಲ್ಲ, ಯಾರ ಹತ್ರ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಇರುತ್ತೆ, ಯಾರ ಹತ್ರ ಕರೆಕ್ಟಾಗಿ ನ್ಯಾಯ ಇರುತ್ತೆ, ಅವ್ರು ಸಪೋರ್ಟ್ ಮಾಡಬೇಕು. ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್? ಡನ್. ಸೊ ಮೊದಲನೇದಾಗಿ ಪ್ರೋಸೆಸ್ ಯಾವ ರೀತಿ ಅಪ್ಲೈ ಮಾಡಬೇಕು?
ಈಗ ನಾವು ಅಮೆಂಡ್ಮೆಂಟ್ ಆಗಿಬಿಟ್ಟಿದ್ವಿ, ಓಕೆನಾ. KPSC ಅಪ್ಲೈ ಮಾಡೋದಂಗೆ ನಾನು ಈ ದೇಶದ ಪೌರತ್ವ ಪಡಿಬೇಕು, ನಾನು ಹೆಂಗೆ ಅಪ್ಲೈ ಮಾಡಬೇಕು? ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಸೊ ಮೊದಲನೇ ಪ್ರೋಸೆಸ್ ಏನು? ಅಪ್ಲೈ ಹೆಂಗ್ ಮಾಡೋದು? ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಸಾಕು, ನಿಮ್ಗೆ ಅರ್ಥ ಆಗೋಗುತ್ತೆ. ಹೆಂಗ್ ಅಪ್ಲೈ ಮಾಡ್ತೀರಾ ಪೌರತ್ವಕ್ಕೆ? ಆನ್ಲೈನ್, ಹೌದಾ? ರೈಟ್. ಸೊ ನೆಕ್ಸ್ಟ್ ಅಪ್ಲೈ ಮಾಡೋದು ಆನ್ಲೈನ್, ಆದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಾಗುತ್ತೆ ಗೊತ್ತಾ? ಇನ್ ಫ್ರಂಟ್ ಆಫ್ ಅ ಸೆಲೆಕ್ಟ್ ಕಮಿಟಿ, ಏನಾದ್ರು ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ. ಆ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಮುಂದೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ನೀವು ಅಪ್ಲೈ ಮಾಡೋದು ಆನ್ಲೈನ್. ವೆರಿಫಿಕೇಶನ್ ಈಗ ಪೊಲೀಸ್ ಪಾಸ್ಪೋರ್ಟ್ ಆನ್ಲೈನ್ ಅಪ್ಲೈ ಮಾಡ್ತೀವಿ, ವೆರಿಫಿಕೇಶನ್ ಪೊಲೀಸ್ ಸ್ಟೇಷನ್ ಕರ್ಸಲ್ಲ, ಹೌದಾ? ಸೊ ನಿಮ್ಮ ವೆರಿಫಿಕೇಶನ್ ವಿಲ್ ಹ್ಯಾಪನ್ ಇನ್ ಫ್ರಂಟ್ ಆಫ್ ಅ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಹೆಡೆಡ್ ಬೈ SP, ಪೊಲೀಸ್ SP ಅಲ್ಲ, ಪೋಸ್ಟ್ ಆಫೀಸ್ SP, ಸೂಪರಿಂಟೆಂಡೆಂಟ್ ಆಫ್ ಪೋಸ್ಟ್. ಸೊ ಅಗೇನ್ ಪ್ರಿಲಿಮ್ಸ್ ಕ್ವಶನ್ ಸಿಂಪಲ್ ಆಗಿ ಹೇಳ್ತಾರೆ, SP ಆಫ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್. ಸೊ SP ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹಾಕಿದ್ರೆ ಸ್ಟೇಟ್ಮೆಂಟ್ ತಪ್ಪು, ಕರೆಕ್ಟಾ? ಯಾರನ್ನ ದೃಢೀಕರಿಸಬೇಕು? ಆ ಕಮಿಟಿ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಂತ SP ಅಂತವ್ರು, ಅವರು ಮುಖ್ಯಸ್ಥರಾಗಿರ್ತಾರೆ, ಓಕೆನಾ? ರೈಟ್. ಕೆಲವು ಸಲ ಪೊಲೀಸರು ಇರ್ತಾರೆ, ವಿಜಿಲೆನ್ಸ್ ಅಲ್ಲಿ ಇರ್ತಾರೆ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಇದಾಗಿರ್ತಾರೆ. ಪೊಲೀಸ್ ಆಫೀಸರ್ಸ್ ಕ್ಯಾನ್ ಆಲ್ಸೋ ಬಿ ಟ್ರಾನ್ಸ್ಫರ್ ಟು ದಿಸ್ ಸಾರ್ಟ್ ಆಫ್ ಡಿಪಾರ್ಟ್ಮೆಂಟ್ಸ್, ಗೊತ್ತಾ? ಬರೀ ಪೊಲೀಸ್ ಇಲ್ಲ ಅಂತಾರೆ, ಬೇರೆ ಕಡೆ ಹೋಗ್ಬೋದು, ಟ್ರಾನ್ಸ್ಫರ್ ಮಾಡ್ತಾರೆ. ರೈಟ್, ಅರ್ಥ ಆಗ್ತಿದ್ಯಾ? ಸೊ ಅಪ್ಲಿಕೇಶನ್ ಆನ್ಲೈನ್, ಹೇಳಿ. ಅಪ್ಲಿಕೇಶನ್ ಆನ್ಲೈನ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇನ್ ಪರ್ಸನ್ ಇನ್ ಫ್ರಂಟ್ ಆಫ್ ಯಾರ ಮುಂದೆ? SP ಆಫ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್, ಓಕೆನಾ? ಮೂರನೇದು, ಎಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು, ಹೌದಾ? ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ಬೇಕಾ? ಉದಾಹರಣೆಗೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ವ್ಯಾಲಿಡ್. ಜೊತೆಗೆ ಈ ನ್ಯೂಸ್ ಹೇಳ್ತಿದ್ರೆ ನಿಮ್ಮ ಒಂದು ಧರ್ಮ ಯಾವುದು, ಬಿಕಾಸ್ ಈ ಒಂದು ಆಕ್ಟ್ 6 ಧರ್ಮಗಳಿಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ ಅದರಲ್ಲಿ ನಿಮ್ಗೆ ಈ ಧರ್ಮಕ್ಕೆ ಸೇರಿದವರು ಅಂತ ಒಂದು ದೃಢೀಕರಣ ಪ್ರಮಾಣ ಪತ್ರ ಇರಬೇಕಾ? ಎಸ್ ಆರ್ ನೋ? ಸೊ ಇದರಲ್ಲಿ ಒಂದು ಪ್ರಮಾಣ ಪತ್ರ ಇರುತ್ತೆ. ಸೊ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಕ್ಯಾನ್ ಬಿ. ಈಗ ಆ ಪ್ರಮಾಣ ಪತ್ರ ಕೊಡುವಂತ ಅಥಾರಿಟಿ ಯಾರು? ಮುಂಚೆ ಆದ್ರೆ ನಾವು ನಮ್ಮ ಒಂದು ಯಾವ್ದಾದ್ರು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಗೆಸ್ಟೆಡ್ ಆಫೀಸ್ ಅಟೆಸ್ಟ್ ಮಾಡಿಸ್ಕೋಬೇಕಾಗಿತ್ತು. ಈಗೆಲ್ಲ ಸೆಲ್ಫ್ ಅಟೆಸ್ಟೆಡ್ ನೀವೆಲ್ಲ, ಬಿಕಾಸ್ ಯು ಗೋಯಿಂಗ್ ಟು ಬಿ, ನೀವೇ ಆನ್ಲೈನ್ ಅಪ್ಲೈ ಮಾಡ್ತೀರಾ? ನಮ್ಮ ಮುಂಚೆ ಆಗಿರಲಿಲ್ಲ. ಎಲ್ಲ ಅಪ್ಲಿಕೇಶನ್ಸ್ ಎಲ್ಲ 10th ಮಾರ್ಕ್ಸ್ ಕಾರ್ಡ್ ಅಂತೆ, PU ಮಾರ್ಕ್ಸ್ ಕಾರ್ಡ್ ಅಂತೆ, ಅದಂತೆ ಇದಂತೆ, ಈ ಅಪ್ಲಿಕೇಶನ್ ದೊಡ್ಡ ಬಂಡಲು ಎಲ್ಲ ಎತ್ಕೊಂಡು ಗೆಸ್ಟೆಡ್ ಆಫೀಸ್ ಸರ್ವಿಸ್ ಇಲ್ಲ ಹಾಕ್ಸ್ಕೊಂಡು ಮತ್ತೆ UPSC ಪೋಸ್ಟ್ ಮಾಡಬೇಕಾಗಿತ್ತು. ಡೆಲ್ಲಿಲಿದ್ದಾಗ ಅಲ್ಲೇ ಕೊಡ್ತೀವಿ ನಾವು. UPSC ಭವನ್ ಹೋಗ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಏನೋ ಸಂತೋಷ, ಇಷ್ಟು ದೊಡ್ಡದಾಗಿರ್ತಿತ್ತು. ನಾವು ಇಟ್ ಇಸ್ ಸೆಲ್ಫ್ ಟೆಸ್ಟಿಂಗ್ ಯುವರ್ ಓನ್ ಡಾಕ್ಯುಮೆಂಟ್ಸ್ ಅಲ್ವಾ? ರೈಟ್. ಸೊ ಆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ನ ಕೊಡುವಂತ ಅಧಿಕಾರ ಯಾರಿಗಿರುತ್ತೆ ಅಂದ್ರೆ ಹತ್ತಿರದಲ್ಲಿ ಲೋಕಲ್ ಪ್ರೀಸ್ಟ್ ಗೊತ್ತಾಯ್ತಲ್ಲ, ಪುರೋಹಿತ, ಆ ಧರ್ಮಕ್ಕೆ ಸಂಬಂಧಪಟ್ಟಂತ ಪುರೋಹಿತ ಯಾರೇ ಆಗಿರ್ಬೋದು. ಇನ್ನೂ ಯಾವ್ದ್ರ ಬಗ್ಗೆ ಮಾತಾಡಿಲ್ಲ ಎಷ್ಟು ಧರ್ಮ ಇದೆ ಅಂತ, ಬಟ್ ಸಿಂಪಲ್ ಆಗಿ 6 ಧರ್ಮ ಇದೆ. ಇನ್ನೊಂದು ಕ್ವಶನ್ ಕೇಳ್ಬೋದಾ? CAA ಪ್ರಕಾರ ಯಾವ ಧರ್ಮಗಳು ಮತ್ತೆ ಯಾವ ದೇಶ? 3 ದೇಶ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಅಫ್ಘಾನಿಸ್ತಾನ್. ಈ ದೇಶದಿಂದ ಬಂದವರು ಹೇಳಿ, ಪಾಕಿಸ್ತಾನ್, ಬಾಂಗ್ಲಾದೇಶ್ ಮತ್ತೆ ಅಫ್ಘಾನಿಸ್ತಾನ್. ಈ ದೇಶದಿಂದ ಬಂದಂತ ವಲಸಿಗರಾಗಿರ್ಬೇಕು. ಸೊ ಮಯನ್ಮಾರಿಂದ ಬಂದಿರೋರು ಇಲ್ಲ, ಕನ್ಸಿಡರ್ ಆಗಲ್ಲ ಇದರಲ್ಲಿ, ಓಕೆನಾ? ಅಥವಾ ಬೇರೆ ಯಾವುದೋ ದೇಶದಿಂದ ಬಂದಿರೋರು ಇಲ್ಲ, ಶ್ರೀಲಂಕೆಯಿಂದ ಬಂದಿರೋರು ಇಲ್ಲ, ತಮಿಳ್ ಬಂದಿರಲ್ಲ ಇಡಂಬರ್ ನಡಿಬೇಕಾದ್ರೆ, ರೈಟ್? ಸೊ ದೇ ಆರ್ ನಾಟ್ ಇನ್ಕ್ಲೂಡೆಡ್. ಸೊ ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಅಂಡ್ ಬಾಂಗ್ಲಾದೇಶ್ 3 ದೇಶ, 6 ಕಮ್ಯುನಿಟೀಸ್: ಸಿಖ್, ಹಿಂದೂಸ್, ಕ್ರಿಶ್ಚಿಯನ್ಸ್, ಪಾರ್ಸಿಸ್, ಜೈನ್, ಬುದ್ಧಿಸ್ಟ್. ಅರ್ಥ ಆಗ್ತಿದ್ಯಾ? ಇನ್ನೊಂದ್ಸಲ ಹೇಳ್ತೀನಿ: ಸಿಖ್, ಹಿಂದೂಸ್, ಪಾರ್ಸೀಸ್, ಜೈನ್ಸ್, ಬುದ್ಧಿಸ್ಟ್ ಅಂಡ್ ಕ್ರಿಶ್ಚಿಯನ್ಸ್. ಅರ್ಥ ಆಗ್ತಿದ್ಯಾ? 6 ಕಮ್ಯುನಿಟಿ. ನಾವು ಇದರಲ್ಲಿ ಸರ್ಟಿಫಿಕೇಟ್ ಮೆನ್ಷನ್ ಮಾಡ್ಬೇಕು, ಏನಂತ, ಇನ್ನ ಧರ್ಮ ಯಾವುದು ಅಂತ, ಓಕೆನಾ? ಎರಡನೇದು, ಏನಕ್ಕೋಸ್ಕರ ಈ ದೇಶದ ಒಂದು ನಾಗರಿಕತೆ ನೀವು ಪಡಿಬೇಕು ಅಂತಿದ್ದೀರ ಉದ್ದೇಶ. ನೀವು ವೀಸಾ ಹೋಗಿದ್ದೀರಾ? ಯಾರಾದ್ರೂ ಬೇರೆ ದೇಶಕ್ಕೆ ಹೋಗಿದ್ದೀರಾ? ಟ್ರಾವೆಲ್ ಮಾಡಿದ್ದೀರಾ? ವೀಸಾ ಆಫೀಸಲ್ಲಿ ಕೇಳ್ತಾರೆ, ಮಾಡಿ ವೀಸಾ ಸಿಗೋದು ಕಷ್ಟ ಕೆಲವು ಕಡೆ. US ಹೋಗ್ಬೇಕು ಅಂತ ಹೇಳಿದ್ರು ಕೂಡ ಯು ಹ್ಯಾವ್ ಟು ವೇಟ್ ಫಾರ್ ಸಮ್ ಡೇಸ್, ರೈಟ್? ಸೊ ದೇ ವಿಲ್ ಆಸ್ಕ್ ಯು ವಾಟ್ ಇಸ್ ದ ಪರ್ಪಸ್ ಆಫ್ ಯುವರ್ ವಿಸಿಟ್ ಟು ಅವರ್ ಕಂಟ್ರಿ. ಇದು ಕೂಡ ನಮ್ಮ ದೇಶದಲ್ಲಿ ಪೌರತ್ವ ತಗೋಬೇಕಾದ್ರೆ ಏನು ಉದ್ದೇಶ ಹೇಳ್ರಿ ನಿಮ್ದು? ಹೇಳ್ಬೇಕಲ್ಲ, ಯು ಹ್ಯಾವ್ ಸಮ್ ವ್ಯಾಲಿಡ್ ರೀಸನ್ ಟು ಸೇ, ರೈಟ್? ಸೊ ಉದ್ದೇಶ ಕೂಡ ಮೆನ್ಷನ್ ಆಗಬೇಕು, ಜೊಲಾಂಗದ, ರೈಟ್? ಸೊ ಈಗ ನ್ಯೂಸ್ ಏನಕ್ಕೆ ಅಂತ ಹೇಳಿದ್ರೆ, ಈ ಒಂದು ಯಾರೋ ಕೇಳಿದ್ದಾರೆ ಹೆಲ್ಪ್ ಲೈನ್ಗೆ, 1032 ಹೆಲ್ಪ್ ಲೈನ್ಗೆ, ಎಲ್ಲಿಂದ ಇನ್ನು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಯಾರ ಕಡೆಯಿಂದ ಅಟ್ಯಾಚ್ ಮಾಡ್ಕೊಂಬರ್ಬೇಕು? ಲೋಕಲ್ ಪ್ರೊಫೆಷನ್ ಆದರೂ ಓಕೆ, ನ್ಯೂಸ್ ಅದು ಕರೆಕ್ಟ್, ಅದು ಅರ್ಥ ಆಗ್ತಿದ್ಯಾ? ಆ ನ್ಯೂಸ್ ಅಂತ ಹೇಳಿದ್ರೆ ಬರೀ ಇದು ಮಾಡ್ಕೊಂಬರೋದಲ್ಲ. ಯಾವುದೇ ಹೋದ್ರು ಈಗ ಫಾರ್ ಎಕ್ಸಾಂಪಲ್ ನೀವು ಲೋನ್ ತಗೋಬೇಕಂದ್ರೂ ಕೂಡ ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡ್ತೀರಾ, ನನ್ನ ಮಂತ್ಲಿ ಇನ್ಕಮ್ ಇಷ್ಟು ಅಂತ, ಸ್ಪೆಷಲಿ ಬಾಡಿಗೆ ಮನೆ ಬರ್ತಿದೆ, ಸ್ಯಾಲ್ರಿ ಇಲ್ದಿದ್ರೆ, ಸ್ಯಾಲರಿ ಈಗ ಯುವರ್ ನಾಟ್ ಸ್ಯಾಲರಿ, ಯುವರ್ ರನ್ನಿಂಗ್ ಅ ಬಿಸ್ನೆಸ್, ರೈಟ್? ಸೊ ಬಿಸ್ನೆಸ್ ಮಾಡ್ತಿರ್ಬೇಕಾದ್ರೆ ನೀನು ಒಂದು ಅಫಿಡವಿಟ್ ಅಲ್ಲಿ ನೋಟ್ರಿ ಸಿಗ್ನೇಚರ್ ಆಗಿರ್ಬೇಕು. ಅಫಿಡವಿಟ್ ಗೊತ್ತಲ್ಲ,
ಅಫಿಡವಿಟ್ ಮಾಡಿಸ್ಬೇಕು ಅಂದ್ರೆ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ಇಟ್ ಶುಡ್ ಬಿ ಡನ್ ಇನ್ ದ ಅಫಿಡವಿಟ್. ಅಂದ್ರೆ ಯು ಬಿಲಾಂಗ್ ಟು ಸಚ್ ರಿಲಿಜನ್ ಅಂಡ್ ದಿಸ್ ಇಸ್ ದ ಪರ್ಪಸ್. ಅರ್ಥ ಆಗ್ತಿದ್ಯಾ? ಸೊ ಅಫಿಡವಿಟ್ ಜೊತೆ ಮಾಡಬೇಕು ಅದರ್ ಡಾಕ್ಯುಮೆಂಟ್ಸ್ ಅಂಡ್ ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಟು ಬಿ ಸಬ್ಮಿಟೆಡ್ ಆನ್ ದ ಪೋರ್ಟಲ್. ಓಕೆನಾ? ಸ್ಕ್ಯಾನ್ ಮಾಡಿ ಸಬ್ಮಿಟ್ ಮಾಡಬೇಕು. ಮುಗಿತಾ? ಇಷ್ಟು ಇನ್ಫಾರ್ಮೇಶನ್ ಅರ್ಥ ಆಯ್ತಾ? ಮುಂದೆ ನೋಡೋಣ. ಸೊ ನಮ್ಮಲ್ಲಿ ಈ ಒಂದು ಅಮೆಂಡ್ಮೆಂಟ್ ರೂಲ್ಸ್ ಯಾವಾಗ ಬಂತು? ಮಾರ್ಚ್ 11. ಓಕೆನಾ? ರೈಟ್. ಸೊ ಒಂದು ಹೆಲ್ಪ್ ಲೈನ್ ಯಾವುದು? 1032. ಯಾವುದು ಹೆಲ್ಪ್ ಲೈನು? CAA ಸಿಂಪಲ್ ಆಗಿ ಕೇಳ್ಬೋದು. ಈ ಕೆಳಕಂಡ ಯಾವ ಇದಕ್ಕೆ ಈ ಒಂದು ಹೆಲ್ಪ್ ಲೈನ್ ಅನ್ವಯಿಸುತ್ತೆ? ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಎನ್ಕ್ವೈರಿನಾ, ಅಥವಾ ಟಾಕ್ಸ್ ಅಬೌಟ್ ಎಮರ್ಜೆನ್ಸಿ ಸಿಚುವೇಶನ್ಸ್, ಎಮರ್ಜೆನ್ಸಿ ಫ್ಲಡ್ ರಿಲೀಫ್ ಆರ್ NDRF, ಹಿಂಗೆ ಆಪ್ಷನ್ಸ್ ಕೊಡ್ಬೋದಲ್ವಾ? ಎಂತಿಗೆ 1032 ನಾಗರಿಕತೆ ಪೌರತ್ವ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಕ್ಕೆ. ಅರ್ಥ ಆಗ್ತಿದೆ? ಅಂಡರ್ ವಿಚ್ ಆಕ್ಟ್? ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2019. ಕರೆಕ್ಟಾ? ಓಕೆನಾ? ನೆಕ್ಸ್ಟ್ ಟೈಮಿಂಗ್ಸ್ ನೋಡಿ, 8 ರಿಂದ 8 ಗಂಟೆನಾ? 10 to 5 ಅಂತ ಕೊಡ್ಬೋದು ಕನ್ಫ್ಯೂಸ್ ಮಾಡೋಕ್ಕೆ. 12 ಗಂಟೆ ಇದೆ, 24 ಗಂಟೆ ಇಲ್ಲ. ಅರ್ಥ ಆಗ್ತಿದೆ ನಿಮಗೆ? ನಿಮ್ಮ ಹೆಸರು ಅರ್ಥ ಆಗ್ತಿದೆ ಈಗ ಅವ್ರೆ? ಫೈನ್. ಅಮ್ಮ ನಿಮಗೆ? ಸೊ ಸರ್ಟಿಫಿಕೇಟು ಆ ಒಂದು ಯಾವ್ದು ಪುರೋಹಿತ ಅಂತ ಹೇಳಿದ್ರೆ ಯಾವುದು ಚಿಕ್ಕ ದೇವಸ್ಥಾನ ಅಲ್ಲ, ಅಟ್ಲೀಸ್ಟ್ ಒಂದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ದೊಡ್ಡ ದೇವಸ್ಥಾನ ಆ ಥರ ಇರಬೇಕು. ಮುಜರಾಯಿ ಇಲಾಖೆಯಲ್ಲಿ ಆ ಥರದ್ದು ಏನಾದರೂ ಇದಾಯ್ತದೆ ಪರವಾಗಿಲ್ಲ. ಓಕೆ. ಸೊ ಯಾವುದು ಬ್ಲ್ಯಾಂಕ್ ಪೇಪರಲ್ಲಿ ಮಾಡ್ಬೋದಾ? ಅದು ಸ್ಟ್ಯಾಂಪ್ ಪೇಪರ್, ಬಟ್ ಇಟ್ ಶುಡ್ ಬಿ ನೋಟ್ರಿ ಅಫಿಡವಿಟ್ ಅಲ್ಲಿ ಮಾಡಿಸಿರ್ಬೇಕು. ಕರೆಕ್ಟಾ? ರೈಟ್. ಸೊ ಫೈನಲ್ ಡಿಸಿಷನ್ ಇದು ಓನ್ಲಿ ರೆಕಮೆಂಡೇಟರಿ ಇನ್ ನೇಚರ್. ಅಂದ್ರೆ ಈ ಥರ ಪ್ರೂಫ್ ಕೊಡುವಂಥದ್ದು ಇವ್ನು ರೆಕಮೆಂಡ್ ಮಾಡಿದ, ಹೌದು ಈ ಧರ್ಮಕ್ಕೆ ಸೇರಿದವನು ಈ ಒಂದು ಇದಕ್ಕೆ ಸೇರ್ಕೋಬೇಕು ಅಂತಿದ್ದಾರೆ, ನಮ್ಮ ದೇಶದ ಪೌರತ್ವ ತಗೋಬೇಕು ಅಂತಿದ್ದಾರೆ, ನಾನು ಇವ್ರನ್ನ ಗುರ್ತು ಹಿಡಿತೀನಿ, ಇವ್ರು ಈ ಧರ್ಮಕ್ಕೆ ಸೇರಿದವರು ಅಂತ ನಾನು ಸರ್ಟಿಫೈ ಮಾಡ್ತೀನಿ. ಅದು ರೆಕಮೆಂಡೇಶನ್. ಅಲ್ಟಿಮೇಟ್ಲಿ ಡಿಸಿಷನ್ ತಗೋತಾರೆ ಡಿಸ್ಟ್ರಿಕ್ಟ್ ಕಮಿಟಿ. ಅರ್ಥ ಆಗ್ತಿದ್ಯಾ? ಸೊ ಇವ್ರು ಏನು ಲೋಕಲ್ ಟೂರಿಸ್ಟ್ಗಳು ಓನ್ಲಿ ರೆಕಮೆಂಡೇಟರಿ, ಇಟ್ಸ್ ನಾಟ್ ಮ್ಯಾಂಡೇಟ್ರಿ. ಆಮೇಲೆ ಅದನ್ನ ಇಟ್ಕೊಂಡು ಏನಾದ್ರೂ ರಂಗಣ ಥರ ಇಟ್ಕೊಂಡ್ಬಿಡ್ರಿ ಪಂಚಾಯತ್. ಅದೇಂಗ್ರಿ ಅದರಲ್ಲಿ ಬಂದಿತ್ತು ನ್ಯೂಸಲ್ಲಿ, ಅದು ಕಂಪಲ್ಸರಿ ನಾವು ಯಾವ್ದೋ ಲೋಕಲ್ ಟೂರಿಸ್ಟ್, ಇಟ್ಸ್ ಓನ್ಲಿ ರೆಕಮೆಂಡೇಟರಿ ಇನ್ ನೇಚರ್. ಹೌದಾ? ಮ್ಯಾಂಡೇಟ್ರಿ ಅಲ್ವಲ್ಲ. ಅಲ್ಟಿಮೇಟ್ಲಿ ಯಾರ ಡಿಸಿಷನ್ನು? ಸೆಲೆಕ್ಟ್ ಕಮಿಟಿ. ಅರ್ಥ ಆಗ್ತಿದ್ಯಾ? ನಿಮ್ಮ ಡಿಸ್ಟ್ರಿಕ್ಟ್ ಕಮಿಟಿ ಇದೆಯಲ್ಲ, ಅದು ಅವ್ರದ್ದು ಇದು ಮಾಡಿ ವೆದರ್ ಟು ಗಿವ್ ದ ಸಿಟಿಸನ್ಶಿಪ್ ಆರ್ ನಾಟ್ ಅವ್ರು ಡಿಸೈಡ್ ಮಾಡ್ತಾರೆ. ಇದು ಒನ್ ಆಫ್ ದ ಪ್ರೂಫ್ ಅಷ್ಟೇ. ಓಕೆನಾ? ರೈಟ್. ಸೊ ದ ಪರ್ಸನ್ ಇಶ್ಯೂ ದ ಸರ್ಟಿಫಿಕೇಟ್ ಶುಡ್ ಬಿ ಮೆನ್ಷನ್. ಅಲ್ಲೇನು ಮಾಡ್ತಾರೆ? ಈ ಇಶ್ಯೂ ಮಾಡೋನು ಮೆನ್ಷನ್ ಮಾಡಬೇಕು, ನಾನು ಇಂಥವನು ಅಥವಾ ಇಂಥವ್ರು, ನಾವು ನಮ್ಮ ಹೆಸರು, ನಾವು ಇಂಥ ಕಡೆ ಕೆಲಸ ಮಾಡ್ತಾ ಇದ್ದೀವಿ, ಇತ್ಯಾದಿ ಇತ್ಯಾದಿ ಮಾಡಬೇಕು. ಓಕೆನಾ? ಅಂಡ್ ಯಾವ ಕಮ್ಯುನಿಟಿ, ಫಾರ್ ಎಕ್ಸಾಂಪಲ್ ಕ್ರಿಶ್ಚಿಯನ್ಸ್ ಆದ್ರೆ ಪಾದ್ರಿ, ಬುದ್ಧಿಸ್ಟ್ಗಾದ್ರೆ ಮಾಂಕು, ಹಿಂದೂಸ್ಗಾದ್ರೆ ಪ್ರೀಸ್ಟು, ಜೈನ್ಗಾದ್ರೆ ದಿಗಂಬರ, ಅವ್ರಿಗೆ ಅವರ ಒಂದು ಧರ್ಮಗುರು, ಹಾಗೆ ಸಿಕ್ಕಾದ್ರೆ ಅವ್ರ ಧರ್ಮಗುರು ಇದಿರ್ತಾರಲ್ಲ ಇವರು ಗುರುದ್ವಾರ ಅವರು. ಓಕೆ. ಸೊ ಯಾವ ಕಮ್ಯುನಿಟೀಸ್ ಯಾವ ಕಮ್ಯುನಿಟೀಸು? ಹಿಂದೂ, ಸಿಖ್, ಬುದ್ಧಿಸ್ಟ್, ಜೈನ್, ಪಾರ್ಸಿ ಆ್ಯಂಡ್ ಕ್ರಿಶ್ಚಿಯನ್. ಸಿ ಒಂದು ಹೇಳಿದ್ಮೇಲೆ ಒಂದು ಅಬ್ಜೆಕ್ಷನ್ ಡೆಫಿನೆಟ್ಲಿ ಬರುತ್ತೆ, ಸ್ವಲ್ಪ ಮುಸ್ಲಿಂ ಕಮ್ಯುನಿಟಿ ಹಾಕಿಲ್ಲ. ರೈಟ್. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್ ಆ್ಯಂಡ್ ಪಾಕಿಸ್ತಾನ್. ಸೊ ಈ ದೇಶದಿಂದ ವಿತ್ ರೆಸ್ಪೆಕ್ಟ್ ಟು ಸರ್ಟನ್ ವಿ ಹ್ಯಾವ್ ಸಮ್ ಸೆಕ್ಯೂರಿಟಿ ಕನ್ಸರ್ನ್ಸ್. ಬೇರೆ ದೇಶದಿಂದ ನಾವು ಮಾತಾಡ್ತಿಲ್ಲ, ನೇಪಾಳದಿಂದ ಬಂದಿರ್ಬೋದು, ಭೂತಾನಿಂದ ಬಂದಿರ್ಬೋದು ಮುಸ್ಲಿಂ ಕಮ್ಯುನಿಟಿ, ಆರ್ ಈವನ್ ಫ್ರಮ್ ದ ಮಯನ್ಮಾರ್ ಆರ್ ಶ್ರೀಲಂಕಾ. ಐ ವಿಲ್ ನಾಟ್ ವರಿಡ್ ಅಬೌಟ್ ದಟ್. ಓನ್ಲಿ ಫಾರ್ ದೀಸ್ ಕ್ವೆಶನ್ಸ್ ಅದನ್ನ ಹೇಳಿ ಇನ್ನೊಂದಿನ ಡಿಸ್ಕಸ್ ಮಾಡ್ತೇನೆ. ಸೊ ವೆರಿ ಡಿಬೇಟಬಲ್ ಇಶ್ಯೂಸ್. ಡನ್. ಮುಂದ್ಕೋಣ. ರೈಟ್. ಈಗ ಸಿಂಪಲ್ ಇನ್ಫಾರ್ಮೇಶನ್ ಅಬೌಟ್ ದಿಸ್ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್. ಯಾವ ರಿಲೀಸ್ ಇದು? ಲೋಕಸಭಾದಲ್ಲಿ ಯಾವಾಗ ಇಂಟ್ರೊಡ್ಯೂಸ್ ಆಯಿತು? 2016ನೇ ಇಸ್ವಿ. ಉದ್ದೇಶ ಏನು? 56ನೇ ಇಸ್ವಿಯಲ್ಲಿ ಮಾಡಿದಂಥ ಒಂದು ನಾಗರಿಕತೆ ಕಾಯ್ದೆ ಇದೆಯಲ್ಲ, ಅದನ್ನ ತಿದ್ದುಪಡಿ ಮಾಡೋದ್ರ ಬಗ್ಗೆ. ಸೊ ಉದ್ದೇಶ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಅಲ್ಲ, ಅಮೆಂಡ್ಮೆಂಟ್ ಅಂದ್ರೆ ತಿದ್ದುಪಡಿ. ರೈಟ್. ಸೊ ಇದು ಮೇನ್ ಆಕ್ಟ್ 1955 ಇದೆಲ್ಲ, ಅದನ್ನ ಅಮೆಂಡ್ ಮಾಡೋವಂಥದಕ್ಕೆ. ರೈಟ್. ಅದಾದ ನಂತರ ಏನ್ ಮಾಡ್ತಾರೆ? ಒಂದು ಪ್ರೋಸೆಸ್ ಇರುತ್ತೆ. ಲೋಕಸಭಾ ಮೆಜಾರಿಟಿ ಇರುತ್ತೆ, ರೂಲಿಂಗ್ ಪಾರ್ಟಿ ಪಾಸ್ ಆಗುತ್ತೆ. ಮತ್ತೆ ಅದು ಕಾನೂನು ಆಗಬೇಕು ಅಂತ ಹೇಳಿದ್ರೆ ರಾಜ್ಯಸಭಾದಲ್ಲಿ ಪಾಸ್ ಆಗಬೇಕು. ಕೊನೆಯಲ್ಲಿ ಮಾನ್ಯ ರಾಷ್ಟ್ರಪತಿಗಳ ಸಿಗ್ನೇಚರ್ ಸಿಕ್ಕಿದ್ರೆ ಅದು ಕಾಯ್ದೆ ಆಗುತ್ತೆ. ಕರೆಕ್ಟಾ? ಅದು ಈ ಮಧ್ಯದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಜಾಯಿಂಟ್ ಕಮಿಟಿ ಅಂದ್ರೆ ರೂಲಿಂಗ್ ಪಾರ್ಟಿ ಅಂಡ್ ಆಪೋಸಿಷನ್ ಪಾರ್ಟಿ ಅವರು ಇರ್ತಾರೆ. ಆ ಕಮಿಟಿಗೆ ರೆಫರ್ ಆಗಿರುತ್ತೆ. ಪ್ರೋಸೆಸ್ ಅರ್ಥ ಮಾಡ್ಕೋತಾರೆ. ಕೇಸ್ ಸ್ಟಡಿ ನಿಮ್ ಪ್ರೋಸೆಸ್ ಗೊತ್ತಿರ್ಬೇಕು. ಕೇಸ್ ಸ್ಟಡಿ ಪ್ರೋಸೆಸ್ ಫಸ್ಟ್ ಏನ್ ಮಾಡ್ತಾರೆ, ನೆಕ್ಸ್ಟ್ ಎಲ್ಲ ಹೋಗುತ್ತೆ, ಆಮೇಲೆ ಎಲ್ಲ ಹೋಗುತ್ತೆ. ದೆನ್ ಯು ಕ್ಯಾನ್ ರೈಟ್ ದಟ್, ಇಟ್ಸ್ ಈಸಿ. ಹಾಗೆ ಹೇಳ್ಬೋದು ನೀವು ಇಂಥ ಸಜೆಷನ್ ಅಲ್ಲಿ ನಾನು ಮಾಡ್ತೇನೆ, I'm going to refer this to the joint parliamentary committee, ಅವರ ಅಪ್ರೂವಲ್ ತಗೋತೀನಿ. ದೆನ್ ಐ ವಿಲ್ ಗೋ ಟು ಇಂಟ್ರೊಡ್ಯೂಸ್ ದ ರಾಜ್ಯಸಭಾ. ಅಂಡರ್ಸ್ಟುಡ್? ರೈಟ್. ಸೊ ಲೋಕಸಭಾದಲ್ಲಿ ಮತ್ತೆ ನೋಡಿ 16ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು, ಪಾಸ್ ಆಗಿದ್ದು ಜನವರಿ 8 ಲೋಕಸಭಾದಲ್ಲಿ. ರಾಜ್ಯಸಭಾದಲ್ಲೂ ಕೂಡ ಡಿಸೆಂಬರ್, ಆಲ್ಮೋಸ್ಟ್ 11 ತಿಂಗಳ. ಸೊ ರಾಜ್ಯಸಭಾದಲ್ಲಿ ಕೂಡ ಪಾಸ್ ಆಯಿತು. ಆಬ್ವಿಯಸ್ಲಿ ಇಟ್ ಬಿಕೇಮ್ ಅನ್ ಆಕ್ಟ್. ಕರೆಕ್ಟಾ? ಆಕ್ಟ್ ಆಯ್ತಾ? ಈಗ ಅದರಲ್ಲಿ ಇರುವಂತ ಕೆಲವೊಂದು ಪ್ರಾವಿಷನ್ಸ್ ಏನು? ಮೊದಲೇ ಉದ್ದೇಶ
ಮೊದಲನೇದು ತಿದ್ದುಪಡಿ ಮಾಡಬೇಕು, ಹೌದಾ, ಕರೆಕ್ಟಾ. ಎರಡನೇದು ಯಾರಿಗೆ ಡಾಕ್ಯುಮೆಂಟ್ಸ್ ಇರಲ್ಲ ಅಂಥವ್ರಿಗೆ ಪೌರತ್ವ ಕೊಡಬೇಕು. ನೋಡಿ, ನಾನು ಇಂಗ್ಲೀಷಲ್ಲಿದೆ ಬಟ್ ಕನ್ನಡದಲ್ಲಿ ಹೇಳ್ತೇನೆ, ಅರ್ಥ ಆಗ್ತಿದ್ಯಾ. ಸೊ ಯಾವ ಡಾಕ್ಯುಮೆಂಟ್ಸ್ ಇರಲ್ಲ ಅವ್ರಿಗೆ ಪೌರತ್ವ ಕೊಡಬೇಕು. ಅಂಡ್ ಸ್ಪೆಷಲಿ ಯಾವುದು ನಾನ್ ಮುಸ್ಲಿಂ ಇಮಿಗ್ರೆಂಟ್ಸ್, ಅದು ಅದಕ್ಕೋಸ್ಕರ ಅವ್ರು ಸೆಪರೇಟ್ ಆಗಿದೆ. ಸ್ಪೆಷಲಿ ಫೋಕಸಿಂಗ್ ಆನ್ ದ ನಾನ್ ಮುಸ್ಲಿಂ ಇಮಿಗ್ರೆಂಟ್ಸ್ ಫ್ರಮ್ ದ ಮುಸ್ಲಿಂ ಮೆಜಾರಿಟಿ ನೇಷನ್ಸ್. ಅದಕ್ಕೆ ಏನಕ್ಕೆ ಅಂತ ಹೇಳ್ತೀವಿ, ಬಿಕಾಸ್ ಅಲ್ಲಿ ಅವ್ರ ಮೈನಾರಿಟೀಸ್ ಅಲ್ವಾ, ದ ಫೇಸ್ಡ್ ಪರ್ಸಿಕ್ಯೂಷನ್ಸ್, ರೈಟ್, ಅದಕ್ಕೋಸ್ಕರ. ಡನ್ನ ಈಸಿ ಅರ್ಥ ಆಗುತ್ತಾ. 6 ಕಮ್ಯುನಿಟೀಸ್ ನಾನ್ ಮುಸ್ಲಿಮಾ, ಬಟ್ ದೇ ಆರ್ ಕಮಿಂಗ್ ಫ್ರಮ್ ವಿಚ್ ಕಂಟ್ರೀಸ್, ಮುಸ್ಲಿಂ ಮೆಜಾರಿಟಿ ನೇಷನ್ಸ್ ಲೈಕ್ ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಅಂಡ್ ಬಾಂಗ್ಲಾದೇಶ್, ರೈಟ್. ನೆಕ್ಸ್ಟ್ ಯಾರು ಯಾವ ತಾರೀಕು ಒಳಗಡೆ ಬಂದಿರಬೇಕು, 31 ಡಿಸೆಂಬರ್ 2014 ಮುಂಚೆ ಬಂದವ್ರಿಗೆ ಇದು ಅನ್ವಯ ಆಗುತ್ತೆ, ನಂತರ ಬರೋರ್ಗೆ ಇದು ಅನ್ವಯ ಆಗಲ್ಲ. ದೇ ಆರ್ ನಾಟ್ ಎಲಿಜಿಬಲ್ ಫಾರ್ ಅಪ್ಲಿಕೇಶನ್, ಕರೆಕ್ಟಾ. ಅಂದ್ರೆ ಎಲಿಜಿಬಿಲಿಟಿ ಏನು, ಅವರು ಅಪ್ಲೈ ಮಾಡೋಕ್ಕಿಂತ 12 ತಿಂಗಳು ಮುಂಚೆ ದೇ ಹ್ಯಾವ್ ಟು ಬಿ ರಿಸೈಡಿಂಗ್ ಆಸ್ ಅ ಪರ್ಮನೆಂಟ್ ಮೆಂಬರ್ ಆಫ್ ಇಲ್ಲಿ ಇಂಡಿಯಾದಲ್ಲಿ ರಿಸೈಡ್ ಆಗಿರಬೇಕು. ಮತ್ತೆ ಆಲ್ಮೋಸ್ಟ್ 14 ವರ್ಷದಲ್ಲಿ 11 ವರ್ಷ ಇಂಡಿಯಾದಲ್ಲಿ ಇರಬೇಕು. ಅದೇ ಫಾರಿನ್ ಟ್ರಿಪ್ ಎಲ್ಲ ಹೋಗ್ತಾರಲ್ಲ, ಅಲ್ಲೆಲ್ಲ ಹೋಗೋದು ಬಿಟ್ಟು, ಅರ್ಥ ಆಗ್ತಿದ್ಯಾ. ಸೊ ಅವ್ರು ಅದಕ್ಕೆ 14 ಏನಕ್ಕೆ ಒಬ್ವಿಯಸ್ಲಿ ದೇ ವಾಂಟ್ ದಟ್ ಅಟ್ಲೀಸ್ಟ್ ಒಂದು 10 ವರ್ಷ, ಒಂದು 5 ವರ್ಷ. ಎಕ್ಸೆಪ್ಷನ್ ಕೇಸ್ ಅಂದ್ರೆ 5-6 ವರ್ಷ ಇರುತ್ತೆ ಎಕ್ಸೆಪ್ಷನ್ ಕೇಸ್. ಸೊ ಅದಕ್ಕೋಸ್ಕರ 2014 ಆಲ್ಮೋಸ್ಟ್ ನಮಗೆ ಎಷ್ಟು 10 years ಆ ಒಂದು ಟೈಮ್ ಕೊಟ್ಟಿದ್ದಾರೆ. ಬಟ್ ನಾರ್ಮಲ್ ಕ್ರೈಟೀರಿಯಾ ಅಂತ ಹೇಳಿದ್ರೆ ನೀವು ಅಪ್ಲೈ ಅದು ಒಂದು ಹೇಳಿದಲ್ಲ ಸಿಟಿಸನ್ಶಿಪ್ ಆಕ್ಟ್ ಅಲ್ಲಿ ಕೂಡ ಬಿಫೋರ್ ದ ಡೇಟ್ ಆಫ್ ಅಪ್ಲಿಕೇಶನ್ ಅದಕ್ಕಿಂತ ಎಕ್ಸಾಕ್ಟ್ಲಿ 12 months ಯು ಶುಡ್ ಬಿ ಅ ನಾರ್ಮಲ್ ರೆಸಿಡೆಂಟ್ ಆಫ್ ದಿಸ್ ನೇಷನ್, ಪರ್ಟಿಕ್ಯುಲರ್ ಸ್ಟೇಯಿಂಗ್ ಒಂದು ರೀಜನ್ ಇರಬೇಕು ನೀವು 12 ತಿಂಗಳ ಮಟ್ಟಿಗೆ. ಆ್ಯಂಡ್ ಕಳೆದ 14 ವರ್ಷಗಳಲ್ಲಿ 11 ವರ್ಷ ಈ ದೇಶದಲ್ಲಿ ಇರಬೇಕು. ಅರ್ಥ ಆಗ್ತಿದ್ಯಾ, ರೈಟ್. ಸೊ ಕೆಲವೊಂದು ಎಕ್ಸಾಮ್ಷನ್ ಇದೆ, ಸ್ಪೆಸಿಫೈಡ್ ಕ್ಯಾಟಗರಿಗೆ ಎಷ್ಟಿರಬೇಕು, 5 ವರ್ಷ ಸ್ಪೆಸಿಫೈಡ್. ಕೆಲವೊಂದು ಸ್ಪೆಸಿಫೈಡ್, ಫಾರ್ ಎಕ್ಸಾಂಪಲ್ ಅದು ಡಿಸೇಬಲ್ಡ್ ಆಗಿರ್ಬೋದು, ಅಥವಾ ಏನೋ ಸಿಂಗಲ್ ವುಮೆನ್ ಆಗಿರ್ಬೋದು, ಇಟ್ ಕ್ಯಾನ್ ಬಿ ಎನಿಥಿಂಗ್. ಕೆಲವೊಂದು ಎಕ್ಸೆಪ್ಷನ್ ಕೇಸಲ್ಲಿ 5 ವರ್ಷ ಡಿಸೈಡ್ ಮಾಡೋದವರು ಅಗೇನ್ ಕಮಿಟಿ. ಆ ಸ್ಪೆಷಲ್ ಕೇಸ್ ತಗೊಳ್ಬೇಕೋ ಬೇಡೋ ಡಿಸೈಡ್ ಮಾಡೋದು ಅವರು, ಕರೆಕ್ಟಾ. ನೆಕ್ಸ್ಟ್ ಮೆಂಬರ್ಸ್ ಆಫ್ ದ ಡೆಸಿಗ್ನೇಟೆಡ್ ಕಮಿಟಿ ಆರ್ ಎಕ್ಸಿಕ್ಯೂಟೆಡ್ ಫ್ರಮ್, ಈ ಒಂದು ಮೆಂಬರ್ಸ್ಗೆ ಕೆಲವೊಂದು ಕ್ರಿಮಿನಲ್ ಅಫೆನ್ಸಸ್ ಇರುತ್ತೆ ವಿಚ್ ಆರ್ ಪನಿಷಬಲ್ ಅಂಡರ್ ದ ಫಾರಿನರ್ಸ್ ಆಕ್ಟ್. ಫಾರಿನರ್ಸ್ ಆಕ್ಟ್ ಅಂದ್ರೆ ಈಗ ಡಂಕಿ ನೋಡಿಲ್ವ ಫಿಲಮು, ರೀಸೆಂಟ್ ಆಗಿ ಇದ್ರಲ್ಲಿ ಬಂತು ನೋಡಿ, ಶಾರುಖ್ ಖಾನ್ದು. ಅದ್ರಲ್ಲಿ ಏನಿಲ್ಲ, ಡಾಕ್ಯುಮೆಂಟ್ಸ್ ಇಂದ ಬೇರೆ ದೇಶಕ್ಕೆ ಹೋಗ್ತಾರೆ, ಲಂಡನ್, UK ಗೆ, ರೈಟ್. ಸೊ ದಟ್ ಮೀನ್ಸ್ ದೇ ಆರ್ ಇಲೀಗಲ್ ಇಮಿಗ್ರೆಂಟ್ಸ್ ಅಲ್ವಾ, ಅಲ್ವೇ. ಸೊ ಅಂಥವ್ರನ್ನ ದೇ ಆರ್ ಪನಿಷಬಲ್ ಅಂಡರ್ ದ ಲೀಗಲ್ ಪ್ರೊವಿಷನ್ಸ್. ಬಟ್ ಇದಕ್ಕೆ ಅಪ್ಲೈ ಮಾಡ್ತಾ ಇರ್ತಾರಲ್ಲ, ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ, ಬಟ್ ಯು ಸ್ಟಾರ್ಟೆಡ್ ಒಂದು ಪ್ರಾವಿಷನ್ ಓಪನ್ ಮಾಡಿದ್ರ ಪೋರ್ಟಲ್ ಇದು ಮಾಡ್ಕೊಳ್ಳಿ ಅಂತ. ಸೊ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಈ ಒಂದು ಆಕ್ಟ್ ಪ್ರಕಾರ ದೇ ಆರ್ ಪನಿಷಬಲ್ ಅಲ್ವಾ. ಫಾರಿನರ್ಸ್ ಆಕ್ಟ್ 1946 ಪ್ರಕಾರ ದೇ ಆರ್ ಪನಿಷಬಲ್, ಬಟ್ ಯು ನಾಟ್, ಅಲ್ಲಿ ಎಕ್ಸಂಪ್ಷನ್ ಸಿಗ್ತಾ ಇದೆ, ಅರ್ಥ ಆಗ್ತಿದ್ಯಾ. ಸೊ ಈ ತರ ಒಂದು ಬೇರೆಯವ್ರಿಗೆ ಇದು ಅಪ್ಲೈ ಆಗುತ್ತೆ, ಯಾರು ಇದರಲ್ಲಿ ಎಲಿಜಿಬಲ್ ಇಲ್ಲ ಅವ್ರಿಗೆ ಬೇರೆ ಅಪ್ಲೈ ಆಗುತ್ತೆ. ಮತ್ತೆ ಪಾಸ್ಪೋರ್ಟ್ ಆಕ್ಟ್ ಆಫ್ 1920, ಹೌದಾ, ರೈಟ್. ಸ್ಪೆಷಲಿ 31 ಡಿಸೆಂಬರ್ 2014 ಒಳಗಡೆ ಅವ್ರು ಬಂದಿರಬೇಕು, ನಮ್ಮ ದೇಶದಲ್ಲಿ ಇರಬೇಕು. ಅಂಡರ್ಸ್ಟೂಡ್, ರೈಟ್. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇದೆ, ನಾರ್ತ್ ಈಸ್ಟರ್ನ್ ರೀಜನ್ಸ್. ಸೊ ನಾರ್ತ್ ಈಸ್ಟರ್ನ್ ರೀಜನ್ಸ್ ಅಲ್ಲಿ ಬಿಕಾಸ್ ಅಲ್ಲಿ ಟ್ರೈಬಲ್ ಕಾನ್ಫ್ಲಿಕ್ಟ್ ಜಾಸ್ತಿ. ನಾವು ರೀಸೆಂಟ್ ಆಗಿ ನೋಡಿದ್ರೆ ತುಂಬಾ ಏನೇನಾಯ್ತು ಮಣಿಪುರಲ್ಲಿ ಅಂತ, ರೈಟ್. ಐಡಿಯಾ ಇದೆಯಾ? ವಿಲ್ ಟೇಕ್ ಒಂದು ಟಾಪಿಕ್ ಒಂದಿನ ತಗೋತೀವಿ, ಏನಕ್ಕೆ ಅದಾಗುತ್ತೆ ಅಲ್ಲಿ, ಏನು ಈ ಕುಕಿ ಕಮ್ಯುನಿಟಿ ಅವರು ಮತ್ತೆ ಮೇಟಿ ಕಮ್ಯುನಿಟಿ ಸಿಕ್ಕಾಪಟ್ಟೆ ಕಾನ್ಫ್ಲಿಕ್ಟ್ ಜಾಸ್ತಿ ಅಲ್ಲಿ, ಎಲ್ಲ ಟ್ರೈಬಲ್ ಇರುವಂಥದ್ದು, ಅದ್ರಲ್ಲಿ ಬೇರೆ ಟೈಮಲ್ಲಿ ಮಾತಾಡೋಣ. ಸೊ ಇದರಲ್ಲಿ ಏನಂತ ಹೇಳಿದ್ರೆ ಎಲಿಜಿಬಿಲಿಟಿ ದ ಲೀಗಲ್ ಇಮಿಗ್ರೆಂಟ್ ಶುಡ್ ನಾಟ್ ಬಿ ಇನ್ ಸರ್ಟನ್ ರೀಜನ್ಸ್. ಎಲ್ಲ ಕಡೆ ಆಗುತ್ತೆ, ಆದರೆ ಈ ರಾಜ್ಯಗಳಲ್ಲಿ ಇರಬಾರ್ದು, ಅರ್ಥ ಆಗ್ತಿದ್ಯಾ. ಸೊ ದಿಸ್ ಈವನ್ ದ ನಾನ್ ಮುಸ್ಲಿಂ ಪಾಪ್ಯುಲೇಷನ್, ಏನು ನಾನ್ ಮುಸ್ಲಿಂ ಇಮಿಗ್ರೆಂಟ್ಸ್ ಇದಾರಲ್ಲ, ದೇ ಕ್ಯಾನ್ ಕಮ್ ಟು ಎನಿ ಅದರ್ ಸ್ಟೇಟ್, ಬಟ್ ದೇ ಶುಡ್ ನಾಟ್ ಬಿ ಸೆಟ್ಲಿಂಗ್ ಇನ್ ದಿಸ್ ರೀಜನ್ಸ್ ಬಿಕಾಸ್ ಆಫ್ ಟ್ರೈಬಲ್ ಶೆಡ್ಯೂಲ್ 5 ಶೆಡ್ಯೂಲ್ 6 ಅಲ್ಲಿ ಬರುತ್ತೆ, ಓಕೆನಾ, ರೈಟ್. ಯಾವ್ದು ಅಸ್ಸಾಂ, ಮೇಘಾಲಯ, ಮಿಜೋರಾಂ ಮತ್ತೆ ತ್ರಿಪುರ ಆ್ಯಂಡ್ ಇನ್ನರ್ ಲೈನ್ ಪರ್ಮಿಟ್. ಇನ್ನರ್ ಲೈನ್ ಪರ್ಮಿಟ್ ಅಂತ ಹೇಳಿದ್ರೆ ಕೋಸ್ಟಲ್ ಬಯನ್ಮಾರ್ ಅವರು ಇಂಡಿಯಾಗೆ ಬಂದು ಹೋಗೋದಕ್ಕೆ ಒಂದು ಪರ್ಮಿಟ್ ತರ ಬರುತ್ತೆ, ಭೂತಾನ್ ಅವ್ರು ಇಂಡಿಯಾ ಬಂದು ಹೋಗೋದಕ್ಕೆ ಒಂದು ಸಿಂಪಲ್ ಪರ್ಮಿಟ್ ತರ, ರೈಟ್. ಅದನ್ನ ಇನ್ನರ್ ಲೈನ್ ಪರ್ಮಿಟ್ ಅಂದ್ರೆ ಎಲ್ಲರಿಗೂ ಬರ್ಬೋದು, ಎಲ್ಲರಿಗೂ ಹೋಗ್ಬೋದು, ನೀವು ಮತ್ತೆ ಹೋಗಿಲ್ಲ, ಬಟ್ ವಿತೌಟ್ ಪಾಸ್ಪೋರ್ಟ್ ವೀಸಾ ಇನ್ಕಮ್, ದಟ್ ಇಸ್ ಕಾಲ್ಡ್ ಒಂಥರ ಡಾಕ್ಯುಮೆಂಟ್ ಅದು, ಓಕೆನಾ. ಸೊ ಅರುಣಾಚಲ್ ಪ್ರದೇಶ, ಮಿಜೋರಾಂ ಮತ್ತೆ ನಾಗಾಲ್ಯಾಂಡ್ ಅಲ್ಲಿ ಅದು ಇನ್ನರ್ ಲೈನ್ ಪರ್ಮಿಟ್ ಇದೆ. ಯಾರ ಒಂದು ಇಮಿಗ್ರೆಂಟ್ಸ್ ಅಂತ ಹೇಳ್ತೀವಿ, ಇಲ್ಲಿಗಲ್ ಇಮಿಗ್ರೆಂಟ್ಸು, ಯಾರು ಪೌರತ್ವ ತಗೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅವರು ಈ ಜಾಗಗಳಿಗೆ ಸೇರಿರಬಾರ್ದು, ಅಥವಾ ಆ ಜಾಗದಲ್ಲಿ ದೇ ಶುಡ್ ನಾಟ್ ಬಿ ರೆಸಿಡೆಂಟ್, ಅರ್ಥ ಆಗ್ತಿದ್ಯಾ. ಸೊ ದಿಸ್ ಅನ್ ಎಕ್ಸಾಮ್ಷನ್, ರೈಟ್. ಸೊ ಇನ್ನರ್ ಲೈನ್ ಪರ್ಮಿಟ್ ಅಲ್ಲಿ ಇರುವಂತ ಜಾಗದಿಂದ ಅವ್ರೇನೋ ಇದ್ರು ಅಂತ ಹೇಳಿ ಅಂದವ್ರು ಸಿಗುತ್ತಾ ಸಿಟಿಸನ್ಶಿಪ್? ಸಿಗಲ್ಲ. ಇಂಥ ರಾಜ್ಯಗಳಲ್ಲಿ ಸಿಗುತ್ತಾ ಅವ್ರಿಗೆ? ಸಿಗಲ್ಲ. ಬೇರೆ ಯಾವುದೇ ರಾಜ್ಯದಲ್ಲಿದ್ರು ಕೂಡ ಸಿಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಇನ್ನರ್ ಲೈನ್ ಪರ್ಮಿಟ್ ಅಂದ್ರೆ ಹೇಳಿದ ಟ್ರಾವೆಲ್ ಡಾಕ್ಯುಮೆಂಟ್ ರಿಕ್ವೈರ್ಡ್ ಫಾರ್ ನಾನ್ ರೆಸಿಡೆಂಟ್ಸ್,
ಅಂದರೆ ನಾನ್ ರೆಸಿಡೆಂಟ್ ಸ್ಟೇಟ್ ವಿಸಿಟ್ ಆಗೋದಕ್ಕೆ ಒಂದು ಡಾಕ್ಯುಮೆಂಟ್ಸ್ ಕೊಡ್ತಾರೆ, ರೈಟ್, ಬಾರ್ಡರ್ ಅಥಾರಿಟೀಸ್. ಓಕೆನಾ, ದಟ್ ಈಸ್ ಕಾಲ್ಡ್ ಎಸ್ ಇನ್ನರ್ ಲೈನ್ ಪರ್ಮಿಟ್. ಇದು ಯಾವಾಗ ಬ್ರಿಟಿಷ್ ಕಾಲದಲ್ಲಿ ಮಾಡಿದ್ದು, ಇನ್ನೂ ನಡೀತದೆ ಬ್ರಿಟಿಷ್ ಕಾಲದಲ್ಲಿ, ಬಿಕಾಸ್ ದೇ ಹ್ಯಾಡ್ ದಿಸ್ ಬ್ರಿಟಿಷ್ ಇಂಡಿಯಾ ಅಂಡ್ ಅದರ್ ರೀಜನ್ಸ್ ಅಲ್ವಾ, ರೈಟ್. ಸೊ ಒಂದು ಪ್ರಾವಿನ್ಸ್ ಇನ್ನೊಂದು ಪ್ರಾವಿನ್ಸಿಂದ ಪ್ರಾವಿನ್ಸ್ ಹೋಗೋದಕ್ಕೆ ಬಂಗಾಲ್ ಪ್ರಾವಿನ್ಸ್ ಇತ್ತಾ ಅಲ್ವಾ, ಬಂಗಾಲ್ ಪ್ರಾವಿನ್ಸ್ ಮತ್ತು ರಂಗೂನ್ ಪ್ರಾವಿನ್ಸ್ ಇತ್ತು, ಏನ್ವರೆಗೂ ಹೋಗೋದಕ್ಕೆ ಒಂದು ಪರ್ಮಿಟ್ ಥರ. ಡನ್, ಅರ್ಥ ಆಯ್ತಾ? ಸೊ ಇನ್ನರ್ ಲೈನ್ ಪರ್ಮಿಟ್ ಯಾರು ಕೊಡುತ್ತೆ? ರೆಸಿಡೆಂಟ್ಸ್ಗೋ ನಾನ್ ರೆಸಿಡೆಂಟ್ಸ್ಗೋ? ನಾನ್ ರೆಸಿಡೆಂಟ್ಸ್ ಅಂದರೆ ಬೇರೆ ಕಡೆ, ರೆಸಿಡೆಂಟ್ಸ್ ಅಂದ್ರೆ ನಾವಿಲ್ಲಿರುವಂಥ ನಿವಾಸಿಗಳು, ಅನಿವಾಸಿಗಳು ಕೊಡುವಂಥದ್ದು ಇದು. ಕರೆಕ್ಟಾ? ಪರವಾಗಿಲ್ಲ, ನನ್ನ ಕನ್ನಡ ಇಂಪ್ರೂವ್ ಆಗ್ತಿದೆ. ಓಕೆ, ಸೊ ಯಾವ ಸ್ಟೇಟ್ಸು ILP ಇದೆ? ಅರುಣಾಚಲ್ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ ಇದೆ. ಲಕ್ಷದ್ವೀಪ್ ಕೂಡ ILP ಇದೆ. ಅರ್ಥ ಆಗ್ತಿದ್ಯಾ? ಸೊ ಲಕ್ಷದ್ವೀಪಲ್ಲೂ ಕೂಡ ನೀವು ಹೆಂಗಂದ್ರೆ ಹೋಗೋಕ್ಕಾಗಲ್ಲ. ಯು ಶುಡ್ ಟೇಕ್ ದ್ಯಾಟ್ ಪರ್ಮಿಟ್ ಅನ್ಗೋ. ಡನ್? ಡನ್ನಾ? Ma'am, they have the distinctive culture and traditions, and as per the schedule 5 and 6, these regions are governed by governor, and outside people are not allowed there because that would be a threat to their culture. And residents ಅಲ್ಲಿ ಹೋಗ್ಬೋದು. ರೆಸಿಡೆಂಟ್ ಅಂದ್ರೆ ಏನೋ ಡಿಫ್ರೆನ್ಸ್ ಬಿಟ್ವೀನ್ ರೆಸಿಡೆಂಟ್, ಅಲ್ಲಿ ಹೋಗಿ ಟೆಂಪರರಿ ಇದರಲ್ಲಿ ಇರ್ತಾರ, ಬಟ್ ನಾರ್ಮಲ್ ಆಗಿ ನಾವು ಹೋಗಿರ್ಬೋದು. ದೀಸ್ ಆರ್ ಪೀಪಲ್ ಹೂ ಕಮ್ ಫ್ರಮ್ ಅದರ್ ಕಂಟ್ರೀಸ್. ಸೊ ಅಲ್ಲೇ ಜನಗಳಿಗೆ ಅವ್ರ ಜಾಗ ರಿಸೋರ್ಸ್ಗೆ ಅವ್ರು ಫೈಟ್ ನಡೀತಿರ್ಬೇಕಾದ್ರೆ ಇವ್ರು ಹೋಗಿ ಸೇರಿದ್ರೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಅಲ್ಲಿರುವಂಥ ಒಂದು ನೇಟಿವ್ ಟ್ರೈಬ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಅವ್ರಿಗೊಂದು ಸೇಫ್ಟಿ ಸೆಕ್ಯೂರಿಟಿ ಗ್ಯಾರಂಟಿ ಮಾಡೋದಕ್ಕೆ ಇದು ಎಕ್ಸಂಪ್ಷನ್ ಕೊಟ್ಟಿದ್ದಾರೆ. ಮುಗೀತಾ? ಮುಂದಕ್ಕೆ ಹೋಗೋಣ. ಎಸ್ ಸರ್ ನೋ? ಅಲ್ಲಿ ದೊಡ್ಡ ದೊಡ್ಡ ಆರ್ಟಿಕಲ್, ಚಿಕ್ಕ ಚಿಕ್ಕ ಆರ್ಟಿಕಲ್ ಮಾಡೋಣ. ಓಕೆ, ಚಂದ್ರಯಾನ್ ಗೊತ್ತಲ್ಲ? ಸೊ ಚಂದ್ರಯಾನ ಯಾವಾಗಾಯ್ತು? ಲಾಸ್ಟ್ ನಮಗೆ ಆಗಸ್ಟಲ್ಲಿ ಆಯ್ತಾ, ಹೋದ ವರ್ಷ. ಸೊ ಆಗಸ್ಟಲ್ಲಿ ಆದಾಗ ಮಾನ್ಯ ಪ್ರಧಾನಮಂತ್ರಿ ಅವ್ರು ಏನು ಮಾಡಿದ್ರು ಅಂದ್ರೆ, ಯಾವ ಪಾಯಿಂಟಲ್ಲಿ ಅದು ಇಳಿತು, ಇಂಡಿಯಾ ಬಿಕಮ್ ದ ಫಸ್ಟ್ ಕಂಟ್ರಿ ಟು ಲ್ಯಾಂಡ್ ಆನ್ ದ ಸೌತ್ ಪೋಲ್ ಆಫ್ ಮೂನ್, ಅಂದರೆ ದಕ್ಷಿಣದ ಏನಂತೀಮ್ಮ, ದಕ್ಷಿಣ ಧ್ರುವದ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ನಮ್ಮ ರೋವರ್ನ ಇಳಿಸಿದಂಥ ಮೊದಲನೇ ದೇಶ ಭಾರತ. ಆ ರೀಜನ್ ತುಂಬಾ ಇಂಪಾರ್ಟೆಂಟು. ಆ ರೀಜನ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಶಿವಶಕ್ತಿ ಅಂತ ಹೇಳಿದ್ರು. ಅಂದ್ರು ಅದರ ಪಾಯಿಂಟ್ ಇಸ್ ಕಾಲ್ಡ್ ಎಸ್ ಶಿವಶಕ್ತಿ ಅಂತ. ಸೊ ಈ ಒಂದು ನಾಮೆನ್ಕ್ಲೇಚರ್ ಏನಾಯ್ತು, ನಾವು ಅನ್ಕೊಂಡಿದ್ವಿ, ಬಟ್ ಅದು ಇಂಟರ್ನ್ಯಾಷನಲ್ ರೆಕಗ್ನೈಸ್ ಆಗಬೇಕು, ಬಿಕಾಸ್ ಅದಕ್ಕೊಂದು ಏಜೆನ್ಸಿ ಇರುತ್ತೆ, ಇಂಟರ್ನ್ಯಾಷನಲ್ ಆಸ್ಟ್ರಾನಮಿಕಲ್ ಯೂನಿಯನ್ ಅಂತ. ಸೊ ಅದಕ್ಕಿಂತ ಮುಂಚೆ ಲಾಸ್ಟ್ ವೀಕಲ್ಲಿ ಯಾವುದೋ ಒಂದು ಆಸ್ಟ್ರಾಯ್ಡ್ನ ನಮ್ಮ ಇಂಡಿಯನ್ ಸೈಂಟಿಸ್ಟ್, ಇಸ್ರೋ ಸೈಂಟಿಸ್ಟ್ ಮೇಲೆ ಹೆಸರಲ್ಲಿ ಇಟ್ಟರು. ಅದು ಇಟ್ಟಿದ್ದು ಕೂಡ IAU, ಯಾವುದೋ ಇಂಟರ್ನ್ಯಾಷನಲ್ ಆಸ್ಟ್ರಾನಮಿಕಲ್ ಯೂನಿಯನ್. ಸೊ ಈಗೇನಂತಂದ್ರೆ ಇಟ್ ಹ್ಯಾಸ್ ಆಕ್ಚುಲಿ ಬಿನ್ ಅಫಿಷಿಯಲಿ ರೆಕಗ್ನೈಸ್ ಆಗಿದೆ. ಅಫಿಷಿಯಲಿ ಯಾಕೆ ರೆಕಗ್ನೈಸ್ ಆಗಿದೆ? ಅದು ಏನಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ದೇಶದ ಪವರ್ ಹೆಂಗೆ ಅಂತ ಹೇಳಿದ್ರೆ, ಅದು ಎಷ್ಟು ಏರಿಯಾಸ್ ಅಲ್ಲಿ ತನ್ನ ಪ್ರೆಸೆನ್ಸ್ನ ಇರುವಿಕೆನ ತೋರಿಸ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಟ್ರೇಡ್ ಅಂಡ್ ರಿಲೇಷನ್ಸ್ ಅದಾ. ಸೊ ಟ್ರೇಡ್ ಅಲ್ಲಿ ಎಷ್ಟು ದೇಶದ ಜೊತೆ ನಮಗೆ ಬೈಲಾಟರಲ್ ರಿಲೇಷನ್ಶಿಪ್ ಇದೆ, ಓಕೆನಾ. ಅಂಡ್ ಇನ್ನೊಂದು ಮಿಲಿಟರಿ ಮೈಟ್ ಅಲ್ಲಿ, ರೈಟ್. ಸಿ ಮಿಲಿಟರಿ ಮೈಟ್ ಅಂದ್ರೆ ಕಂಪ್ಲೀಟ್ಲಿ ಹಾರ್ಡ್ ಪವರ್. ಸಾಫ್ಟ್ ಪವರ್ ಅಂತ ಹೇಳಿದ್ರೆ ಯು ಇನ್ಫ್ಲೂಯೆನ್ಸ್ ಅದರ್ ಡಿಸಿಷನ್ ಮೇಕಿಂಗ್, ಹೌದಾ. ಅದ್ರ ನಿಮ್ಮ ಒಂದು ಫಾರ್ ಎಕ್ಸಾಂಪಲ್ ಈಗ ಇದರಲ್ಲಿ ICC ಇದರಲ್ಲಿ BCCಯ ಒಂದು ಪಾತ್ರ ತುಂಬಾ ದೊಡ್ಡದ. ಯಾಕೆ ಹೇಳಿ? BCCಯ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುತ್ತೆ, ಫಂಡ್ಸ್ ಬರುತ್ತೆ, ಅಂಡ್ ವ್ಯೂವರ್ಶಿಪ್ ಬರುತ್ತೆ, ಸ್ಪಾನ್ಸರ್ಶಿಪ್ ಬರುತ್ತೆ, BCCI ಈವೆಂಟ್ಸ್ ಲೈಕ್ IPL ಅಂಡ್ ಆಲ್. ಸೊ BCCI ಇಸ್ ಅ ವೆರಿ ಇಂಪಾರ್ಟೆಂಟ್ ಏಜೆನ್ಸಿ ಯಾವುದಕ್ಕೆ? ICC ಈವೆಂಟ್ಸ್ಗೆಲ್ಲ. BCCI ಬಿಟ್ಟರೆ ICC ಏನು ಜಾಸ್ತಿ ಮಾಡೋಕ್ಕಲ್ಲ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ಅದೇ ರೀತಿ ನಮ್ಮ ದೇಶದ ಒಂದು ಸಾಫ್ಟ್ ಪವರ್ ತೋರಿಸ್ಕೋಬೇಕು, ನಮ್ಮ ಟೆಕ್ನಾಲಜಿ ಪ್ರಾಸೆಸ್ ತೋರಿಸ್ಬೇಕಾದ್ರೆ ಸ್ಪೇಸ್ ಟೆಕ್ನಾಲಜಿಲಿ ಒಂದು ಮೈಲ್ಗಲ್ಲು, ಹೌದಾ ಇದು? ಹೌದಾ. ಸೊ ಈಗೇನಾಗುತ್ತೆ ಅಂತ ಹೇಳಿದ್ರೆ, ಆ ಒಂದು ದಕ್ಷಿಣ ಧ್ರುವದಲ್ಲಿ ಯಾವ ಪಾಯಿಂಟ್ ಅಲ್ಲಿ ಅದು ಇಳಿದಿತ್ತು ವಿಕ್ರಮ್ ಲ್ಯಾಂಡರ್, ರೈಟ್, ಸಾಫ್ಟ್ ಲ್ಯಾಂಡಿಂಗ್ ಮಾಡಿತ್ತು, ಅದಕ್ಕೆ ನಮ್ಮ ದೇಶದ ಹೆಸರಿಟ್ಟಿದ್ದಾರೆ, ಓಕೆನಾ. ಅಂಡ್ ಅದೇನಾಗುತ್ತೆ ಅಂದ್ರೆ, ಇನ್ನು ಮುಂದೆ ಯಾರೇ ಒಬ್ರು ಎಕ್ಸ್ಪ್ಲೋರೇಷನ್ ಯಾವುದೇ ಒಂದು ಸ್ಯಾಟಲೈಟ್ಸ್ ಹೋದ್ರು ಕೂಡ ಅಲ್ಲಿ ಹೋಗ್ಬೇಕಂದ್ರೂ ಕೂಡ ಅದೊಂದು ಪಾಯಿಂಟ್ ಅಂತ ಇರುತ್ತೆ, ರೆಫರೆನ್ಸ್ ಪಾಯಿಂಟ್ ಒಂದು. ಎರಡನೇದು, ನಮ್ಮಲ್ಲಿ ಸಾಕಷ್ಟು ನಾವು ಸ್ಟಡಿ ಮಾಡ್ತೀವಿ, ಅದ್ರ ಇನ್ಫಾರ್ಮೇಶನ್ ಇರುತ್ತಾ, ಹೌದಾ. ಅಂಡ್ ದಕ್ಷಿಣ ಗೋಳಾರ್ದು ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈಗ ಭೂಮಿ ಏನು ಫಾರ್ಮ್ ಆಯಿತು, ಅದು ಫಾರ್ಮ್ ಆದ ನಂತರ ಒಂದು ಥಿಯರಿ ಏನು ಹೇಳುತ್ತೆ ಅಂತಂದ್ರೆ, ಚಂದ್ರ ಕೂಡ ಭೂಮಿಯಿಂದ ಉಟ್ಕೊಂಡಿರೋದು. ಭೂಮಿ 4.5 ಬಿಲಿಯನ್ ಇಯರ್ಸ್ ಆಗೋ ಒಂದು ಬರ್ನಿಂಗ್ ಬಾಲ್ ಆಫ್ ಫೈರ್, ಸೂರ್ಯನ ಇದರಿಂದ ನೆಬ್ಯುಲಾ ಡಸ್ಟ್ ಕ್ಲೌಡ್ಸ್ ಇಂದ ಫಾರ್ಮ್ ಆಗಿತ್ತು, ಓಕೆ. ಸೊ ಮಧ್ಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೋ ಒಂದು ಮಾರ್ಸ್ ಸೈಜ್ ಆಬ್ಜೆಕ್ಟ್ ಬಂದು ಭೂಮಿಗೆ ಬಡಿಯುತ್ತೆ. ಆ ಬಡ್ದಾಗ ಏನಾಗುತ್ತೆ ಅಂದ್ರೆ, ಸ್ವಲ್ಪ ಪೋರ್ಷನ್ ಆಫ್ ಅರ್ತ್ ಗೆಟ್ ಸಪ್ರೇಟೆಡ್, ಸ್ವಲ್ಪ ದೂರದಲ್ಲಿ ಹೋಗಿ, ಬಿಕಾಸ್ ಇಟ್ ವಿಲ್ ಸ್ಟಿಲ್ ಬಿ ಅಂಡರ್ ದ ಗ್ರಾವಿಟಿ, ಇನ್ಫ್ಲೂಯೆನ್ಸ್ ಆಫ್ ಅರ್ತ್ ಗ್ರಾವಿಟಿ, ಅರ್ತ್ ಗುರುತ್ವಾಕರ್ಷಣೆ ಇದರಲ್ಲಿ ಇರುತ್ತೆ, ಅದು ಚಂದ್ರ ಆಗೋಯ್ತು. ಅರ್ಥ ಆಗ್ತಿದ್ಯಾ, ರೈಟ್. ಈಗ ಭೂಮಿ ಹಂಗಾದ್ರೆ ನಮಗೆ ಮಾಯಿಶ್ಚರ್ ಇದೆಯಾ, ನೀರಿದೆಯಾ, ರೈಟ್. ಆ್ಯಂಡ್ ನಮ್ಗೆ ಗೊತ್ತಿದೆ, ಯಾವುದೇ ಒಂದು ರೀಜನಲ್ಲಿ ಫಾರ್ ಎಕ್ಸಾಂಪಲ್ ಈಗ ಅಲ್ಲಿ ವಾತಾವರಣ ಅಷ್ಟು ಕಂಡ್ಯೂಸಿವ್ ಇಲ್ಲ, ಬಿಕಾಸ್ ವಾತಾವರಣ ಇತ್ತಂದ್ರೆ ಮೋಡ ಇದ್ರೆ ಮಳೆ ಆಗ್ತಿತ್ತು, ಮಾಯಿಶ್ಚರ್ ಇರ್ತಿತ್ತು. ನಾವು ಇಟ್ ಅಪಿಯರ್ಸ್ ಟು ಬಿ ಒಂದೊಂಥರ ಬ್ಯಾರನ್ ಲ್ಯಾಂಡ್,
ಅಂದರೆ ಏನೂ ಇಲ್ಲ ಅಲ್ಲಿ, ಬರೀ ಕಲ್ಲು ಆ ಥರ ಇದೆ ಅಂತ. ಬಟ್ ಉತ್ತರ ಅಥವಾ ದಕ್ಷಿಣ ಗೋಳಾರ್ಧದಲ್ಲಿ ಸ್ಪೆಷಲಿ ಇದು ಯಾವಾಗಲೂ ಸೂರ್ಯನ ಫೇಸ್ ಆಗಲ್ಲ, ಅದು ಯಾವಾಗಲೂ ಫ್ರೋಸನ್ ಆ್ಯಂಡ್ ಎಲ್ಲ ಮಾಯ್ಶ್ಚರ್ ಇತ್ತು ಅಂದರೆ ಅದು ಪರ್ಮನೆಂಟ್ಲಿ ಫ್ರೋಸನ್ ಆಗಿರುತ್ತೆ. ಮಾಯ್ಶ್ಚರ್ ಅಂದರೆ ನೀರು. ಸೊ ನಮ್ಮ ಉತ್ತರ ಮತ್ತು ದಕ್ಷಿಣ ಇದರಲ್ಲಿ ಧ್ರುವದಲ್ಲಿ ಹಿಮಗಡ್ಡೆಗಳಿದೆಯಾ, ಸೊ ಅಲ್ಲಿ ಇರಬಹುದು ಅನ್ನೋ ಪಾಸಿಬಿಲಿಟಿಗೆ ನಾವು ಹ್ಯಾವ್ ಚೋಸನ್ ದಟ್ ಸೈಟ್, ರೈಟ್. ನಾವು ವಿ ಬಿನ್ ಅಫಿಷಿಯಲಿ ಆ ಒಂದು ಸೈಟ್ನ IAU ರೆಕಗ್ನೈಸ್ ಮಾಡುತ್ತೆ, ಏಷ್ಯನ್ ನ್ಯೂಸು. ಅರ್ಥ ಆಗ್ತಿದ್ಯಾ? ಇದು ನಮ್ಗೆ ಏನಾಗುತ್ತೆ ಅಂದರೆ ಅಲ್ಟಿಮೇಟ್ಲಿ ಮುಂಚೆ ನಾವು ಬೇರೆ ದೇಶಕ್ಕೆ ಹೋಗ್ಬಿಟ್ಟು ನಮ್ಮ ಸ್ಯಾಟಲೈಟ್ನ ಲಾಂಚ್ ಮಾಡಬೇಕಾಗಿತ್ತು, ಓಕೆನಾ. ಈಗೇನಂತ ಹೇಳಿದ್ರೆ ಬೇರೆ ದೇಶದಲ್ಲಿ ಬರೋ ಸ್ಯಾಟಲೈಟ್ಸ್ ಎಲ್ಲ ನಮ್ಮ ಕಡೆ ಸರ್, ಬಿಕಾಸ್ ನಿಮ್ಮ ಲಾಂಚ್ ವೆಹಿಕಲ್ ಚೆನ್ನಾಗಿದೆ. ಈಗ ಒಂದು ರಾಕೆಟ್ ಮಾಡಿ ಲಾಂಚ್ ಮಾಡೋಕೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಫ್ರಾನ್ಸ್ಗೆ ಆಗಲಿ ಅಥವಾ ಇಟ್ಲಿ ಆಗಲಿ ದೇಶಕ್ಕೆ. ಈಗ ಆಲ್ರೆಡಿ ಒಂದು ರಾಕೆಟ್ ಇದೆ ನಮ್ಮದು ವಿಕಾಸ್ ಇಂಜಿನ್ದು, ನಾವು ಲಾಂಚ್ ಮಾಡ್ತೀವಿ, ಚಂದ್ರಯಾನ್ ಮಿಷನ್ ಮಂಗಲಯಾನ್ ಮಿಷನ್ ಮಾಡ್ತೀವಿ ಅಂತ. ಅವ್ರು ಏನು ಮಾಡ್ತಾರೆ, ಅವ್ರ ಸ್ಯಾಟಲೈಟ್ಸ್ ಅಂತ ಕೊಡ್ತಾರೆ ನಮಗೆ. ಸೊ ದೇ ವಿಲ್ ಬಿ ಪೇಯಿಂಗ್ ಫಾರ್ ಅಸ್, ಸುಮ್ಮನೆ ದುಡ್ಡು ಕೊಡ್ತಾರಾ? ಸೊ ಇದು ಏನು ತೋರಿಸ್ತಿದೆ ಅಂದರೆ ನಮ್ಮ ಸ್ಪೇಸ್ ಟೆಕ್ನಾಲಜಿಯಲ್ಲಿ ವಿ ಹ್ಯಾಡ್ ದಟ್ ಅಬಿಲಿಟಿ, ಅಂದರೆ ನಮ್ಮ ಒಂದು ಸಾಫ್ಟ್ ಪವರ್ ಜಾಸ್ತಿ ಆಗಿದೆ. ನಾವು ಇನ್ಮೇಲೆ ಸ್ಪೇಸ್ ಟೆಕ್ನಾಲಜಿಲಿ ವರ್ಲ್ಡ್ನ ಮುಂದೆ ಹೊಡ್ಸ್ಕೊಂಡು ಹೋಗ್ಬೋದು, ಲೈಕ್ ನಾಸಾ, ಓಕೆನಾ. ಸೊ ನಾಸಾ ಇದೆಯಲ್ಲ US ಅಥವಾ ನಮಗೆ ಯಾವುದಿದು ಯುರೋಪ್ ಯಾವುದು ಅಲ್ಲಿದೆ ಬರಲ್ಲ, ರಾಸ್ಕಾಮ್ ಇದ್ರದ್ದು ರಷ್ಯಾದು. ದೆನ್ ವಿ ಹ್ಯಾವ್ ಯುರೋಪ್ ಯಾವುದೋ ಇದೆ ರೀ, ಯುರೋಸ್ಪೇಸ್ ಅನ್ನೋ ಸಮಥಿಂಗ್ ಲೈಕ್ ದಟ್. ಓಕೆ ಡನ್. ಸೊ ನ್ಯೂಸ್ ಹೋಗೋಣ. ಯಾವುದು ಏಜೆನ್ಸಿ ನೋಡಿ, ಇಂಟರ್ನ್ಯಾಷನಲ್ ಹೇಳಿ, ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್, ಓಕೆನಾ. ಸೊ ಅದರ ಒಂದು ವರ್ಕಿಂಗ್ ಗ್ರೂಪ್ ಅಂತ ಇರುತ್ತೆ. ಅದೇನು ಮಾಡುತ್ತೆ, ನಾವು ಪ್ರಪೋಸಲ್ ಕೊಟ್ಟಿದ್ವಿ, ವಿ ವಾಂಟ್ ಟು ಈ ಒಂದು ಪಾಯಿಂಟ್ನ ಈ ಒಂದು ಹೆಸರಿಡಿ ಅಂತ, ಅದನ್ನು ಅಫಿಷಿಯಲ್ ಆಗಿ ಅಪ್ರೂವ್ ಮಾಡಿದ್ದಾರೆ. ಅರ್ಥ ಆಗಿದೆಯಾ? ಎಲ್ಲ ಪ್ರಪೋಸಲ್ನ ಅವ್ರು ಅಪ್ರೂವ್ ಮಾಡಲ್ಲ, ರೈಟ್. ಬಟ್ ಇಟ್ ಇಸ್ ಬಿನ್ ಅಪ್ರೂವ್ಡ್ ಅಂತ ಹೇಳಿದ್ರೆ ನಮಗೆ ವಿ ಹ್ಯಾವ್ ದಟ್ ಸಾರ್ಟ್ ಆಫ್ ಅ ಲೆವರೇಜ್, ಓಕೆನಾ. ಸೊ ಅದು ಒಂದ್ಸರಿ ಏನಾದರೂ ಆಯಿತು ಅಂತ ಹೇಳಿ ಅಪ್ರೂವ್ ಮಾಡಿದ್ರೆ ಏನಾಗುತ್ತೆ, ಇನ್ನು ಮುಂದೆ ಅದರೊಂದು ಅಫಿಷಿಯಲ್ ಗೆಜೆಟಿಯರ್ ಬರುತ್ತೆ ಅವ್ರದ್ದು. ಆ ಅಫಿಷಿಯಲ್ ಗೆಜೆಟಿಯರಲ್ಲಿ ಆ ಒಂದು ಹೆಸರು, ಆ ಒಂದು ಪಾಯಿಂಟ್ನ ಮೆನ್ಷನ್ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ಯಾವುದು ಗೆಜೆಟ್ ಇರೋದು? ಗೆಜೆಟ್ರಿ ಆಫ್ ಪ್ಲಾನೆಟರಿ ನಾಮನ್ಕ್ಲೇಚರ್ ಹೇಳಿ, ಗೆಜೆಟ್ರಿ ಆಫ್ ಪ್ಲಾನೆಟರಿ ನಾಮನ್ಕ್ಲೇಚರ್ ಅಂದ್ರೆ ನಮ್ಮೊಂದು ಫೋನ್ ಬುಕ್ ಇದ್ದಾಗೆ. ಆಫ್ ಮಾಡಿ ಬೇಕಾದ್ರೆ, ರೈಟ್. ಗೆಜೆಟಿಯರ್ ಆಫ್ ಪ್ಲಾನೆಟರಿ ನಾಮನ್ಕ್ಲೇಚರ್, ಅರ್ಥ ಆಗ್ತಿದ್ಯಾ? ಸೊ ಅದರಲ್ಲಿ ಇನ್ನು ಮುಂದೆ ಆ ಒಂದು ಪಾಯಿಂಟ್ನ ಸ್ಟೇಷನ್ ಶಿವಶಕ್ತಿ ಅಂತ ಅರ್ಥ ನಾಮಕರಣ ಆಯಿತು ಅಲ್ವೇನ್ರಿ. ಸೊ ಇದು ಈ ಒಂದು ಏಜೆನ್ಸಿ ಇಂಟರ್ನ್ಯಾಷನಲ್ ಆಸ್ಟ್ರಾನಮಿಕಲ್ ಯೂನಿಯನ್ ಯಾವುದೇ ಒಂದು ಸೆಲೆಸ್ಟಿಯಲ್ ಆಬ್ಜೆಕ್ಟ್ಸ್ ಅಂದ್ರೆ ನಮಗೆ ಸೋಲಾರ್ ಸಿಸ್ಟಮ್ ಇರುವಂಥದ್ದು, ಆಚೆ ಇರುವಂಥ ಸಿಸ್ಟಮ್ ಅಲ್ಲಿ ಯಾವುದೇ ಮೀಟಿಯರ್ಸ್ ಆಗಿರ್ಬೋದು, ಆಸ್ಟ್ರಾಯ್ಡ್ಸ್ ಆಗಿರ್ಬೋದು, ಹೌದಾ, ಎಲ್ಲದಕ್ಕೂ ಹೆಸರಿಡುವಂಥ ಒಂದು ಆಥರೈಸ್ಡ್ ಏಜೆನ್ಸಿ ಅಂದ್ರೆ IAU. ಅವ್ರೇನು ನಾವು ಯಾವ್ದು ಇಟ್ಕೋಬಹುದು, ಏನೋ ಕ್ಷುದ್ರ ಗ್ರಹ, ಆ ಗ್ರಹ ಈ ಗ್ರಹ ಅಂತ. ಅಲ್ಟಿಮೇಟ್ಲಿ ಹೆಸರಿಡುವಂಥದ್ದು ಯಾರು? ಅಥಾರಿಟಿ ಇವರೇ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಅವ್ರೇನ್ ಮಾಡ್ತಾರೆ, ಒಂದು ದೇ ಆಲ್ಸೋ ಟಾಕ್ ಅಬೌಟ್ ದ ಟೊಪಾಗ್ರಫಿ ಅಂಡ್ ಆಲ್ಬಿಡೋ. ಆಲ್ಬಿಡೋ ಗೊತ್ತಲ್ಲ, ಯಾವುದೇ ಒಂದು ಒಬ್ಜೆಕ್ಟ್ನು ಅದೆಷ್ಟು ಅಮೌಂಟ್ ಆಫ್ ಬೆಳಕನ್ನು ರಿಫ್ಲೆಕ್ಟ್ ಮಾಡುತ್ತೆ. ಈಗ ನಾನು ಒಂದು ವೈಟ್ ಬಟ್ಟೆ ಹಾಕೊಂಡಿದ್ದೀನಿ, ಹಾ ಯಾವ್ದು ಯುರೋಪಿಯನ್ ಈ ಸಲಪ್ಪ ಯುರೋಪಿಯನ್ ಸ್ಪೇಸ್ ಏಜೆನ್ಸಿನ, ಅದಕ್ಕೆ ಏನೋ ಹೆಸರಿದೆ, ಅದಕ್ಕೆ ನಾಟ್ ಗೆಟಿಂಗ್ ಎಕ್ಸಾಕ್ಟ್. ನಮ್ದು ಇಸ್ರೋ ಇದೆಲ್ಲ ಆ ಥರ, ಅದು ಒಳ್ಳೆ ಯುರೋಪಿಯನ್ ಬರುತ್ತೆ. ಈಸಾನ ನಾಟ್ ಶೋರ್, ಅದು ನನಗೆ ಗೊತ್ತಿದ್ದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಬಟ್ ಯು ಹ್ಯಾವ್ ಸಮ್ ನೇಮ್ ಫಾರ್ ದಟ್. ಓಕೆ, ಮೇ ಬಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇರ್ಬೋದು. ಥ್ಯಾಂಕ್ ಯು ಸೊ ಮಚ್, ರೈಟ್. ಸೊ ಈಗ ಅದರ ಹೆಸರು ಅರ್ಥ ಏನು, ಕೆಲವೊಂದು ಕಂಡೀಷನ್ಸ್ ಇದೆ. ಇಂಟರ್ನ್ಯಾಷನಲ್ ಆಸ್ಟ್ರಾನಮಿಕಲ್ ಯೂನಿಯನ್ ಯಾವುದೇ ಒಂದು ಪಾಯಿಂಟ್ನ ನೇಮ್ ಇಡಬೇಕು ಅಂತ ಹೇಳಿದ್ರೆ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಹೆಸರಿಡಲ್ಲ. ಅರ್ಥ ಆಗ್ತಿದೆಯಾ? ಎರಡನೇದು ಈ ಒಂದು ಫಾರ್ ಎಕ್ಸಾಂಪಲ್ ಧರ್ಮಕ್ಕೆ ಸಂಬಂಧಪಟ್ಟಂಥ ಹೆಸರು, ಅಂದರೆ ಕ್ರಿಶ್ಚಿಯಾನಿಸಮ್ ಆಗೋ, ಇಸ್ಲಾಂ ಆಗಿರ್ಬೋದು, ಹಿಂದೂ ಧರ್ಮಕ್ಕೆ ಆಗಿರ್ಬೋದು, ಅದರ ಹೆಸರಿಡಲ್ಲ. ಆ್ಯಂಡ್ ಮೂರನೇದು ದೇ ಡೋಂಟ್ ಕೀಪ್ ಫಾರ್ ರೈಟ್ ಮಿಲಿಟರಿ ಪರ್ಪಸ್. ಸೊ ಮಿಲಿಟರಿ ಇರೋಂಥ ಹೆಸರು ಇರುತ್ತಲ್ಲ, ಸೊ ಪೊಲಿಟಿಕಲ್, ಮಿಲಿಟರಿ ಮತ್ತೆ ನಿಮ್ಮ ಒಂದು ರಿಲಿಜಿಯಸ್ ದ ಹೆಸರಿಡಲ್ಲ. ಆದರೆ ಶಿವಶಕ್ತಿ ಅನ್ನೋದು ನಮ್ಮ ಮೈಥಾಲಜಿಲಿ ಏನಂತ ಹೇಳಿದ್ರೆ ಅದಕ್ಕೆ ಹೆಸರು, ದೇವ್ರ ಹೆಸರನ್ನು ಕೊಟ್ಟಿಲ್ಲ. ಶಿವ ಅಂದ್ರೆ ಏನು ಅಂದ್ರೆ ವಿ ಹ್ಯಾವ್ ಸಮ್ ರೆಸೊಲ್ಯೂಷನ್, ಅಂದ್ರೆ ಮನುಕುಲದ ಉದ್ಧಾರಕ್ಕಾಗಿ ನೀವೇನಾದರೂ ಒಂದು ಪ್ರತಿಜ್ಞೆ ಮಾಡಿದ್ರ. ಸೊ ಶಿವ ಅಂದ್ರೆ ಮನುಕುಲದ ಉದ್ಧಾರಕ್ಕಾಗಿ ಮಾಡಿದಂಥ ಒಂದು ಪ್ರತಿಜ್ಞೆ ಅಥವಾ ರೆಸೊಲ್ಯೂಷನ್. ಶಕ್ತಿ ಅಂದ್ರೆ ಆ ಒಂದು ಪ್ರತಿಜ್ಞೆ ನೆರವೇರಿಸಕ್ಕೆ ಬೇಕಾಗಿರುವಂಥ ಒಂದು ಕ್ಷಮತೆ. ಇಂಡಿಯಾ ಅನ್ಸ್ ಅದನ್ನ ಹೇಳಿದ್ದಕ್ಕೆ ಇದು ಅಪ್ರೂವ್ ಆಗಿರೋದು. ಅವ್ರಿಗೆ ಗೊತ್ತಿಲ್ವಲ್ಲ ಶಿವಶಕ್ತಿ ನಮ್ದು ಅಂತ. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ? ರೈಟ್, ಅರ್ಥ ಆಯ್ತಾ? ಇದನ್ನ ಕೇಳ್ತಾರೆ. ರೀಸೆಂಟಾಗಿ ಶಿವಶಕ್ತಿ ಅನ್ನೋ ಸ್ಟೇಷನ್ನ ಇಂಟರ್ನ್ಯಾಷನಲ್ ಆಸ್ಟ್ರಾನಮಿಕಲ್ ಯೂನಿಯನ್ ಅವರು ಅಪ್ರೂವ್ ಮಾಡಿದ್ರು.
ನಮ್ಮ ಇಂಡಿಯನ್ಸ್ ಅದ್ರ ಪ್ರಕಾರ ಏನು ಶಿವಶಕ್ತಿ ಅಂತ ಹೇಳಿದ್ರೆ ನಮ್ಮಲ್ಲಿ ಇದೆಯಲ್ಲ ಕೇಸರಿ ಬಿಳಿ ಹಸಿರು ಅಂದ್ರೆ ಅದಕ್ಕೊಂದು ಇಟ್ ಹ್ಯಾಸ್ ಅ ಸಿಂಬಲಿಕ್ ಮೀನಿಂಗ್ ಅಲ್ವಾ ಅಲ್ವನ್ರಿ. ಸೊ ಶಿವ ಅಂದ್ರೆ ಏನಂದ್ರೆ ಇಟ್ ಇಸ್ ಲೈಕ್ ರೆಸಲ್ಯೂಷನ್ ಫಾರ್ ವೆಲ್ಫೇರ್ ಆಫ್ ಹ್ಯುಮ್ಯಾನಿಟಿ, ಮನುಕುಲದ ಉದ್ಧಾರಕ್ಕಾಗಿ ನೀವು ತಗೊಳ್ಳೋಂಥ ಒಂದು ಕೆಲವೊಂದು ಪ್ರತಿಜ್ಞೆ ಅಲ್ವಾ. ರೆಸಲ್ಯೂಷನ್ ಅದೆಲ್ಲ ಪ್ರತಿಜ್ಞೆನ ಅನ್ನೋದಕ್ಕೆ ಉದ್ದೇಶ. ನಮ್ಮ ನ್ಯೂ ಇಯರ್ ಅಲ್ಲಿ ಅದ್ ಮಾಡ್ತೀವಿ ಇದು ಮಾಡ್ತೀವಿ, ಈ ವರ್ಷ ರೆಸಲ್ಯೂಷನ್ ತಗೋತೀವಿ, ಪ್ರಿಲಿಮ್ಸ್ ಈ ವರ್ಷ ನಾನು ತಗೊಳ್ಳಲ್ಲ ನೆಕ್ಸ್ಟ್ ವರ್ಷ ಅಲ್ವಾ. ಪ್ರತಿಜ್ಞೆ ಭೀಷ್ಮ ಪ್ರತಿಜ್ಞೆ ರೈಟ್. ನೆಕ್ಸ್ಟ್ ಶಕ್ತಿ ಅಂದ್ರೆ ಆ ಪ್ರತಿಜ್ಞೆ ನೆರವೇರಿಸೋದಕ್ಕೆ ಬೇಕಾಗಿರುವಂತಹ ಒಂದು ಕ್ಷಮತೆ. ಓಕೆನಾ. ಸೊ ಈಗ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಯ್ಯೋ ಯಾವಾಗಾಯ್ತು 1919 ಇಸ್ವಿಯಲ್ಲಿ ರೈಟ್. ಅಂಡ್ ಎಲ್ಲ ಇಂಟರ್ನ್ಯಾಷನಲ್ ರೆಕಗ್ನೈಸ್ಡ್ ಅಥಾರಿಟಿ ಫಾರ್ ಅಲ್ಟಿಮೇಟ್ಲಿ ಎಲ್ಲದಕ್ಕೂ ಹೆಸರು ಕೊಡುವಂತ ಒಂದು ಜವಾಬ್ದಾರಿ ಇರುವಂತ ಮತ್ತು ಅಧಿಕಾರ ಇರುವಂತದ್ದು ಈ IAU ಮಾತ್ರನೇ. ಅದೊಂದು ಕೆಲವೊಂದು ರೂಲ್ಸ್ ಫಾಲೋ ಮಾಡುತ್ತೆ ಅಂತ ಹೇಳಿದ್ರೆ ರೂಲ್ 9 ಏನ್ ಹೇಳುತ್ತೆ, ಯಾವ ರೂಲ್ 9 ಮಿಲಿಟರಿ ಇಲ್ಲ, ಪೊಲಿಟಿಕಲ್ ಇಲ್ಲ, ಮತ್ತೆ ರಿಲಿಜಿಯಸ್ ಇಲ್ಲ. ನಮ್ಮ ಶಿವಶಕ್ತಿ ನಾವೇನೋ ಕೊಟ್ಟಿದ್ದೀವಿ. ಆದ್ರೆ 19ನೇ ಶತಮಾನ ಮುಂಚೆ ಇರುವಂತ ಪೊಲಿಟಿಕಲ್ ಫಿಗರ್ಸ್ ಹೆಸರು ಕೊಡ್ಬೋದು. ಉದಾಹರಣೆ ಯಾರು ಬಿಫೋರ್ 19th century? ಆರ್ಯಭಟ್ಟ, ನಮ್ಮ ಇದು ಜಾರ್ಜ್ ವಾಷಿಂಗ್ಟನ್ನು, ಕೆನಡಿ ಇಲ್ಲ ಅಂತ ಇವರು ಅಬ್ರಹಾಂ ಲಿಂಕನ್, ಹೌದಾ, ಅವ್ರ ಹೆಸರು ಕೊಡ್ಬೋದು ಅವ್ರು. ಮುಗೀತಾ, ಮುಂದ್ಕೋಣ ರೈಟ್. ಎರಡನೇದು ನೆಕ್ಸ್ಟ್, ಕರ್ನಾಟಕ ಸ್ಟೇಟ್ ಬ್ರೆಸ್ಟ್ ಕ್ಯಾನ್ಸರ್ ಬರ್ಡನ್ ಇಸ್ ಹೈ. ICMR ರಿಪೋರ್ಟ್ ಹೆಲ್ತ್. ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಸರ್ವೆ ಮಾಡಿದ್ದಾರೆ. ಅದರಲ್ಲಿ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಗೊತ್ತಲ್ಲ. ಓಕೆ. ಸೊ ನಮ್ಮ ದೇಶದಲ್ಲಿ ವುಮೆನ್ ರಿಲೇಟೆಡ್ ಇಶ್ಯೂಸ್ ಏನೇ ಬಂದರೂ ಕೂಡ ದಯವಿಟ್ಟು ನೋಟ್ಸ್ ಮಾಡ್ಕೋಬೇಕು. ಆಸ್ ಅ ಸೆಟ್, ಒಂದು ಅವರ ಒಂದು ಹೆಲ್ತ್ ರಿಲೇಟೆಡ್, ಹೆಲ್ತ್ ಅಂದರೆ ಇನ್ನೊಂದು ನೆಕ್ಸ್ಟ್ ನ್ಯೂಟ್ರಿಷನ್ ರಿಲೇಟೆಡ್. ಹೆಲ್ತಲ್ಲಿ ಬೇರೆ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಗರ್ಲ್ ಚೈಲ್ಡ್ ಹೆಲ್ತ್, ಓಕೆನಾ. ಸೊ ನ್ಯೂಟ್ರಿಷನ್ ಬೇಕಾಗುತ್ತೆ, ಅಂಡರ್ ವೇಟ್ ಬೇಕಾಗುತ್ತಲ್ವಾ. ಸೊ ಚೈಲ್ಡ್ ಮಾರ್ಟಾಲಿಟಿ ರೇಟು, ಇನ್ಫೆಂಟ್ ಮಾರ್ಟಾಲಿಟಿ ರೇಟು ಅವೆಲ್ಲ ಬರುತ್ತೆ ಅದರಲ್ಲಿ. ದೆನ್ ಯು ಟಾಕ್ ಅಬೌಟ್ ದ ಅಡೋಲಸೆಂಟ್ ಏಜ್. ಅಡೋಲಸೆಂಟ್ನಲ್ಲಿ ಫಾರ್ ಐರನ್ ಫಾಲಿಕ್ ಆಸಿಡ್ ಸಪ್ಲಿಮೆಂಟ್ ಕೊಡ್ತೀವಿ, ಫ್ರೀ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಕೊಡ್ತೀವಿ ಸ್ಕೂಲ್ಸಲ್ಲಿ, ಆ್ಯಂಡ್ ಸೈಕಲ್ ಎಲ್ಲ ವ್ಯವಸ್ಥೆ ಇರುತ್ತೆ. ದೆನ್ ಯು ಟಾಕ್ ಅಬೌಟ್ ನ್ಯೂಟ್ರಿಷನ್ ರೈಟ್. ಆ್ಯಂಡ್ ಅಲ್ಟಿಮೇಟ್ಲಿ ಯು ಆಲ್ಸೋ ಟಾಕ್ ಅಬೌಟ್ ಈಚ್ ಅಂಡ್ ಎವ್ರಿ ಹೆಲ್ತ್ ಇಶ್ಯೂಸ್ ಫೇಸ್ಡ್ ಬೈ ದ ವುಮೆನ್. ಓಕೆನಾ ರೈಟ್. ಫಾರ್ ಎಕ್ಸಾಂಪಲ್ ಈಗ ಮಹಿಳೆಯರಿಗೆ ಸಮಸ್ಯೆನು ನಾವು ಹಳ್ಳಿ ಕಡೆ ತಗೋಣ, ಒಲೆ ಉರಿಸ್ತಾರೆ. ಅಂಡ್ ಯು ನೋ ದಟ್ ಈಸ್ ಅ ಕಾಸ್ ಆಫ್ ಇಂಡೋರ್ ಏರ್ ಪೊಲ್ಯೂಷನ್. ಇಂಡೋರ್ ಏರ್ ಪೊಲ್ಯೂಷನ್ ಅಂದ್ರೆ ನಮಗೆ ಔಟ್ಡೋರ್ ಏರ್ ಪೊಲ್ಯೂಷನ್ ನಮ್ಗೆ ಗೊತ್ತಿದೆ. ಇಂಡೋರ್ ಏರ್ ಪೊಲ್ಯೂಷನ್ ಅಂತಂದ್ರೆ ಏನ್ ಮಾಡ್ತಾರೆ, ಸೌದೆ ಉರಿಸ್ತಾರ, ಮತ್ತೆ ಬೆರಣಿ ಅಂತಾರಲ್ಲ, ತಟ್ಟಿರುವಂತ ಬೆರಣಿ, ಅದು ಡೇಂಜರಸ್. ಸೊ ದಟ್ ಈಸ್ ಈಕ್ವಲ್ ಟು ಸ್ಮೋಕಿಂಗ್ 50 cigarettes ಅಟ್ ಒನ್ ಟೈಮ್, ಒಂದು ಸರಿ ಅಡುಗೆ ಮಾಡಿದ್ರೆ. ಇದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಮಹಿಳೆಯರು ಸಾಕಷ್ಟು ಪ್ರಮಾಣದಲ್ಲಿ ಒಂದು ರೆಸ್ಪಿರೇಟರಿ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗ್ತಿತ್ತು, ಸಾಕಷ್ಟು ಸಾವಾಗ್ತಿತ್ತು. ಅದಕ್ಕೆ ಏನು ಮಾಡೋದು, ಉಜ್ವಲ ಸ್ಕೀಮ್ ಪ್ರೊವೈಡಿಂಗ್ ಫ್ರೀ ಗ್ಯಾಸ್ ಸಿಲಿಂಡರ್ಸ್ ಟು ಆಲ್ ಫೀಮೇಲ್ ಹೌಸ್ ಹೋಲ್ಡ್ಸ್ ಅಲ್ವನ್ರಿ. ಸೊ ಫೀಮೇಲ್ ಮೆಂಬರ್ಸ್ ಅದು ಕೊಡ್ತೀವಿ ಅಂದರೆ ಅವ್ರಿಗೇನೋ ಹೆಲ್ತ್ ಸಮಸ್ಯೆ ಇದೆ, ಅದಕ್ಕೆ ಪರಿಹಾರ. ಅರ್ಥ ಆಗ್ತಿದ್ಯಾ? ಅದೇ ರೀತಿ ನಾವು ಅದು ಬಿಟ್ಟರೆ ಹೆಲ್ತ್ ಒಂದು ಎಕ್ಸಾಂಪಲ್ ಪೊಲ್ಯೂಷನ್ ರಿಲೇಟೆಡ್ ಕೊಟ್ಟೆ. ಇನ್ನೊಂದು ಹೆಲ್ತ್ ರಿಲೇಟೆಡ್ ಅಂದರೆ ಇದು ಮತ್ತೇನಾಗಿದೆಯಾ, ಅನಿಮಿಯಾ. 50% ಆಫ್ ವುಮೆನ್ ಇನ್ ಇಂಡಿಯಾ ಆರ್ ಅನಿಮಿಕ್. ಗೊತ್ತಾ ನಿಮಗೆ? 50% ಅನಿಮಿಯಾ ಅಂದ್ರೆ ಗೊತ್ತಲ್ಲ, ಲ್ಯಾಕ್ ಆಫ್ ಐರನ್ ಕಂಟೆಂಟ್ ಇನ್ ದ ಬಾಡಿ, ಹೌದಾ. ಆ್ಯಂಡ್ ಆಸ್ ಅ ರಿಸಲ್ಟ್ ಆಫ್ ದಟ್ ಅನಿಮಿಕ್ ಕಂಡೀಷನ್ ಏನಾಗುತ್ತೆ, ಅದಕ್ಕೆ ಫಾಲಿಕ್ ಆಸಿಡ್ ಇದೆಲ್ಲ ತಗೋತಾರಲ್ಲ ವುಮೆನ್. ಎಸ್ ಆರ್ ನೋ? ರೈಟ್. ವೈ? ಬಿಕಾಸ್ ದೇ ರಿಕ್ವೈರ್ ಸ್ಪೆಷಲ್ ಕೇರ್, ನಾಟ್ ಲೈಕ್ ಮೆನ್. ಓಕೆನಾ. ಬಿಕಾಸ್ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ, ರೈಟ್. ಸೊ ಅನಿಮಿಯಾ ಒನ್ ರೀಸನ್, ಒನ್ ಹೆಲ್ತ್ ಇಶ್ಯೂ. ಅದು ಬಿಟ್ರೆ ಒಬೆಸಿಟಿ, ಒಂದು ಸರ್ಟನ್ ಏಜ್ ಆದ ನಂತರ ಆಫ್ಟರ್ ಪ್ರೆಗ್ನೆನ್ಸಿ, ಆಫ್ಟರ್ ಡೆಲಿವರಿ ಒಬೆಸಿಟಿ ಜಾಸ್ತಿ ಆಗುತ್ತೆ, ಹೌದಾ. ಆ್ಯಂಡ್ ಸ್ಪೆಷಲಿ ಲೈಕ್ ಯೂಟ್ರಿನ್ ನಮಗೆ ಕ್ಯಾನ್ಸರ್ ಎಲ್ಲ ಆಗುತ್ತೆ. ಎಸ್ ಆರ್ ನೋ? ಸೊ ವುಮೆನ್ ರಿಲೇಟೆಡ್ ಎನಿಥಿಂಗ್ ಹೆಲ್ತ್ ರಿಲೇಟೆಡ್ ಬಂತು ಅಂದರೆ ಪ್ಲೀಸ್ ಫೋಕಸ್ ಆನ್ ದಟ್. ಆ್ಯಂಡ್ ವಿ ಹ್ಯಾವ್ ಅ ಅಥೆಂಟಿಕ್ ಅಬ್ಸರ್ವೇಷನ್ ಆಸ್ ಟು ದ ಸ್ಟೇಟಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಆಫ್ ವುಮೆನ್ ಇನ್ ಇಂಡಿಯಾ, ಸ್ಪೆಷಲಿ ಕರ್ನಾಟಕ ನಂಬರ್ 1. ಅರ್ಥ ಆಗ್ತಿದೆಯಾ? ನಂಬರ್ ಆಫ್ ಕೇಸಸ್ ಅಲ್ಲಿ ಅಂದ್ರೆ ಪ್ರತಿ 1,00,000 ಮಹಿಳೆಯರಲ್ಲಿ 515 ಜನಕ್ಕೆ ಈ ಒಂದು ಕ್ಯಾನ್ಸರ್ ಇರುತ್ತೆ. ಕ್ಯಾನ್ಸರ್ ಡಿಫ್ರೆಂಟ್ ಕ್ಯಾನ್ಸರ್ಸ್ ಇರುತ್ತಾ ಅಲ್ವನ್ರಿ. ಬ್ರೈನ್ ಟ್ಯೂಮರ್ ಅಂತ ಹೇಳ್ತೀವಿ, ಅದು ಕ್ಯಾನ್ಸರ್. ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ನಮಗೆ ಪ್ಯಾಂಕ್ರೆಟಿಕ್ ಕ್ಯಾನ್ಸರು ಅಲ್ವಾ, ಸ್ಕಿನ್ ಕ್ಯಾನ್ಸರ್, ಬಹಳಷ್ಟು ಕ್ಯಾನ್ಸರ್ ಇದೆ. ಅದರಲ್ಲಿ ದ ಇನ್ಸಿಡೆನ್ಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಈಸ್ ಮೋರ್. ಅರ್ಥ ಆಗ್ತಿದ್ಯಾ? ಹೆಲ್ತ್ ರಿಲೇಟೆಡ್ ಇಶ್ಯೂ ಪೇಪರ್ ನಂಬರ್ 2. ಓಕೆನಾ. ಸೊ ಯಾವ ಸ್ಟೇಟ್ಸು
ಹೈ ಬರ್ಡನ್ ಅರ್ಥ ಆಗ್ತಿದ್ಯಾ? ಇಂಥವರಲ್ಲಿ ಒಂದು ಕ್ಯಾನ್ಸರ್ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ, ಅಥವಾ ಇವರಲ್ಲಿ ಒಂದು ಅತಿ ಹೆಚ್ಚು ನಂಬರ್ ಆಫ್ ಕೇಸಸ್ ಇದೆ. ಕರೆಕ್ಟಾ? ಸೊ ಫಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ಅಂದ್ರೆ ಸೌತ್ ಇಂಡಿಯನ್ ಅಲ್ಲಿ ಜಾಸ್ತಿ ಇದೆ. ಕರೆಕ್ಟಾ? ಎಸ್ ಆರ್ ನೋ? ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಇದೆ, ರೈಟ್? ಅದರಲ್ಲಿ ಕರ್ನಾಟಕ ನಂಬರ್ 1, ಎರಡನೇದು ತಮಿಳುನಾಡು, ತೆಲಂಗಾಣ, ನಾಲ್ಕನೇದು ಡೆಲ್ಲಿ, ರೈಟ್? ದೇ ಹ್ಯಾವ್ ಹೈಯರ್ ಬರ್ಡನ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ದ್ಯಾನ್ ಈಸ್ಟರ್ನ್ ಅಂಡ್ ನಾರ್ತ್ ಈಸ್ಟರ್ನ್ ರೀಜನ್ಸ್. ಸೊ ಒಂದು ರೀಜನ್ ವೈಸ್ ಮಾಡಿದ್ದಾರೆ ಕ್ಯಾಟಗರೈಸೇಷನ್, ಅದರಲ್ಲಿ ಸೌತ್ ಇಂಡಿಯಾದಲ್ಲಿ ಜಾಸ್ತಿ, ಸೆಂಟ್ರಲ್ ಇಂಡಿಯಾ, ಈಸ್ಟ್ ಇಂಡಿಯಾ, ವೆಸ್ಟ್ ಇಂಡಿಯಾದಲ್ಲಿ ಕಂಪೇರ್ ಮಾಡಿದ್ರೆ ಇನ್ಸಿಡೆನ್ಸ್ ಇದು ನೆಕ್ಸ್ಟ್ ಸೇಮ್ ಆರ್ಟಿಕಲ್ ಇದೆ ವಿತ್ ರೆಸ್ಪೆಕ್ಟ್ ಟು ವಾಟರ್ ರಿಸರ್ವೈರ್ಸ್. ಅಲ್ಲೂ ಕೂಡ ವಿ ಕ್ಯಾನ್ ಯೂಸ್ ದಿಸ್ ನಾರ್ತ್ ಸೌತ್ ಝೋನಲ್ ವೈಸ್, ರೈಟ್? ಸೊ ಕರ್ನಾಟಕದಲ್ಲಿ ಸೌತ್ ಇಂಡಿಯಾದಲ್ಲಿ ಫಸ್ಟ್ ಸೌತ್ ಇಂಡಿಯಾ ನಂಬರ್ 1 ಇನ್ಸಿಡೆನ್ಸ್ ಜಾಸ್ತಿ ಇದೆ, ಅದರಲ್ಲಿ ಯಾವುದು? ಕರ್ನಾಟಕ. ಓಕೆ, ಸೊ ಯಾವ ವರ್ಷ ಇದು ಇಂಪಾರ್ಟೆಂಟ್, ಬಿಕಾಸ್ ಯು ನಾಟ್ ಟಾಕ್ ಅಬೌಟ್ 2015, 20 ಅಥವಾ 20ರಿಂದ 24 ಏನು ಹೇಳ್ತಿಲ್ಲ, 12ರಿಂದ ಯಾವ ಟೈಮಲ್ಲಿ ತಗೊಂಡಿರುವಂಥದ್ದು ಸರ್ವೆ ಮಾಡಿ, 12ರಿಂದ 16ನೇ ಇಸ್ವಿಯಲ್ಲಿ ಇನ್ ಟರ್ಮ್ಸ್ ಆಫ್ ಇಯರ್ಸ್. ಹೆಂಗೆ ಅಂದ್ರೆ ಇಯರ್ಸ್ ಆಫ್ ಲೈಫ್ ಲಾಸ್. ಇಯರ್ಸ್ ಆಫ್ ಲೈಫ್ ಲಾಸ್ ಅಂತಂದ್ರೆ ಕ್ಯಾನ್ಸರ್ ಏನೋ ಬಂತು ಅಂತಂದ್ರೆ ಅದಕ್ಕೊಂದು ಸರ್ಟನ್ ಪ್ರೊಸೀಜರ್ ಇರುತ್ತೆ. ಒಂದು, ಈಗ ನಮ್ಮ ತಾಯಿಗಿತ್ತು ಕ್ಯಾನ್ಸರ್ ಆ್ಯಂಡ್ ಲಂಪ್ ಇತ್ತು, ಈ ಸೈಜ್ ಲಂಪ್ ಇತ್ತು, ಅವ್ರಿಗೆ ಸರ್ಜರಿ ಮಾಡಬೇಕು. ಸರ್ಜರಿ ಇಸ್ ಫಾಲೋಡ್ ಬೈ ಇದರ್ ಕೀಮೋಥೆರಪಿ, ರೈಟ್? ಕೆಲವರು ಮಾಡಿದ್ರೆ ಕೀಮೋಥೆರಪಿ ಸ್ಟಾರ್ಟ್ ಮಾಡ್ತಾರೆ, ಬಟ್ ಸರ್ಜರಿ ಆಗೋರಿಗೆ ಫಸ್ಟು ರೇಡಿಯೋಥೆರಪಿ ಮಾಡಲ್ಲ, ಕೀಮೋ ಮಾಡ್ತಾರೆ. ಸೊ ಕೀಮೋಥೆರಪಿ ಆದ ನಂತರ ರೇಡಿಯೋಥೆರಪಿ, ಅದಾದ್ಮೇಲೆ ಮತ್ತೆ ಫಾಲೋಅಪ್ಸ್ ಇರುತ್ತೆ. ಟೇಕ್ಸ್ 1 year, 1.5 year, 2 year. ಸೊ ಆ ಟೈಮಲ್ಲಿ ಅವ್ರಿಗೆ ಹೆಲ್ತಿಂದ ಸಫರ್ ಆದಾಗ ಆಸ್ ಅ ಪೇಷಂಟ್ ದೇ ಆರ್ ಲೀಡಿಂಗ್ ದ ಲೈಫ್ ಅಲ್ವಾ? ತುಂಬಾ ವೀಕ್ ಆಗೋಗ್ತಾರೆ, ಬಾಯೆಲ್ಲ ಹುಣ್ಣಾಗುತ್ತೆ, ಅವ್ರಿಗೆ ಕೂದಲೆಲ್ಲ ಉದುರೋಗುತ್ತೆ, ದೇ ಆರ್ ಸಫರಿಂಗ್ ಲೈಕ್ ಅ ಪೇಷಂಟ್. ಅದನ್ನ ಇಯರ್ಸ್ ಆಫ್ ಲೈಫ್ ಲಾಸ್ ಅಂತ ಹೇಳ್ತೀವಿ. ಎಷ್ಟು ವರ್ಷ ನಿಮ್ಮ ಒಂದು ಸಫರಿಂಗ್ ಪೇಷಂಟ್ ಆಗಿಂದ ಎಷ್ಟು ವರ್ಷ ಕಳೆಯಿತು. ನೆಕ್ಸ್ಟ್ ಇಯರ್ಸ್ ಲಿವ್ ವಿತ್ ಡಿಸೆಬಿಲಿಟಿ. ಒಂದ್ಸರಿ ಟ್ರೀಟ್ಮೆಂಟ್ ಎಲ್ಲ ಆಯ್ತು, ಬಟ್ ಸ್ಟಿಲ್ ನಿಮ್ಗೆ ಏನೋ ಒಂದು ರೀತಿ ಅಂತ ಸಮಸ್ಯೆ ಆಗಿದೆ, ರೈಟ್? ಊಟ ಮಾಡೋಕ್ಕಲ್ಲ, ಕರೆಕ್ಟ್ ತಣ್ಣೀರು ಕುಡಿಯೋಕ್ಕಾಗಲ್ಲ, ಯು ಶುಡ್ ಹ್ಯಾವ್ ಫಾಲೋ ಪರ್ಟಿಕ್ಯುಲರ್ ಡಯಟ್. ಆ್ಯಂಡ್ ನಿಮ್ಮ ಸ್ಕಿನ್ನಲ್ಲಿ ಯು ಕ್ಯಾನ್ ಫೀಲ್ ದಟ್ ರ್ಯಾಷಸ್ ಬಿಕಾಸ್ ಬರ್ನ್ ಆಗೋಗಿರುತ್ತೆ. ರೇಡಿಯೋಥೆರಪಿ ಆದ್ರೆ ಫುಲ್ ದೇಹ ಎಲ್ಲ ಸುಟ್ಟಂಗೆ, ಬಿಕಾಸ್ ಹೈ ಎನರ್ಜಿ ಬೀಮ್ಸ್ ಹೋಗುತ್ತೆ. ಅಲ್ಟಿಮೇಟ್ಲಿ ಏನಾಗುತ್ತೆ ಅಂದರೆ ಇಟ್ ಆಲ್ಸೋ ಡೆಸ್ಟ್ರಾಯ್ ದ ಗುಡ್ ಸೆಲ್ಸ್. ಕೀಮೋಥೆರಪಿದು ಅದೇ ಸಮಸ್ಯೆ. ಆ್ಯಂಡ್ ಕೀಮೋಥೆರಪಿಯಲ್ಲಿ ಅದೇ ಒಂದು ಮಿಸ್ಟೇಕ್ ಡಾಕ್ಟರ್ ಮಾಡಿದ್ರೆ ಮೈ ಮದರ್ ವಾಸ್ ಇನ್ ICU ಫಾರ್ ಆಲ್ಮೋಸ್ಟ್ 18 days. ಇಲ್ಲೊಂದು ಪೋರ್ಟ್ ಹಾಕ್ಸಿದ್ವಿ ನಾವು, ಅಂದರೆ ಪ್ರತಿ ಸರಿ ಚುಚ್ಚಬೇಕು ಅಂತ ಹೇಳ್ಬಿಟ್ಟು ಸರ್ಜರಿ ಮಾಡಿದಾಗ ಒಂದು ಕೀಮೋ ಪೋರ್ಟ್ ಅಂತ ಬರುತ್ತೆ, US ಇಂದ ತರಿಸಿದ್ದು 30,000 rupees. ಬಟ್ ಪ್ರತಿ ಸರಿ ಎಲ್ಲ ಹಾಕಬೇಕಾದ್ರೆ ಯು ಹ್ಯಾವ್ ಟು ಹ್ಯಾಂಡಲ್ ಇಟ್ ವೆರಿ ಕೇರ್ಫುಲಿ, ಬಿಕಾಸ್ ಕೀಮೋಥೆರಪಿ ಮಾಡ್ತಿರ್ಬೇಕು ಏನಾಗುತ್ತೆ ಅಂದರೆ ನಿಮ್ಮ ಒಂದು ಏನು WBCs ಅಂತ ಹೇಳ್ತೀವಿ, ರೋಗ ನಿರೋಧಕ ಶಕ್ತಿ, ಅದು ಕಂಪ್ಲೀಟ್ಲಿ ಝೀರೋ ಆಗೋಗುತ್ತೆ. ಆ್ಯಂಡ್ ಕೀಮೋ ಗೊತ್ತಾಗಲ್ಲ ಯಾವುದು ಕ್ಯಾನ್ಸರ್ ಸೆಲ್ಲು ಯಾವುದು ಗುಡ್ ಸೆಲ್ ಎಲ್ಲ ಡಿಸ್ಟ್ರಾಯ್ ಮಾಡುತ್ತೆ. ಅವರು ಡಾಕ್ಟರ್ಸ್ ಯಾರೋ ಮಾಡಿದಂಥ ಮಿಸ್ಟೇಕ್ ಆಲ್ಮೋಸ್ಟ್ 18 days ಮೈ ಮದರ್ ವಾಸ್ ಇನ್ ICU. ಇಯರ್ಸ್ ಲಿವ್ಡ್ ವಿತ್ ಡಿಸೆಬಿಲಿಟಿ, ಅರ್ಥ ಆಗ್ತಿದ್ಯಾ? ರೈಟ್? ಆ್ಯಂಡ್ ಡಿಸೆಬಿಲಿಟಿ ಅಡ್ಜಸ್ಟೆಡ್ ಲೈಫ್ ಇಯರ್ಸ್. ಅಲ್ಟಿಮೇಟ್ಲಿ ಒಂದ್ಸರಿ ಟ್ರೀಟ್ಮೆಂಟ್ ಆದ್ರೆ ಪ್ರತಿ 3 ತಿಂಗಳು ಒಂದ್ಸರಿ ಹೋಗ್ಬೇಕಾಗುತ್ತೆ. ಚೆಕ್ ಆಗೋಯ್ತು, 1 year ಆಯಿತು, 2 year ಆಯಿತು, 5 years ಆಯಿತು, 10 years ಆಯಿತು, ಯು ಶುಡ್ ಕೀಪ್ ಆನ್ ಗೋಯಿಂಗ್. ಅದನ್ನ ನಾವು ಡಿಸೆಬಿಲಿಟಿ ಅಡ್ಜಸ್ಟೆಡ್ ಲೈಫ್ ಇಯರ್ಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ನಮ್ಮಲ್ಲಿ ಯಾವ ಪ್ರಮಾಣದಲ್ಲಿ ನಾವು ಏನು ಅಳತೆ ಮಾಡ್ತೀವಿ ಅಂತ ಹೇಳಿದ್ರೆ ICMR ರಿಪೋರ್ಟಲ್ಲಿ ಒಂದು ಇಯರ್ಸ್ ಹೇಳಿ, ಇಯರ್ಸ್ ಆಫ್ ಲೈಫ್ ಲಾಸ್ಟ್ ಹೇಳಿ, ಇಯರ್ಸ್ ಆಫ್ ಲೈಫ್ ಲಾಸ್ಟ್, ಮತ್ತೆ ಇಯರ್ಸ್ ಲಿವ್ ವಿತ್ ಡಿಸೆಬಿಲಿಟಿ. ಒಂದು ಲೈಫ್ ಲಾಸ್ಟ್ ಆಗಿದೆ, ಎಷ್ಟು ವರ್ಷ ಲೈಫ್ ಲಾಸ್ ಆಗಿದೆ, ಇನ್ನೊಂದು ಡಿಸೆಬಿಲಿಟಿಲಿ ಎಷ್ಟು ವರ್ಷ ಬದುಕಿದೀವಿ, ಮತ್ತೆ ಡಿಸೆಬಿಲಿಟಿ ಅಡ್ಜಸ್ಟೆಡ್ ಲೈಫ್ ಇಯರ್ಸ್. ಕರೆಕ್ಟಾ? 3 ಕ್ಯಾಟಗರಿನಾ? ಇಷ್ಟೇ ಕೊಡ್ಬೋದು ನಿಮಗೆ ಸಿಂಪಲ್ ಆಗಿ. ನಾವು ದ ಬರ್ಡನ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಅಮಾಂಗ್ ಇಂಡಿಯನ್ ವುಮೆನ್ ಎಷ್ಟಿದೆ ನೋಡಿ, ಪ್ರತಿ ಒಂದು ಲಕ್ಷದಲ್ಲಿ 515.4 ಜನಗಳಿಗೆ ಈ ಒಂದು ಬರ್ಡನ್ ಇರುತ್ತೆ. ಅಂದ್ರೆ ದರ್ ಇಸ್ ಅ ಪ್ರಾಬಬಿಲಿಟಿ, ಹೈ ಚಾನ್ಸಸ್ ಆಫ್ ಕಮಿಂಗ್. ಓಕೆನಾ? ಎರಡನೇದು, the measure of overall disease burden expressed as number of years lost due to ill health, disability or even death. So DLY ಅಂದ್ರೆ ಎಷ್ಟು ವರ್ಷ ಸಫರ್ ಆಗಿರ್ತಾರೆ, ಇವನ್ ಸತ್ತ ಸಾವಾದ್ರೂ ಕೂಡ ದಟ್ ಇಸ್ ಕನ್ಸಿಡರ್ಡ್ ಆಸ್ ಅ DLY. ಓಕೆನಾ? ಸೊ ನೆಕ್ಸ್ಟ್ ನಮಗೆ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಹಿಳೆ, ಅವ್ರಿಗೆ ಈ ಒಂದು ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಕಡಿಮೆ. ಯಾರು ಕಂಪೇರ್ ಮಾಡಿದ್ರೆ ಅರ್ಬನ್ ಮಹಿಳೆಯರು ಇರ್ತಾರಲ್ಲ, ಸಿಟಿ ಏರಿಯಾಸಲ್ಲಿ ಮಹಿಳೆಯರು, ಅವ್ರಿಗೆ ಕಂಪೇರ್ ಮಾಡಿದ್ರೆ ಹಳ್ಳಿಯವ್ರಿಗೆ ಕಡಿಮೆ ಬರುತ್ತೆ ಅಂತ, ಅವ್ರು ಕೆಲಸ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಜಂಕ್ ಫುಡ್ ತಿನ್ನಲ್ಲ. ಆ್ಯಂಡ್ ಮೂರನೇದು ಸೆಡೆಂಟರಿ ಲೈಫ್ ಇಲ್ಲ, ಕೆಲಸ ಮಾಡ್ತಾ ಇರ್ತಾರೆ. ಆ್ಯಂಡ್ ಲೈಫ್ ಸ್ಟೈಲ್, ರೈಟ್? ಸೊ ಆಲ್ ದಿಸ್ ಅವ್ರಿಗೆ ರೂರಲ್ ವುಮೆನ್ಗೆ ಇದೊಂದು ಇಂಪಾರ್ಟೆಂಟ್ ಫೈಂಡಿಂಗ್ಸ್. ನೀಡ್ ಟು ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಸಿಟಿ ವೈಸ್ ಬಂದಿರುವಂಥ, ಸ್ಟೇಟ್ ವೈಸ್ ಕರ್ನಾಟಕ. ಸಿಟಿ ವೈಸ್ ಅಂದರೆ ಯಾವುದು ಫಸ್ಟು ಅಲ್ವಾ? ಸಿಟಿ ವೈಸ್ ಅಂದರೆ ಹೈದರಾಬಾದ್ ಫಸ್ಟು, ನೆಕ್ಸ್ಟ್ ಚೆನ್ನೈ, ಮತ್ತೆ ಬೆಂಗಳೂರು, ಕೊನೆಯಲ್ಲಿ ಡೆಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಇಯರ್ ಅಗೇನ್ ದ ಬರ್ಡನ್ ಇಟ್ ಇಸ್ ಎಕ್ಸ್ಪೆಕ್ಟೆಡ್ ಎಷ್ಟು? 56 DLY. ಅಂದರೆ
ಡಿಸೆಬಿಲಿಟಿ ಅಡ್ಜಸ್ಟೆಡ್ ಲೈಫ್ ಇಯರ್ಸ್. ಸೊ ನೆಕ್ಸ್ಟ್ ವರ್ಷ ನಮಗೆ ಪ್ರಾಬಬಿಲಿಟಿ ಅಂದರೆ 56 ಮಿಲಿಯನ್ ಅಂದರೆ ಎಷ್ಟು, 5.6 ಕೋಟಿ ಅಷ್ಟು ಮಹಿಳೆಯರಿಗೆ ಈ ಒಂದು ಕ್ಯಾನ್ಸರ್ ರಿಲೇಟೆಡ್, ಬ್ರೆಸ್ಟ್ ಕ್ಯಾನ್ಸರ್ ರಿಲೇಟೆಡ್ ಡಿಸೆಬಿಲಿಟಿ ಅಫೆಕ್ಟ್ ಆಗೋದು ಸಾಧ್ಯತೆಗಳಿದೆ. ಅರ್ಥ ಆಗ್ತಿದೆಯಾ? ಸ್ಟ್ಯಾಟಿಸ್ಟಿಕ್ಸ್ ನಾನು ಮಾಡೋಕ್ಕಾಗಲ್ಲ, ನನ್ನ ಸ್ಟ್ಯಾಟಿಸ್ಟಿಕ್ಸ್ ಅಲ್ವಲ್ಲ. ICMR, ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್, ಅವರು ಒಂದು ಸ್ಟ್ಯಾಟಿಸ್ಟಿಕ್ಸ್. ಸೊ ರೀಸನ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್ ನೋಡಿ, ಇದಕ್ಕೆ ಕೇಳ್ಬೋದು ಸಿಂಪಲ್ ಆಗಿ. ಸೆಡೆಂಟರಿ ಲೈಫ್ ಸ್ಟೈಲ, ಓಡಾಟ ಜಾಸ್ತಿ ಇಲ್ಲ. ಸ್ಪೆಷಲಿ ನಾವು ಓಲ್ಡ್ ರಾಜಧಾನಿಗಳಿದ್ದಾಗ ನೋಡಿದಾಗ ಎಲ್ಲ ಅಂಟರು ತುಂಬ ಸಣ್ಣಕ್ಕಿದ್ರಲ್ಲಿ. ಯಾರು ಓಡಾಡ್ತಾರೆ? ಯಾರು ಓಡಾಡಲ್ಲಿ. ಅಂಡ್ ದೇ ಆರ್ ರೀಡಿಂಗ್ ಟು ಮಚ್ ಆಫ್ ಆಯಿಲ್ ಅಂಡ್ ಪನೀರ್ ಅಂಡ್ ದಿಸ್ ದಟ್ ಅಂಡ್ ಆಲ್. ಸ್ವೀಟ್ಸ್ ಚೆನ್ನಾಗಿ ತಿಂತಾರೆ. ಎವ್ರಿ ಆಂಟಿ ವಾಸ್ ಲೈಕ್ ಮಿನಿಮಮ್ ಲೈಕ್ 120+ ಅಷ್ಟೇ ಇದ್ರು. ನಾನು ಸಿ ಟಾಕ್ ಅಬೌಟ್ ಇಂಡಿಯಾ ಅಂಡ್ US ಅಲ್ಲಿ ಸಿಕ್ಕಾಪಟ್ಟೆ ಒಬೆಸಿಟಿ ಜಾಸ್ತಿ ಇರುತ್ತೆ ಇಂಡಿಯನ್ ಕಂಪೇರ್ ಮಾಡಿದ್ರೆ. ಬೆಂಗಳೂರಿಗೂ ಡೆಲ್ಲಿ ಕಂಪೇರ್ ಮಾಡಿದ್ರೆ ಎಲ್ಲ ಬೇಡ ಹೇಳಕ್ ಬೇಡ, ಬಟ್ ದೇ ಆರ್ ರಿಯಲಿ ದುಡ್ಡನ್ನು ಸಿಕ್ಕಾಪಟ್ಟೆ ಕಿತ್ಕೋತಾರೆ ನಮ್ಮಂಥ ಸ್ಟೂಡೆಂಟ್ಸಿಂದ. ನಮ್ಗೆ ಇದಿಲ್ಲ. ಆ್ಯಂಡ್ ಸೌತ್ ಇಂಡಿಯನ್ಸೇ ಬೇಕು ಅವ್ರಿಗೆ. ಯಾಕೆ ಹೇಳಿ, ಭಾಳ ಜನ ಸೌತ್ ಇಂಡಿಯನ್ಸ್ ಹಿಂದಿ ಚೆನ್ನಾಗಿ ಗೊತ್ತಿರಲ್ಲ. ಈಕೆ ಆ ಬೆಟ್ಟ ಓ ಬೆಟ್ಟ ಏ ಬೆಟ್ಟ ಅಂತ ತಲೆ ಮೇಲೆ ಸೌರ್ ಬಿಡ್ತಾರೆ. ಲಾಸ್ಟಲ್ಲಿ ಅಡ್ವಾನ್ಸೇ ಕೊಡಲ್ಲ. ಭಾಳ ಮೋಸನ ಪಾಟಲ್ಲಿ. ಮ್ಯಾರೇಜ್ ನೋಡಿ, ಲೇಟ್ ಹೆಣ್ಮಕ್ಳು ನೀವು ಅರ್ಥ ಮಾಡ್ಕೊಳ್ಳಿ, ಸೆಡೆಂಟರಿ ಲೈಫ್ ಇರಬಾರ್ದು. ಓಕೆನಾ? ರೈಟ್. ದೆನ್ ಒಬೆಸಿಟಿ, ಟೇಕ್ ಕೇರ್ ಆಫ್ ಹೆಲ್ತ್. ಲೇಟ್ ಮ್ಯಾರೇಜ್, ಲೇಟ್ ಚೈಲ್ಡ್ ಬರ್ತ್ ಆ್ಯಂಡ್ ಮಿನಿಮಮ್ ಬ್ರೆಸ್ಟ್ ಫೀಡಿಂಗ್, ಸಫಿಷಿಯಂಟ್ ಬ್ರೆಸ್ಟ್ ಫೀಡಿಂಗ್ ಇರಬೇಕು. ಅಟ್ಲೀಸ್ಟ್ 1 year ಅಲ್ವಾ? 1 year ಪ್ಲಸ್ ಆದರೂ ಕೂಡ ಯು ಕ್ಯಾನ್ ಆಲ್ಮೋಸ್ಟ್ ಬ್ರೆಸ್ಟ್ ಫೀಡ್ ಅಪ್ ಟು 2 years. ರೈಟ್? ಅರ್ಥ ಆಯ್ತಾ? ಸೊ ದೀಸ್ ಆರ್ ಸಮ್ ಆಫ್ ದ ರೀಸನ್ಸ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್ ಇನ್ ಇಂಡಿಯಾ. ಮುಗೋಣ. ಸೊ ಟು ಕಮ್ ನೆಕ್ಸ್ಟ್, ಆರ್ಗನ್ ಟ್ರೇಡಿಂಗ್ ಗೊತ್ತಾ? ಕಿಡ್ನಿ ಲಿವರು ಮಾರಾಟ ಮಾಡ್ತಾರೆ. ನಮ್ಮಲ್ಲಿ ಚಿಕ್ಕ ವಯಸ್ಸಿಂದ ಹೇಳ್ತೀವಿ, ಕಿಡ್ನಿ ಎತ್ಕೊಂಡೋಗ್ಬಿಟ್ಟು ಕಿಡ್ನಿ ಕಿತ್ಕೊಂಡ್ಬಿಡ್ತಾರೆ ಅಂತ ಅಲ್ವಾ? ಇದೆ. ಯಾಕಂದ್ರೆ ಬಿಕಾಸ್ ದಟ್ ಇಸ್ ಲೈಕ್ ಪೀಪಲ್ ವಿಲ್ ಪೇ ಕ್ರೋರ್ಸ್ ಫಾರ್ ದಟ್. ಬಟ್ ಏನು ದೇರ್ ಇಸ್ ಪರ್ಟಿಕ್ಯುಲರ್ ರೂಟ್ ಇದೆ. ವಿ ಹ್ಯಾವ್ ದಿಸ್ ನ್ಯಾಷನಲ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅಂಡ್ ಟಿಶ್ಯೂ ಆರ್ಗನೈಸೇಷನ್ ಅಂತ. ಅವರೊಬ್ಬರೇ ಡಿಸೈಡ್ ಮಾಡಬೇಕು, ಒಂದು ಯಾರಿಗೆ ಬೇಕಾಗಿದೆ, ಇನ್ನೊಂದು ಯಾರು ಡೋನರ್ಸ್ ಇದ್ದಾರೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ಅವ್ರು ಕೊಡಬೇಕಾಗುತ್ತೆ, ಮ್ಯಾಚಿಂಗ್ ಆಗಬೇಕಾಗುತ್ತಲ್ಲ. ಆ್ಯಂಡ್ ಅವ್ರಿಗೆ ಒಂದು ಆ್ಯಕ್ಟ್ ಇದೆ, ತೋಟ ಅಂತ ಹೇಳ್ತೀರಾ? ತೋಟ ಟ್ರಾನ್ಸ್ಪ್ಲಾಂಟ್ ಆಫ್ ಹ್ಯೂಮನ್ ಆರ್ಗನ್ ಆ್ಯಂಡ್ ಟಿಶ್ಯೂ ಆ್ಯಕ್ಟ್ ಆಫ್ 1984. ಸೊ ಈ ಆ್ಯಕ್ಟ್ ಏನು ಮಾಡುತ್ತೆ ಅಂದರೆ, ಒಂದು ಅಥಾರಿಟಿಗೆ, ಏಜೆನ್ಸಿಗೆ ಒಂದು ಅಥಾರಿಟಿ ಕೊಡುತ್ತೆ. ನೀವೇ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತೊಗೋಬೇಕಾಗುತ್ತೆ, ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಯಾರು ಬೇಕೋ ಅದನ್ನ ನೀವು ತಲುಪಿಸ್ಬೇಕಾಗುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ಅಬ್ಸರ್ವ್ ಏನು ಮಾಡೋದು ಅಂದರೆ, ಈ ಡೇಟಾ ಇದ್ರ ಬಗ್ಗೆ ಕರೆಕ್ಟಾಗಿ ಯಾರು ಸ್ಟೇಟ್ ಕಲೆಕ್ಟ್ ಮಾಡ್ತಾ ಇಲ್ಲ. ಆ್ಯಂಡ್ ಒಂದು ಪೋರ್ಟಲ್, ನೋಟು ಪೋರ್ಟಲ್ ಅಂತ ಇದೆಯಲ್ಲ, ಆ ಪೋರ್ಟಲಲ್ಲಿ ಅಪ್ಲೋಡ್ ಮಾಡಬೇಕು ಇನ್ಫಾರ್ಮೇಷನ್. ಯಾರು? ಸ್ಟೇಟ್ ಗೌರ್ಮೆಂಟ್ ಅಪ್ಲೋಡ್ ಮಾಡಬೇಕು. ತಿಂಗಳಿಗೊಂದ್ಸರಿ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ, ರಿಪೋರ್ಟ್ ಕಳಿಸ್ಬೇಕಾಗುತ್ತೆ. ಈ ಹಾಸ್ಪಿಟಲ್ಸ್ ಯಾವುದು ಟ್ರಾನ್ಸ್ಪ್ಲಾಂಟ್ ಇದರಲ್ಲಿ ಇನ್ವಾಲ್ವ್ ಆಗಿದೆ, ಸರ್ಜರಿಲಿ, ಆ ಹಾಸ್ಪಿಟಲ್ಸು ಮತ್ತು ಕೆಲವೊಂದು ಟಿಶ್ಯೂ ಬ್ಯಾಂಕ್ಸ್ ಅಂತ ಇರುತ್ತೆ, ಸೆಂಟರ್ಸ್ ಎಲ್ಲ, ಅವು all those agencies which are got the license to hold the tissue and organs, ಅವ್ರೇನು ಮಾಡಬೇಕಾಗುತ್ತೆ, ಈ ಒಂದು ನೋಟೋ ಇದರಲ್ಲಿ ವೆಬ್ ಪೋರ್ಟಲ್ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡಿಕೊಂಡು ಕಂಟಿನ್ಯೂಸ್ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡಬೇಕಾಗುತ್ತೆ. ಬಟ್ ಅಲ್ಲಿ ಆಗ್ತಾ ಇಲ್ಲ. ಅರ್ಥ ಆಗ್ತಿದ್ಯಾ? ಆಗ್ತಿಲ್ಲ ಅಂದ್ರೆ ಏನಾಗ ಅರ್ಥ? ದರ್ ಇಸ್ ಹೈ ಪಾಸಿಬಿಲಿಟಿ ದಟ್ ಇಲ್ಲೀಗಲ್ ಆರ್ಗನ್ ಟ್ರೇಡ್ ಆಗುತ್ತಾ? ರೈಟ್? ಎಲ್ಲ ಕಂಪ್ಲೀಟ್ಲಿ ರಿಜಿಸ್ಟರ್ ಆಯಿತು ಅಂತ ಹೇಳಿದ್ರೆ, ನಮ್ಗೆ ಡೇಟಾಬೇಸ್ ಸಿಕ್ತು ಅಂತ ಹೇಳಿದ್ರೆ, ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾರ ಹತ್ರ ಡೋನರ್ಸ್ ಇದ್ದಾರೆ, ಯಾರ ಹತ್ರ ಅವೈಲಬಿಲಿಟಿ ಇದೆ. ಸಡನ್ನಾಗಿ ಯಾರು ಆಕ್ಸಿಡೆಂಟ್ ಆಗೋದು, ನನ್ನ ಡೋನರ್, ಫಾರ್ ಎಕ್ಸಾಂಪಲ್ ನಾನು ಪ್ಲೇಟ್ ಮಾಡಿದ್ದೀನಿ, ನನಗೇನೋ ನಾಳೆ ಟಚ್ ವುಡ್ ಏನೋ ಆಗದಿರಲಿ, ಬಟ್ ಸಪೋಸ್ ಎನಿಥಿಂಗ್ ಹ್ಯಾಪನ್ಸ್, ರೈಟ್, ಏನಾಗುತ್ತೆ ಅಂತ ಹೇಳಿದ್ರೆ, ಲೈಕ್ ಇಮಿಡಿಯೇಟ್ಲಿ ವಿ ಗೆಟ್ ದ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ದಟ್ ಪರ್ಟಿಕ್ಯುಲರ್ ಡೋನರ್ ಹ್ಯಾಸ್ ಮೆಟ್ ವಿತ್ ಸಮಥಿಂಗ್ ಅಂಡ್ ಆರ್ಗನ್ಸ್ ಆರ್ ಅವೈಲಬಲ್ ಫಾರ್ ಡೊನೇಷನ್. ಸೊ ಇಮಿಡಿಯೇಟ್ ಆಗಿ ಮಾಡಬೇಕು. ಯಾರು ಮಾಡಬೇಕು? ಯಾರು ಅರ್ಜೆಂಟ್ ಇದೆ ಅವ್ರಿಗೆ ಕೊಡ್ತಾರೆ. ಯಾರು ಕಿಡ್ನಿ ತುಂಬ ಲ್ಯಾಬ್ಸ್ ಆಗೋಗಿದೆ, ಬೇಕಾಗಿದೆ ಅಂಥವ್ರಿಗೆ ಕೊಡ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಡೇಟಾಬೇಸ್ ಕರೆಕ್ಟಾಗಿ ಮೇಂಟೈನ್ ಮಾಡ್ತಿಲ್ಲ. ಸೊ ದೇರ್ ಫಾರ್ ದರ್ ಇಸ್ ಒನ್ ರಿಕ್ವೈರ್ಮೆಂಟ್, ಡೇಟಾಬೇಸ್ ಬೇಕು ನಮಗೆ, ಹೌದಾ? ಎರಡನೇದು, ಯಾರು ಮೇಂಟೈನ್ ಮಾಡಬೇಕು? ಸ್ಟೇಟ್ ಮೇಂಟೈನ್ ಮಾಡಬೇಕು. ಎಲ್ಲಿ ಮೇಂಟೈನ್ ಮಾಡಬೇಕು? ಪೋರ್ಟಲಲ್ಲಿ. ಸೊ ಪೋರ್ಟಲಲ್ಲಿ ಇತ್ತು ಅಂದರೆ ಎಲ್ಲ ಸ್ಟೇಟ್ದು ಬರುತ್ತೆ ಇನ್ಫಾರ್ಮೇಷನು, ರೈಟ್? ಸೊ ಸ್ಟೇಟ್ ಜೊತೆಗೆ ಇನ್ಯಾರು ಮಾಡಬೇಕು? ಪ್ರೈವೇಟ್ ಹಾಸ್ಪಿಟಲ್ಸು ಮಾಡಬೇಕಾಗುತ್ತೆ, ಏಜೆನ್ಸೀಸು ಮಾಡಬೇಕಾಗುತ್ತೆ, ಆ್ಯಂಡ್ ಇವನ್ ಟಿಶ್ಯೂ ಬ್ಯಾಂಕ್ಸ್ ಅಂತ ಹೇಳ್ತೀವಲ್ಲ, ಅವೆಲ್ಲ ಇನ್ಫಾರ್ಮೇಷನ್ ಅದನ್ನ ಸ್ಟೋರ್ ಮಾಡಬೇಕಾಗುತ್ತೆ. ಅಲ್ಟಿಮೇಟ್ಲಿ ಇದು ಸೊ ಯಾರಾದ್ರೂ ಮಾಡಿಲ್ಲ ಅಂದರೆ ಪನಿಷ್ಮೆಂಟ್ ಕೊಡ್ಬೋದಾ? ಖಂಡಿತ ಪನಿಷ್ಮೆಂಟ್ ಕೊಡ್ಬೋದು. ನಾವು ಡಿಡ್ ಆಲ್ಸೋ ಪ್ರಿಸ್ಕ್ರೈಬ್ ದ ಪನಿಷ್ಮೆಂಟ್, ಡನ್. ಬಟ್ ನೆಸೆಸಿಟಿ ಆಫ್ ಡೇಟಾ ಇಸ್ ವೆರಿ ಮಚ್ ರಿಕ್ವೈರ್ ಅಂತ ಹೇಳಿ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ, ಹೆಲ್ತ್ ಸೆಕ್ರೆಟರೀಸ್ ಆಫ್ ಎವ್ರಿ ಸ್ಟೇಟ್ಗೆ ಒಂದು ಗೈಡ್ಲೈನ್ಸ್ ಕೊಟ್ಟು, ಅಡ್ವೈಸರಿ ಕೊಟ್ಟಿದ್ದಾರೆ.
do this, do that. If you don't do this, you'll face the punishment. ಅರ್ಥ ಆಗ್ತಿದ್ಯಾ? ಆ್ಯಂಡ್ ಈವನ್ ಇವ್ರ ಲೈಸೆನ್ಸಿಗೆ ಹೊಟ್ಟೋಗುತ್ತೆ, ಯಾರಿಗೆ ಏಜೆನ್ಸೀಸ್ ಎಲ್ಲ ಪರ್ಮಿಟ್ ಇದೆಯಾ ಅವ್ರ ಲೈಸೆನ್ಸ್ ಕೂಡ ಹೊಟ್ಟೋಗುತ್ತೆ. ಡನ್ನಾ? ರೈಟ್, ಹೋಗೋಣ. ಸೊ ಫಸ್ಟ್ ಟು ಕರ್ಬ್ ಇಲ್ಲಿಗಲ್ ಟ್ರೇಡ್, ಹೆಲ್ತ್ ಮಿನಿಸ್ಟ್ರಿ ಟೆಲ್ ಸ್ಟೇಟ್ಸ್ ಟು ಗ್ಯಾಪ್ ಟು ಫಿಲ್ ದ ಗ್ಯಾಪ್ಸ್ ಇನ್ ಕಂಪೈಲಿಂಗ್ ಡೇಟಾ ಆಫ್ ಆರ್ಗನ್ ಡೇಟರ್. ಮೊದಲನೇ ಅರ್ಥ ಆಯ್ತಾ ನಮಗೆ? ಇಲ್ಲಿ ಸಮಸ್ಯೆ ಇದೆ. ಇಲ್ಲೇನೋ ಸಮಸ್ಯೆ ಇದೆ. ಯಾವ್ದು ಫಿಲಮ್ ಡೈಲಾಗ? ನಾಗವಲ್ಲಿ ಫಿಲಮ್ದಲ್ಲ, ಅವನೇನಲ್ಲ ಇಲ್ಲಿರೋ ಸಮಸ್ಯೆ ಇದೆ ಅಂತ, ಇಲ್ಲೇನೋ ಸಮಸ್ಯೆ ಇದೆ. ರೈಟ್, ಸ್ಟೇಟ್ಸ್ ಏನ್ ಮಾಡಿದೆ ಸಿಂಪಲ್ ಆಗಿ, ಸ್ಟೇಟು ಒಂದು ನೀವು ಇನ್ಫಾರ್ಮೇಶನ್ ಕರೆಕ್ಟಾಗಿ ಕೊಡು. ಫಸ್ಟ್ ಆಫ್ ಆಲ್ ಡೇಟಾನೇ ಕಲೆಕ್ಟ್ ಮಾಡ್ತಲ್ಲ ನೀವು, ಯಾರ ಹತ್ರ ಕಲೆಕ್ಟ್ ಮಾಡಬೇಕು? ನಿಮ್ಮ ಒಂದು ಎಲ್ಲಿ ಯಾರು ಲೈಸೆನ್ಸ್ ಹೋಲ್ಡರ್ಸ್ ಇರ್ತಾರ ಅವ್ರನ್ನ ಕಲೆಕ್ಟ್ ಮಾಡ್ಕೋಬೇಕು, ನಿಮ್ಮ ಜವಾಬ್ದಾರಿ. ಕಲೆಕ್ಟ್ ಮಾಡ್ತಿಲ್ಲ, ಸ್ಟೋರ್ ಮಾಡ್ತಿಲ್ಲ, ಅಪ್ಲೋಡ್ ಮಾಡ್ತಿಲ್ಲ. ಸೊ ಪ್ರಾಬ್ಲಮ್ಮಾ, ಸಮಸ್ಯೆನಾ? ಅದು ಪರಿಹಾರ ಬೇಕಲ್ವಾ? ಅದು ಯಾರಾದ್ರೂ ಚಾಟಿ ಬೀಸ್ಬೇಕಲ್ವಾ? ಮಿನಿಸ್ಟ್ರಿ ಬೀಸಿದ್ರು. ರೈಟ್, ಸೊ ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಬಿಕಾಸ್ ನಮಗೆ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಒಂದು ಪ್ರೋಗ್ರಾಮ್ ಇದೆ, ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಪ್ರೋಗ್ರಾಮ್ ಅಂತ ಹೇಳಿದಲ್ಲ, ಅದು ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ನಮ್ಗೆ ಸಫಿಷಿಯಂಟ್ ಡೇಟಾ ಬೇಕು ಒಂದು. ಎರಡನೇದು, ಇದರಿಂದ ನಮಗೆ ಇಲ್ಲಿಗಲ್ ಟ್ರೇಡಿಂಗ್ ನಿಲ್ಲುತ್ತಾ ಅಲ್ವಾ? ಇಲ್ಲಿಗಲ್ ಟ್ರೇಡಿಂಗ್ ನಿಲ್ಲುತ್ತಲ್ವಾ? ಬೇಕಾಗುತ್ತಲ್ಲ. ಇಲ್ಲಿ ನಮ್ಗೆ ಎಷ್ಟು ಜನ ಇದ್ದಾರೆ ಡೋನರ್ಸ್, ಬೆನಿಫಿಷರಿ ಇದ್ದಾರೆ ಅಂತ ಎಕ್ಸಾಕ್ಟ್ ಎಲ್ಲ ಡೀಟೇಲ್ಸ್ ಗೊತ್ತಾಯ್ತು ಅಂದ್ರೆ ಅದನ್ನ ನಾವು ನೋಡ್ತೀವಿ, ಅದು ಕರೆಕ್ಟಾಗಿ ಆಗಿದೆಯಲ್ಲ, ಪ್ರೊಸೀಜರ್ ಇಲ್ಲಿಗಲ್ ಆಗಿದೆಯಲ್ಲ ಅಂತ. ಸೊ ಇಲ್ಲಿಗಲ್ ಟ್ರೇಡಿಂಗ್ ಆಫ್ ಆರ್ಗನ್ಸ್ ನಿಲ್ಲುತ್ತೆ. ಅಂಡ್ ಮೂರನೇದಾಗಿ ನಮ್ಮಲ್ಲಿ ಸ್ಟೇಟ್ ಗವರ್ಮೆಂಟ್ ಯೂನಿಯನ್ ಮಿನಿಸ್ಟ್ರಿಗೆ ಅಲ್ಟಿಮೇಟ್ಲಿ ಸಫಿಷಿಯಂಟ್ ಇನ್ಫಾರ್ಮೇಶನ್ ಇರುತ್ತೆ, ಡೇಟಾ ಬೇಸ್ ಇರುತ್ತೆ. ಓಕೆನಾ? ಸೊ ಅಂಡ್ ಇನ್ನೊಂದು ಗೈಡ್ಲೈನ್ಸ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್ ಶುಡ್ ಬಿ ಫಾಲೋಡ್ ಬೈ ದ ಸ್ಟೇಟ್ ಗವರ್ಮೆಂಟ್. ಇಲ್ಲಾಂದ್ರೆ ಪ್ರೆಸಿಡೆಂಟ್ ರೂಲ್ ಮಾಡ್ಬೋದಾ? ಅಲ್ವಾ? ಸೆಂಟ್ರಲ್ ಗವರ್ಮೆಂಟ್ ಗೈಡ್ಲೈನ್ಸ್ ಸ್ಟೇಟ್ ಗವರ್ಮೆಂಟ್ ಪಾಲನೆ ಮಾಡಲೇಬೇಕು. ಇಲ್ಲಾಂದ್ರೆ ಪ್ರೆಸಿಡೆಂಟ್ ರೂಲ್ ತರ್ಬೋದು, ಗವರ್ನರ್ ರೂಲ್ ತರ್ಬೋದು. ಡನ್ನಾ? ಅಂಡರ್ ಆರ್ಟಿಕಲ್ 365. ಸೊ ಇಟ್ಸ್ ಅ ರಿಮೈಂಡರ್ ಹೆಲ್ತ್, ಬಿಕಾಸ್ ಅಲ್ಟಿಮೇಟ್ ನಮ್ಮ ಆಬ್ಜೆಕ್ಟಿವ್ ಇದೆ. ನಾವೇನ್ ಮಾಡಬೇಕು ಅಂತಂದ್ರೆ ಫಸ್ಟ್ ಈಗ ಹಿಂದಿನ ಆರ್ಟಿಕಲ್ ನೋಡಿದೆ, ಬ್ರೆಸ್ಟ್ ಕ್ಯಾನ್ಸರ್ನ ತಡೆಗಟ್ಟಬೇಕು, ಟ್ಯೂಬರ್ಕ್ಯುಲೋಸಿಸ್ನ ತಡೆಗಟ್ಟಬೇಕು. ಇದು ಹೆಲ್ತ್ ರಿಲೇಟೆಡ್ ತಾನೆ, ಹೌದಾ? ರೈಟ್, ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ನೋಡಿ, ಯಾವಾಗ ಆಯ್ತಿದ್ದು? ಈ ನೋಟ್ ಡೌನ್ ಇನ್ಸ್ಟಿಟ್ಯೂಷನ್ ಆರ್ಗನೈಸೇಷನ್ ಏನೇನು ನೋಟ್ ಅಂದ್ರೆ ನ್ಯಾಷನಲ್ ಹೇಳಿ, ನ್ಯಾಷನಲ್ ಆರ್ಗನ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್. ಯಾವ ಆಕ್ಟ್? ಟ್ರಾನ್ಸ್ಪ್ಲಾಂಟೇಷನ್ ಆಫ್ ಹ್ಯೂಮನ್ ಆರ್ಗನ್ಸ್ ಅಂಡ್ ಟಿಶ್ಯೂ ಆಕ್ಟ್ ಆಫ್ 1994. ಹೌದಾ? ಸೊ ದಿಸ್ ಇಸ್ ದ ಫಸ್ಟ್ ಏಜೆನ್ಸಿ ಅಂದ್ರೆ ಟು ಪ್ರೊವೈಡ್ ಅನ್ ಎಫಿಷಿಯಂಟ್ ಆರ್ಗನೈಸ್ ಸಿಸ್ಟಮ್ ಫಾರ್ ಯಾವುದೇ ಆರ್ಗನ್ ಪ್ರೊಕ್ಯೂರ್ಮೆಂಟ್ ಆಗಿರ್ಬೋದು ಅಥವಾ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡುವಂಥದ್ದು ಮತ್ತೆ ಅಧಿಕಾರ ಇರುವಂಥದ್ದು, ಯಾರು ಕೊಡಬೇಕು ಅಂತ ಇದಕ್ಕೆ ಇರುವಂಥದ್ದು. ಅರ್ಥ ಆಗ್ತಿದ್ಯಾ? ನಮ್ಮ ಮುಂಚೆ ಗೊತ್ತಿದೆ ಇದ್ರ ಬಗ್ಗೆ? ಗೊತ್ತಿಲ್ಲ. ಸೊ ಇಟ್ ಕಮ್ಸ್ ಆಫ್ಟರ್ ದ ಪೊಲೀಸ್ ವೆರಿಫಿಕೇಶನ್ ಆಗುತ್ತೆ ಇದಕ್ಕೆ. ಸೊ ಅವ್ರ ಆರ್ಗನೈಸೇಷನ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಒಂದು ಇದಕ್ಕೆ ಕಳ್ಸಿಕೊಡ್ತಾರೆ, ಪೊಲೀಸ್ ಸ್ಟೇಷನ್ಗೆ DCP ಅವ್ರು ಕಳ್ಸಿಕೊಡ್ತಾರೆ, ಈ ಥರ ಏರಿಯಾದಲ್ಲಿ ಡೋನರ್ ಇದ್ದಾರೆ ಮತ್ತೆ ಅಥವಾ ರೆಸಿಪಿಯೆಂಟ್ ಇದ್ದಾರೆ. ಸೊ ನೀವು ವೆರಿಫೈ ಮಾಡಿ ವೆದರ್ ದಟ್ ಡೋನರ್ ವಾಲಂಟ್ರಿ ಕೊಡ್ತಾ ಇದಾರೆ ಅಥವಾ ಏನು ಸಂಬಂಧ, ದುಡ್ಡುಗೋಸ್ಕರ ಮಾಡ್ತಾ ಇದಾರೆ, ಅವೆಲ್ಲ ವೆರಿಫೈ ಮಾಡಿ ಇದು ಓಕೆ ಮಾಡ್ಬೇಕು, ಇಲ್ಲಾಂದ್ರೆ ತಗೊಳ್ಳಲ್ಲ. ಓಕೆನಾ? ನೆಸೆಸರಿ ಇನ್ಫಾರ್ಮೇಶನ್ ಕೊಡು ಪೊಲೀಸ್ ಡಿಪಾರ್ಟ್ಮೆಂಟ್. ಡನ್. DCP ಆಫೀಸ್ ಸ್ಟೇಷನ್ ಮುಂದೆ DCP ಆಫೀಸ್ ಕೊಡ್ತಾರೆ. ರೈಟ್, ನೆಕ್ಸ್ಟ್ ಮೇಂಟೈನ್ ನ್ಯಾಷನಲ್ ರಿಜಿಸ್ಟರ್ ಆಫ್ ಡೋನರ್ಸ್. ರಿಜಿಸ್ಟರ್ ಬೇಕಲ್ಲ, ಸಿಂಪಲ್ ಆಗಿ. ಮುಂಚೆ ನಮಗೆ ಈಗೆಲ್ಲ ಮೊಬೈಲ್ಸ್ ಇದೆ, ನಾವು ಬೆಳೀತಿರ್ಬೇಕಾದ್ರೆ ಮನೇಲಿ ಫೋನ್ ಇರ್ತಿತ್ತು. ಆಗ ಒಂದು ಯಾರೋ ಫೋನ್ BSNL ಕನೆಕ್ಷನ್ ತಗೊಂಡ್ರೆ ಒಂದು ಇಷ್ಟು ಬುಕ್ ಕೊಡ್ತಿದ್ರು ನಮ್ಗೆ, ಎಲ್ಲೋ ಪೇಜಸ್ ಅಂತ. ಗೊತ್ತಾ? ಅಂದ್ರೆ ಯಾರ್ಯಾರು ಫೋನ್ ಕನೆಕ್ಷನ್ ಅವ್ರದ್ದೆಲ್ಲ ನಂಬರ್ ಇರುತ್ತೆ, ನಾವು ಸಿಕ್ಕಿದವ್ರು ಹೊಡಿತಿದ್ವಿ ಫೋನ್, ಬಿಲ್ ಇಷ್ಟು ಬರ್ತಿತ್ತು, ಆ ಥರ ಒಂದು ಯು ಮೇಂಟೈನ್ ರಿಜಿಸ್ಟರ್. ರೈಟ್, ಸೊ ದೇರ್ ಫಾರ್ ದ ಹಾಸ್ಪಿಟಲ್ಸ್ ಈಗ ರಿಕ್ವೈರ್ಮೆಂಟ್ ಏನೋ ಸ್ಟೇಟ್ ಗೌರ್ಮೆಂಟ್ ಮಾಡ್ತಿಲ್ಲ, ಏನ್ ಮಾಡ್ಬೇಕು? ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಟು ಲಿಂಕ್. ಓಕೆನಾ? ಎರಡನೇದು, ಹಾಸ್ಪಿಟಲ್ಸ್ ಲಿಂಕ್ ಮಾಡ್ಬೇಕಾ ಅಂದ್ರೆ ಯಾವುದೇ ಇನ್ಫಾರ್ಮೇಶನ್ ಇತ್ತು ಕೂಡ ಹಾಸ್ಪಿಟಲ್ ಅನ್ನ ಅಪ್ಲೋಡ್ ಮಾಡ್ಬೇಕು ಕಂಟಿನ್ಯೂಸ್ ಆಗಿ. ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ, ಇಲ್ಲಾಂದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟಾ? ರೈಟ್, ಅಂಡ್ ಪ್ರೊವೈಡ್ ಬೋತ್ ಲಿವಿಂಗ್ ಅಂಡ್ ಡಿಸೀಸ್ಡ್ ಆರ್ಗನ್. ಅಂದ್ರೆ ಯಾರು ಬದುಕಿದ್ದಾರೆ ಆರ್ಗನ್ ಡೋನರ್ ಅವ್ರ ಬಗ್ಗೆನೂ ಬೇಕು, ಯಾರು ಸತ್ತಿದ್ದಾರೆ ಅವ್ರ ಬಗ್ಗೆನೂ ಬೇಕಾಗುತ್ತೆ. ಈಗ ಯಾರು ಬದುಕಿದ್ರು ರೆಸಿಪಿಯೆಂಟ್ ಅವರು ಬೇಕು, ಕರೆಕ್ಟಾಗಿ ಸಿಗದೆ ಸತ್ರು ಅವ್ರ ಬಗ್ಗೆನೂ ಬೇಕು. ಈಗ ರೆಸಿಪಿಯೆಂಟ್ ಒಬ್ರಿದ್ರು ತಿರೋದ್ರು, ಎವ್ರಿ ಇನ್ಫಾರ್ಮೇಶನ್ ಅಂಡ್ ಈವನ್ ದ ಟಿಶ್ಯೂ ಡೊನೇಷನ್ ಅಂಡ್ ಟ್ರಾನ್ಸ್ಪ್ಲಾಂಟೇಷನ್ ಡೇಟಾ ಫಾರ್ ನ್ಯಾಷನಲ್ ರಿಜಿಸ್ಟರ್ಗೆ ಬೇಕೇ ಬೇಕು, ಅಪ್ಲೋಡ್ ಮಾಡಲೇಬೇಕು. ಯಾರು? ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಆಸ್ ವೆಲ್ ಆಸ್ ಹಾಸ್ಪಿಟಲ್ಸ್. ಅರ್ಥ ಆಗ್ತಿದ್ಯಾ? ಸೊ ಈ ಒಂದು ಡೇಟಾ ಎಷ್ಟು ಕೊಡಿ 2022ನೇ ಇಸ್ವಿಯಲ್ಲಿ ಎಷ್ಟಿದೆ? ಎಷ್ಟು ಟ್ರಾನ್ಸ್ಪ್ಲಾಂಟ್ ಆಗಿದೆ? 16,041 ಆರ್ಗನ್ಸ್ ಟ್ರಾನ್ಸ್ಪ್ಲಾಂಟ್ ಆಗಿದೆ. ಅದ್ರಲ್ಲಿ ಅತಿ ಹೆಚ್ಚು ಕಿಡ್ನಿ ಆದ್ಮೇಲೆ ಲಿವರ್. ಓಕೆನಾ? ಈಸಿ ಟು ರಿಮೆಂಬರ್. ಆರ್ಗನ್ಸ್ ಬಹಳಷ್ಟು ಆರ್ಗನ್ಸ್ ಇರುತ್ತೆ, ಕಣ್ಣಲ್ಲಿ ಇದೆಯಲ್ಲ, ಬಟ್ ಅತಿ ಹೆಚ್ಚು ಆಗಿರೋದು ಯಾವುದು? ಕಿಡ್ನಿ ಆದ್ಮೇಲೆ ಲಿವರ್. ಯಾವ ರಾಜ್ಯದಲ್ಲಿ ಜಾಸ್ತಿ ಟ್ರಾನ್ಸ್ಪ್ಲಾಂಟೇಷನ್ ಆಗಿದೆ? ಡೆಲ್ಲಿ NCR, ಡೆಲ್ಲಿ ಸಿಟಿಲಿ. ಓಕೆನಾ? ರೈಟ್, ಪ್ರಾಬ್ಲಮ್ ಏನಂತ ಹೇಳಿದ್ನಲ್ಲ, ಇನ್ಕಂಪ್ಲೀಟ್ ಡೇಟಾ ಕರೆಕ್ಟ್ ಆಗಿಲ್ಲ ಅಥವಾ ಅಪ್ಲೋಡ್ ಮಾಡ್ತಾ ಇಲ್ಲ. ಯಾರು? ಸ್ಟೇಟ್ಸ್ ಜೊತೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್. ಮತ್ತೆ ಇನ್ನೊಂದ್ರೆ ಸ್ಟೇಟ್ಸ್ ಕರೆಕ್ಟ್ ಆಗಿ ಅವ್ರಿಗೆ ಗೈಡ್ಲೈನ್ಸ್ ಕೊಡ್ತಿಲ್ಲ. ಸ್ಟೇಟ್ಸ್ ಕೊಡ್ಬೇಕಲ್ಲ ಗೈಡ್ಲೈನ್ಸ್ ಹಾಸ್ಪಿಟಲ್ಸ್ಗೆಲ್ಲ. ಈಗ ಫಾರ್ ಎಕ್ಸಾಂಪಲ್ ಅದು ಹೇಳಿದ PCP NDD ಆಕ್ಟ್ ಅಂತ ಹೇಳಿದ್ರೆ, ಈಗ ಇದರಲ್ಲಿ ಹೆಣ್ಣು ಮಗುದು ಅಂತೆಲ್ಲ ಗರ್ಭದಲ್ಲಿರುವಂಥದ್ದನ್ನ ಇದು ಮಾಡ್ಬೋದು. ಏನಂತ ನೋಡಿದ್ರಲ್ಲಿ ಭ್ರೂಣ ಹತ್ಯೆ ಬೇರೆಪ್ಪ. ಯು ನಾಟ್ ಸಪೋಸ್ ಟು ರಿವೀಲ್ ದ ಜೆಂಡರ್. ನೀವು ಸ್ಕ್ಯಾನ್ ಮಾಡಿದಾಗ ಅದರ ಲಿಂಗ ಯಾವುದು ಅಂತ ನೀವು ಹೇಳಬಾರ್ದು.
ಹೇಳಿದ್ರಿ ಅಂತಂದ್ರೆ ಆ ಆಕ್ಟ್ ಪ್ರಕಾರ ಪನಿಷಬಲ್. ಹೌದಾ? ಎಸ್ ಆರ್ ನೋ? ಸೊ ಅದು ಎಲ್ಲ ಹಾಸ್ಪಿಟಲ್, ಎಲ್ಲ ಸ್ಕ್ಯಾನಿಂಗ್ ಸೆಂಟರ್ ಅಲ್ಲಿ ಗೊತ್ತಾ, ಅವ್ರು ಯಾರೋ ಹೇಳ್ತಾರ, ಹೇಳಲ್ಲ, ಭಯ ಅವ್ರಿಗೆ. ಯಾಕೆ ಅಂತಂದ್ರೆ ಅದನ್ನ ರಾಜ್ಯ ಸರ್ಕಾರ ಕರೆಕ್ಟ್ ರೀತಿಯಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿದೆ. ಸೊ ಇದು ಕೂಡ ಅದೇ ರೀತಿ ಇಂಪ್ಲಿಮೆಂಟ್ ಮಾಡಬೇಕು. ಡನ್, ರೈಟ್? ಸೊ ವೈ ಇಸ್ ದೇರ್ ನ ಅಡ್ವೈಸರ್ ಏನಿದೆ, ಈಗ ಸೆಂಟ್ರಲ್ ಗೌರ್ಮೆಂಟ್ ಏನು ಅಡ್ವೈಸರಿ ಕೊಟ್ಟಿದೆ ಅದ್ರಲ್ಲಿ ಏನಿದೆ, ಮೊದಲು ರಾಜ್ಯ ಸರ್ಕಾರ ಕೊಡುತ್ತೆ. ಸೊ ರಾಜ್ಯ ಸರ್ಕಾರ ಯಾರು ಲೈಸೆನ್ಸ್ ಕೊಟ್ಟಿದ್ರೆ ಅವರಿಂದ ಎಲ್ಲ ನೀವು ಕಂಪ್ಲೈ ಮಾಡಬೇಕು, ಅವ್ರಿಗೆ ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ. ಅಂಡ್ ಮೇಕ್ ಶೂರ್ ದಟ್ ದೇ ಕಂಪ್ಲೈ, ದಟ್ ಇನ್ಫಾರ್ಮೇಶನ್ ಇಸ್ ಅಪ್ಲೋಡೆಡ್ ಟು ದ ಪೋರ್ಟಲ್. ಕರೆಕ್ಟಾ? ಹೇಳ್ಬೇಕಲ್ಲ ಅವ್ರಿಗೆ, ರೈಟ್? ಎರಡನೇದು, ಎಲ್ಲ ಹಾಸ್ಪಿಟಲ್ಸ್ ಹೇಳಿದ್ಮೇಲೆ ಹಾಸ್ಪಿಟಲ್, ಆರ್ಗನ್ ಟ್ರಾನ್ಸ್ಪ್ಲಾಂಟ್, ನಾನ್ ಟ್ರಾನ್ಸ್ಪ್ಲಾಂಟ್, ರಿಟ್ರೀವಲ್ ಸೆಂಟರ್ಸ್, ಟಿಶ್ಯೂ ಬ್ಯಾಂಕ್ಸ್ ಅವರು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಎರಡನೇದು. ಮೂರನೇದು, ಆಲ್ ದ ಸ್ಟೇಕ್ ಹೋಲ್ಡರ್ ಶುಡ್ ಬಿ ಲಿಂಕ್ ಟು ಪೋರ್ಟಲ್ ಆಯ್ತು. ನೆಕ್ಸ್ಟ್, ಸೊ ಟ್ರಾನ್ಸ್ಪ್ಲಾಂಟಿಂಗ್ ಹಾಸ್ಪಿಟಲ್ ನೀಡ್ ಟು ರಿಜಿಸ್ಟರ್ ಪೇಷಂಟ್ ಅಕ್ವೈರಿಂಗ್ ಟ್ರಾನ್ಸ್ಪ್ಲಾಂಟ್ ಇನ್ ಸಬ್ಜೆಕ್ಟ್ ಯಾವುದು, ಡೆಮೋಗ್ರಫಿ ಫಾರ್ಮೆಟ್ ಅಂತ ಬರುತ್ತೆ. ಒಂದು ಪೋರ್ಟಲ್ ಅಲ್ಲಿ ಡೆಮೋಗ್ರಫಿ ಫಾರ್ಮೆಟ್ ಅಂತ ಬರುತ್ತೆ. ಅಲ್ಲಿ ನಿಮ್ಮ ಡೋನರ್ಸ್ ಅಥವಾ ನಿಮ್ಮ ಈ ಪೇಷಂಟ್ಸ್ ಇರ್ತಾರಲ್ಲ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ನೀವು ಈ ಒಂದು ಪೋರ್ಟಲ್ ರೀಜನಲ್ ಆಗ್ಬೇಕಾಗುತ್ತೆ. ನೆಕ್ಸ್ಟ್, ಇನ್ಫಾರ್ಮೇಶನ್ ಅಪ್ಡೇಟ್ ಆಗೋದು ಆನ್ಲೈನ್. ಹೌದಾ? ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡ್ಬೇಕಾಗಿರೋದು ಯಾರು? ಹಾಸ್ಪಿಟಲ್ಸ್, ಗವರ್ಮೆಂಟ್. ಜೊತೆಗೆ ತಿಂಗಳಿಗೆ ಒಂದ್ಸರಿ ಮಂತ್ಲಿ ರಿಪೋರ್ಟ್ ಇವರಿಗೆ ಹೆಲ್ತ್ ಮಿನಿಸ್ಟ್ರಿಗೆ ಯಾರು ಕಳಿಸ್ಬೇಕು? ಸ್ಟೇಟ್ ಗವರ್ಮೆಂಟ್. ಅರ್ಥ ಆಗ್ತಿದ್ಯಾ? ರೈಟ್? ಸೊ ಪನಿಷ್ಮೆಂಟ್ ಇರುತ್ತಾ? ಖಂಡಿತ ಇರುತ್ತೆ. ಪನಿಷ್ಮೆಂಟ್ ಇರುತ್ತೆ. ಸ್ಟೇಟ್ ಗೌರ್ಮೆಂಟ್ ಯಾವುದೋ ಒಂದು ಏಜೆನ್ಸಿ ಅಪಾಯಿಂಟ್ ಮಾಡುತ್ತೆ, ಮಿನಿಸ್ಟ್ರಿ ಇರ್ಬೋದು. ಸೊ ಯಾರು ಕಂಪ್ಲೇಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಪನಿಷ್ಮೆಂಟ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಡನ್? ಅದು ಫಾರ್ ಎಕ್ಸಾಂಪಲ್ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಂಥದ್ದು, ರಾಜ್ಯ ಸರ್ಕಾರಕ್ಕೆ ಒಂದು ಚೀಮಾರಿ ಹಾಕ್ಸುವಂಥದ್ದು ಅಥವಾ ರಿಮೈಂಡರ್ ಕೊಡುವಂಥದ್ದು, ದಟ್ ವಿಲ್ ಬಿ ದೇರ್, ರೈಟ್? ಸೊ ನೆಕ್ಸ್ಟ್, ರೋಬಸ್ಟ್ ರಿಜಿಸ್ಟ್ರಿ ಇಸ್ ಬೆಟರ್ ಫಾರ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಅಂದ್ರೆ ಮುಂದೆ ನಾವು ಸುಸೂತ್ರವಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಒಂದು ರಿಜಿಸ್ಟ್ರಿ ಬೇಕಾಗುತ್ತೆ ನಮಗೆ. ಸೊ ಅಲ್ಟಿಮೇಟ್ಲಿ ಹಾಸ್ಪಿಟಲ್ ಇವೆಲ್ಲ ಏನಂದ್ರೆ ಮೇಡ್ ಎಫರ್ಟ್ಸ್ ಟು, ಓಕೆ ಬೈ ಅಷ್ಟೇ ಬಿಡಿ. ಸೊ ಅಟ್ ದಿಸ್ ನಂಬರ್ಸ್ ದೇ ಆರ್ ರಿಕ್ವೈರ್ಡ್ ಟು ಎಸ್ಟಾಬ್ಲಿಷ್ ಸಿಸ್ಟಮ್ ಫಾರ್ ಬ್ರೈನ್ ಡೆತ್ ಸರ್ಟಿಫಿಕೇಶನ್ ಬೇಕಾಗುತ್ತೆ, ಮತ್ತೆ ಫೆಸಿಲಿಟಿ ಫಾರ್ ಆರ್ಗನ್ ಮೇಂಟೈನ್ ಮಾಡೋಂಥ ಫೆಸಿಲಿಟಿ ಬೇಕು, ಮತ್ತೆ ಕಂಟಿನ್ಯೂಸ್ ಆಗಿ ಅದನ್ನ ಮಾನಿಟರ್ ಮಾಡೋಂಥ ಒಂದು ಡೇಟಾ ಬೇಸ್ ಬೇಕು. ಕರೆಕ್ಟಾ? ರೈಟ್? ಈಗ ನಮ್ಮ ಸ್ಕೂಲಲ್ಲಿ ಎಲ್ಲ ಈಗ CCTV ಆಗ್ಬಿಟ್ಟಿದೆ. ಕರೆಕ್ಟಾ? ಒಂದು ಕ್ಲಾಸ್ ರೂಮಲ್ಲಿ CCTV ಇರುತ್ತೆ. ಸೊ ಅದು ಪ್ರಿನ್ಸಿಪಲ್ ಆಫೀಸಲ್ಲೆಲ್ಲ ಇರುತ್ತೆ. ಮಕ್ಕಳಲ್ಲಿ ಏನು ಮಾಡ್ತಾ ಇರ್ತಾರೆ, ಟೀಚರ್ಸ್ ಹೊಡಿತಾರೋ ಇಲ್ವೋ, ಎಲ್ಲ ಕಡೆ ಇರುತ್ತೆ CCTV, PGs ಅಲ್ಲಿ ಎಲ್ಲ ಕಡೆ. ಇದರಿಂದ ಏನಾಯ್ತು? ಬ್ಯಾಡ್ ಪ್ರಾಕ್ಟೀಸಸ್ ಕ್ಯಾನ್ ಬಿ ಕರ್ಟೇಲ್. ಕರೆಕ್ಟಾ? ಕರೆಕ್ಟಾನೆ? ಅಹಿತಕರವಾದಂಥ ಘಟನೆ ಆಗಿರ್ಬೋದು ಅಥವಾ ರಾಷನ್ ಕಳ್ತನ ಆಗೋದಾಗಿರ್ಬೋದು, ಇಟ್ ಕ್ಯಾನ್ ಬಿ ಅವಾಯ್ಡೆಡ್. ಮಾನಿಟರಿಂಗ್ ಇತ್ತು ಅಂತಂದ್ರೆ ಬ್ಯಾಡ್ ಪ್ರಾಕ್ಟೀಸಸ್ ವಿಲ್ ಬಿ ಅವಾಯ್ಡೆಡ್. ಮುಗೀತಾ? ರೈಟ್? ಡನ್? ಓಕೆ, ಫೈನ್. ಸೊ ನೆಕ್ಸ್ಟ್, ಅಡ್ಮಿರಲ್ ಹರಿಕುಮಾರ್ ಅಂದ್ರೆ ನಮ್ಮ ನೇವಿ ಅಂದ್ರೆ ಅಂತೀವಿ ನೌಕಾದಳದ ಅಧ್ಯಕ್ಷರು ಯಾರು, ಹರಿಕುಮಾರ್ ಅವ್ರು ಏನು ಹೇಳ್ತಾರೆ ಅಂದ್ರೆ, ಈಗ ಒಂದು ಈ ಇಂಡಿಯನ್ ಓಷನ್, ಗಲ್ಫ್ ಆಫ್ ಏಡನ್ ಅದು ಎಲ್ಲಿ ಬರುತ್ತೆ ಅಂದರೆ ಆಲ್ಮೋಸ್ಟ್ ನಿಮ್ಮ ಈ ಒಮಾನ್ ರೀಜನ್ ಇದೆಲ್ಲ, ಒಮಾನ್, ಕುವೈತ್ ಆ್ಯಂಡ್ ಈ ಕಡೆ ಯಮನ್ ಅಂತ ಬರುತ್ತೆ ಆಫ್ರಿಕಾದಲ್ಲಿ. ಆ ಮಧ್ಯದಲ್ಲಿ ಬರುವಂಥ ರೀಜನ್ ಗಲ್ಫ್ ಆಫ್, ಈ ರೆಡ್ ಸಿ ಮತ್ತು ಯಮನ್ ಎರಡು, ಇದು ಗಲ್ಫ್ ಆಫ್ ಏಡನ್ ಅಂತ ಇರುತ್ತೆ. ಮಧ್ಯದಲ್ಲಿ ಬಾಬಲ್ ಮಂಡೆ ಬಂದ ಒಂದು ಸ್ಟೇಟ್ ಬರುತ್ತೆ. ಸೊ ಈ ರೀಜನಲ್ಲಿ ಸೊಮಾಲಿಯಾ, ಬಿಕಾಸ್ ಸೊಮಾಲಿಯಾ ಪಕ್ಕದಲ್ಲಿ ಇರೋದು ಈ ಕಡಲ್ಗಳ್ರು, ಹಾವಳಿ ಜಾಸ್ತಿ. ಸೊ ಅವ್ರೇನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ದೇಶದ ನೌಕಾದಳ ಒಬ್ವಿಯಸ್ಲಿ ಇಂಡಿಯನ್ ಓಷನ್ ಒಂಥರ ನಾವು ಲೀಡರ್ಸ್ ಇದ್ದಾಗ, ನಮ್ಮ ದೇಶದ ಮೇಲೆ ತಾನೇ ಇಟ್ಟರು ಇಂಡಿಯನ್ ಓಷನ್ ಅಂತ. ಸೊ ಒನ್ ಆಫ್ ದ ಮೋಸ್ಟ್ ಪ್ರಾಮಿನೆಂಟ್ ಪವರ್ ನಾವು. ಆ್ಯಂಡ್ we are also the signatories of UN, okay fine, UNCLOS, United Nations Convention on Open Seas ಅಂತ. ಸೊ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ, ನಿಮಗೆ ಈಗ ಒಂದು ನಾವು ಸಮುದ್ರ ಅಂತ ಹೇಳಿದ್ರೆ ಫಸ್ಟ್ 12 ನಾಟಿಕಲ್ ಮೈಲ್ಸ್ ನಿಮ್ಮ ಟೆರಿಟೋರಿಯಲ್ ವಾಟರ್ಸ್, ಆಮೇಲೆ ಅದರಿಂದ ಇನ್ನೊಂದು 12 ನಾಟಿಕಲ್ ಮೈಲ್ಸ್, ಟೋಟಲ್ 24 ನಾಟಿಕಲ್ ಮೈಲ್ಸ್ ಬಂದು ನಿಮ್ಮದು ಕಂಟಿಂಜೆನ್ಸಿ ಏರಿಯಾ ಅಂತ ಬರುತ್ತೆ. ಅದು ಬಿಟ್ಟು 200 ನಾಟಿಕಲ್ ಮೈಲ್ಸ್ವರೆಗೂ ನಿಮ್ಮ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್, ಅಂದರೆ ಅಲ್ಲಿ ಮೀನು ಹಿಡಿಯುವಂಥದ್ದು, ಮಿನರಲ್ಸ್ ಇದು ಮಾಡೋದು ನಿಮ್ಮ ಏರಿಯಾ. ಅದು ಆಚೆಗೆ ಬಂದು ಇಂಟರ್ನ್ಯಾಷನಲ್ ವಾಟರ್ಸ್, ಓಪನ್ ಸೀಸ್. ಅರ್ಥ ಆಗ್ತಿದೆಯಾ? ಇಲ್ಲಿ ಓಪನ್ ಸೀಸಲ್ಲಿ ಯಾವ ಕಾನೂನು ಅಪ್ಲೈ ಆಗುತ್ತೆ, UNCLOS, ರೈಟ್? ಸೊ ಈ ಒಂದು UNCLOS ಆಧಾರದ ಮೇಲೆ ನಮ್ಮ ಇಂಡಿಯಾದಲ್ಲಿ ಒಂದು ಕಾನೂನು ಮಾಡಿದ್ದಾರೆ, ಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಆಂಟಿ ಪೈರಸಿ. ಅಂದರೆ ಈ ಒಂದು ಏನು ಈ ಸೊಮಾಲಿಯಾ ಪೈರೇಟ್ಸ್ ಹೋಗ್ಬಿಟ್ಟು ಈ ಹಡಗುಗಳನ್ನ ಹಿಡ್ಕೊಂಡು ಅದರಲ್ಲಿ ಜನಗಳನ್ನ ಕಿಡ್ನಾಪ್ ಮಾಡಿ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ, ಅದನ್ನ ತಡಿಬೇಕು. ಸೊ ಅದನ್ನ ತಡಿಬೇಕಾದ್ರೆ ಏನ್ ಮಾಡಬೇಕು, ಇವರು ಸಮುದ್ರದಲ್ಲಿರುವಂಥ ಪೊಲೀಸ್ ಇರ್ತಾರೆ, ಯಾರು ನಮ್ಮ ಕೋಸ್ಟ್ ಗಾರ್ಡ್ಸ್ ಇದಾರೆ, ಇಂಡಿಯನ್ ಕೋಸ್ಟ್ ಗಾರ್ಡ್ಸ್ ಮತ್ತೆ ಇಂಡಿಯನ್ ನೇವಿ, ಸಮುದ್ರದಲ್ಲಿ ಪೊಲೀಸ್ ಇರ್ತಾರ, ಈ ಏನು ಇಲ್ಲಿಗಲ್ ಆಕ್ಟಿವಿಟೀಸ್ ಆಗುತ್ತೆ ಅದನ್ನ ತಡೆ ಹಿಡಿತಾರೆ. ಓಕೆನಾ? ಸೊ ಆ ತರ ಹಿಡಿಬೇಕಾದ್ರೆ ಒಂದು ಆಪರೇಷನ್ ಮಾಡ್ತಾರೆ, ಅದನ್ನ ಹೆಸರು ಬಂದು ಆಪರೇಷನ್ ಸಂಕಲ್ಪ ಅಂತ ಹೇಳಿ. ಆಪರೇಷನ್ ಸಂಕಲ್ಪ ಉದ್ದೇಶ ಅಂತ ಹೇಳಿದ್ರೆ, ಯಾರು ಕಿಡ್ನಾಪ್ ಮಾಡಿದ್ದಾರೆ, ಯಾರು ಸೊಮಾಲಿಯಾ ಪೈರೇಟ್ಸ್ ಯಾರು ಕಿಡ್ನಾಪ್ ಮಾಡಿದ್ದಾರೆ
ಅವ್ರನ್ನ ಬಿಡಿಸುವಂತ ಸುರಕ್ಷಿತವಾಗಿ ಅದ್ರ ಜೊತೆಗೆ ವೆಸಲ್ಸ್ ಅಂತ ಹೇಳ್ತೀವಲ್ಲ ಅವರ ಬೋಟ್ಲು ಕೂಡ ಬಿಡಿಸುವಂಥದ್ದು. ಸಂಕಲ್ಪ 1 ಮಾಡೋದು, ಸಂಕಲ್ಪ 2 ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ, ರೈಟ್. ಈಗ ಇದರಲ್ಲಿ ಅಡ್ಮಿರಲ್ ಕೇಳಿದ್ರು ಇಷ್ಟು ಸಕ್ಸಸ್ಫುಲ್ ನೀವು ಹೆಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ನಮ್ಮಲ್ಲಿ ಒಂದು ಕಾನೂನು ಇದೆ, ಇಂಡಿಯನ್ ಮ್ಯಾರಿಟೈಮ್ ಆಕ್ಟ್ ಅಂತ, ಅದು ನಮ್ಗೆ ಸಫಿಷಿಯಂಟ್ ಪವರ್ ಕೊಡುತ್ತೆ. ನಾವು ಯಾವುದೇ ಬೋಟ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡ್ಬೋದು, ಸೀಸ್ ಮಾಡ್ಬೋದು, ಬೋಟ್ನ ಹಂಸಿದ್ರೆ ಅರೆಸ್ಟ್ ಮಾಡ್ಬೋದು, ರೈಟ್. ಅಂಡ್ ನಮ್ಮ ದೇಶದಲ್ಲಿ ಇನ್ ಕೇಸ್ ಅರೆಸ್ಟ್ ಆದ ವ್ಯಕ್ತಿಗೆ ನಮ್ಮ ದೇಶದ ಕಾನೂನು ರೀತಿಯಲ್ಲಿ ನಾವು ಪನಿಷ್ಮೆಂಟ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಹತ್ರದಲ್ಲಿದ್ರೆ ಅರೇಬಿಯನ್ ಸಿ ಅಂದ್ರೆ ಹತ್ರದಲ್ಲಿ ಕೊಚ್ಚಿ ಹೈಕೋರ್ಟ್, ಓಕೆನಾ. ಈ ಕಡೆ ಬೇ ಅಂದ್ರೆ ನಮ್ಮ ಮದ್ರಾಸ್ ಹೈಕೋರ್ಟ್, ರೈಟ್. ಇಲ್ಲಾಂದ್ರೆ ಇಫ್ ಇಟ್ ಇಸ್ ಲೈಕ್ ಬೈಲೇಟರಲ್ ಅಗ್ರಿಮೆಂಟ್ ಇತ್ತು, ಒಂದು ಸೋಮಾಲಿಯಾ ಜೊತೆ ಅಗ್ರಿಮೆಂಟ್ ಚೆನ್ನಾಗಿದೆ ನಮಗೆ, ಅವ್ರು ಹೇಳಿದಾರೆ ಇನ್ ಕೇಸ್ ಯಾರೇ ಸೋಮಾಲಿಯನ್ ಪ್ರಜೆಗಳು ನಿಮ್ಗೆ ಸಿಕ್ಕಿದ್ರೆ ಪೈರೇಟ್ಸ್ ಏನಿದ್ರೆ ನಮಗೆ ವಾಪಸ್ ಕೊಡಿ ಅಂದ್ರೆ ಎಕ್ಸ್ಟ್ರಾಡಿಷನ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಎಕ್ಸ್ಟ್ರಾಡಿಷನ್ ಅಂದ್ರೆ ಅವ್ರ ದೇಶಕ್ಕೆ ಅವ್ರನ್ನ ವಾಪಸ್ ಕೊಡೋದು, ಅವ್ರ ದೇಶದಲ್ಲಿ ಅಲ್ಲಿ ಅವ್ರ ಕಾನೂನು ರೀತಿ ಅವ್ರಿಗೆ ಪನಿಷ್ಮೆಂಟ್ ಸಿಗುತ್ತೆ. ಡನ್. ಸೊ ಈ ಒಂದು ಆಕ್ಟ್ ಏನಿದೆ ಅದು ನಮಗೆ ಸಾಕಷ್ಟು ಶಕ್ತಿ ಕೊಟ್ಟಿದ್ದು, ಆ ಶಕ್ತಿಯಿಂದಲೇ ಸಂಕಲ್ಪ 2.0 ನಮಗೆ ಸಕ್ಸಸ್ಫುಲ್ ಆಯಿತು. ಅರ್ಥ ಆಗ್ತಿದ್ಯಾ? ಡನ್. ಪ್ರಾವಿಷನ್ಸ್ ಓದೋಣ. ಸೊ ಮೊದಲನೇದು 100 days ಏನದು ಸಂಕಲ್ಪ ಅಂದ್ರೆ ಏನು? ಆಂಟಿ ಪೈರಸಿ ಆಪರೇಷನ್ಸ್, ಹೌದಾ? ಎಲ್ಲಿ? ಇಂಡಿಯನ್ ಓಷನ್ ಅಲ್ಲಿ, ಸ್ಪೆಷಲಿ ಗಲ್ಫ್ ಆಫ್ ಏಡನ್ ಅಲ್ಲಿ ಆಂಟಿ ಪೈರಸಿ ಆಪರೇಷನ್ಸ್ ಬೈ ಇಂಡಿಯನ್ ನೇವಿ ಅಂಡ್ ಕೋಸ್ಟ್ ಗಾರ್ಡ್ಸ್. ಸಿಂಪಲ್ ಆಗಿ ಕ್ವಶನ್ ಕೇಳ್ತಾರೆ, ಈ ಕೆಳಕಂಡ ಯಾವಾಗಲಲ್ಲಿ ಸಂಕಲ್ಪ ಅನ್ವಯ ಆಗುತ್ತೆ? ಸಂಕಲ್ಪ ಅನ್ನೋದು ಯುದ್ಧಾಭ್ಯಾಸ, 2 ದೇಶಗಳ ಮಧ್ಯೆ ಇರೋದು ಯುದ್ಧಾಭ್ಯಾಸ, ಕರೆಕ್ಟಾ? ಸಂಕಲ್ಪ ಅನ್ನೋದು ಇದು ಒಂದು ರೆಸ್ಕ್ಯೂ ಮಿಷನ್, ರೈಟ್. ನಮ್ಮ ಒಂದು ಯಾರು ಕಡಲ್ಗಳ ಕಿಡ್ನಾಪ್ ಆಗಿರೋದು ಅವ್ರನ್ನ ಒಂದು ಬಚಾವ್ ಮಾಡುವಂತ ಒಂದು ಮಿಷನ್, ಕರೆಕ್ಟಾ? ಈ ವಿಷಯ ಕರೆಕ್ಟ್. ಇದ್ರಲ್ಲಿ ಗಿವ್ಸ್ ಡಿಫ್ರೆಂಟ್ ಸ್ಟೇಟ್ಮೆಂಟ್. ಸಂಕಲ್ಪ ಅಂದ್ರೆ ಏನೋ ಒಂದು, ಫಾರ್ ಎಕ್ಸಾಂಪಲ್ ಈಗ ಪೋಷಣೆ ಕೊಡುವಂಥದ್ದು ಅಲ್ವಾ, ಅಂದ್ರೆ ಹೆಣ್ಮಕ್ಳಿಗೆ ಇಷ್ಟು ವರ್ಷದೊಳಗೂ ಈ ಥರ ಫ್ರೀ ಎಜುಕೇಶನ್ ಮಾಡೋದು, ಸಮಥಿಂಗ್ ದಿಲ್ ಗಿವ್ ಸಮಥಿಂಗ್. ಅಲ್ಟಿಮೇಟ್ಲಿ ಎವ್ರಿ ಸ್ಟೇಟ್ಮೆಂಟ್ ಅಪಿಯರ್ಸ್ ಟು ಬಿ ಕರೆಕ್ಟ್. ಎಲ್ಲ ಸ್ಟೇಟ್ಮೆಂಟ್ ಕರೆಕ್ಟ್ ತರ ಅನ್ಸುತ್ತೆ, ಬಟ್ ಯು ಹ್ಯಾವ್ ಟು ವೆರಿ ಕೇರ್ಫುಲ್. ಯಾವುದಕ್ಕೆ ಅದು ಆಪರೇಷನ್ ಸಂಕಲ್ಪ ಅಂತೀವಿ, ಕರೆಕ್ಟಾ? ಸೊ 2ನೇ ಫೇಸ್ ಆಯ್ತಾ? ಮೊದಲೇ ಕೂಡ ಮಾಡಿದ್ರು. ಸೊ ಎಷ್ಟು ಜನ ಇದ್ದಾರೆ ಆ ಒಂದು ಏರಿಯಾದಲ್ಲಿ? more than 5,000 ಪರ್ಸನಲ್ ಅಂಡ್ 450 ಶಿಪ್ ಡೇಸ್ ಅಂದ್ರೆ ಅಷ್ಟು ದಿನಗಳು ಅಂತ, ಅಷ್ಟು ಶಿಪ್ಸ್ ಅಂತಲ್ಲ, ಅಷ್ಟು ದಿನಗಳು ಸಾಕಷ್ಟು. ನಮ್ಮಲ್ಲಿ 5,000 ಜನ ಪರ್ಸನ್ ಅಂದ್ರೆ ಸಾಕಷ್ಟು ನಮ್ಮ ಶಿಪ್ಸ್ ಓಡಾಡ್ತಾ ಇರ್ತವೆ. ಅದು ನಿಮ್ಗೆಲ್ಲ ಹೆಸರೆಲ್ಲ ಕೇಳುವ INS ಕೋಲ್ಕತ್ತಾ, INS ಇದೆಲ್ಲ ಗಾಜಿನ. ಓಕೆ ಫೈನ್, ರೈಟ್. ನೆಕ್ಸ್ಟ್ 900 hours of flying maritime surveillance. ಸೊ ಫಾರ್ 1000 ಬೋರ್ಡಿಂಗ್ಸ್. ಅಂದ್ರೆ ಅವ್ರು ಯಾವುದೇ ಬೋಟ್ನ ಅಡ್ಡಗಟ್ಟಿ, ಬಿಕಾಸ್ ಯಾವ್ದು ದೇಶದಾಗಿರ್ಬೋದು, ಬಟ್ ಚೆಕ್ ಮಾಡ್ಬೇಕಲ್ಲ, ಚೆಕ್ ಮಾಡೋ ಅಧಿಕಾರ ಇವ್ರಿಗೆ ಇರುತ್ತೆ. ಯಾವ ಕಾನೂನು ಕೊಡುತ್ತೆ? ಈ ಆಕ್ಟ್ ಕೊಡುತ್ತೆ, ರೈಟಾ? ಸೊ ಇದು ಆಕ್ಟ್ ಇಂದ ಆಲ್ಮೋಸ್ಟ್ ಇದುವರೆಗೂ 1000 ಬೋರ್ಡಿಂಗ್ಸ್ ಮಾಡಿದ್ದಾರೆ. ಯಾರಿಗೆ? ನೇವಿ ಜೊತೆ ಮತ್ತೆ ಕೋಸ್ಟ್ ಗಾರ್ಡ್, ಅವ್ರಿಗೆ ಅಧಿಕಾರ ಇರುತ್ತೆ. ಅಂದ್ರೆ ಯಾವುದೇ ಬೋಟ್ ಮೇಲೆ ಹತ್ಬೋದು, ಅವರು ಸರ್ಚ್ ಮಾಡ್ಬೋದಾ? ಅಲ್ಲಂದ್ರೆ ಅಲ್ಲಿ ವಾರಂಟ್ ಗ್ಯಾರಂಟಿ ಏನು ಕೇಳಿದ್ರೆ, ಸಮುದ್ರದ ವಾರಂಟ್ ಇದೆ, ಸಮುದ್ರ ಎತ್ತಾಗ್ಬಿಡೋದು ಅಷ್ಟೇ. ಅವರು ವಾರಂಟ್ ಕೊಡ್ರಿ ಅಂತ ಹೇಳಿದ್ರೆ ನಮ್ಗೆ ಇದು ಆಕ್ಟ್ ಇದು ಮಾಡುತ್ತೆ, ದೆನ್ ಆಮೇಲೆ ವಿಲ್ ಫೈಂಡ್ ಇಟ್ ಔಟ್ ಅಂತ, ರೈಟ್. ಓಕೆ. ಸೊ ನಮ್ಮಲ್ಲಿ ಯಾರೋ ಫ್ರೆಂಚ್ ಯಾವ್ದು ಮರ್ಚೆಂಟ್ ನೇವಿ ಅವ್ರು ಇಂಡಿಯನ್ ಮೀನುಗಾರನ ಸಾಯಿಸಿದ್ರು ಗೊತ್ತಾ, ಕೆಲವು ವರ್ಷಗಳ ಮುಂಚೆ. ಅಂದ್ರೆ ದೇ ಫೇಲ್ಡ್ ದಟ್ ದೇ ಆರ್ ಪೈರೇಟ್ಸ್, ಬಟ್ ಅವ್ರನ್ನ ಜೈಲಲ್ಲಿ ಇಟ್ಟಿದ್ರು. ನಾವು ಆಸ್ ಪರ್ ದ ಇಂಡಿಯನ್ ಗವರ್ಮೆಂಟ್ ಕಾನೂನು ಪ್ರಕಾರ ತಮಿಳು ಜೈಲಲ್ಲಿ ಇಟ್ಟಿದ್ರು ಸುಮಾರು ಜನ. ಆಮೇಲೆ ಅವ್ರು ನಮ್ಮ ದೇಶದ ಅವ್ರ ದೇಶದ ಬಲೆಟರ್ ಇದಾದ ನಂತರ ದೇ ವಿಲ್ ಬಿ ಲೈಕ್ ರಿಲೀಸ್. ಇನ್ಫ್ಯಾಕ್ಟ್ ಬರ್ತೀವಿ ಅಂತ ಹೋದವ್ರು ಬರಲಿಲ್ಲ, ಬಟ್ ದಟ್, ರೈಟ್. ಸೀಸ್ ಆರ್ಮ್ಸ್ ಫ್ರಮ್ ದೆಮ್ ಫ್ರಮ್ ದ ಸಸ್ಪೆಕ್ಟೆಡ್ ಬೋಟ್ಸ್, ವೆಸಲ್ಸ್, ಕ್ರಾಫ್ಟ್ಸ್ ಆರ್ ಡೌಸ್. ಓಕೆನಾ? ಈಗ ಈ ಆಕ್ಟ್ ಅಲ್ಲಿ ಏನಿದೆ ಅದು ನಮ್ಗೆ ತಿಳ್ಕೊಬೇಕಾದ್ರೆ ದಿಸ್ ಇಸ್ ಆಲ್ ಮೇನ್ಸ್ ಅಲ್ಲಿ ನಿಮ್ ಕ್ವಶನ್ ಕೇಳೋದು, ಓಕೆನಾ? ಸೊ ಸಂಕಲ್ಪ ಬಗ್ಗೆ ಕೇಳ್ತಾರೆ, ಸಂಕಲ್ಪ ಅಂದ್ರೆ ಏನು? ಅದೇ ರೀತಿ ಈ ಒಂದು ನಮ್ಗೇನು ಆಕ್ಟ್ ಇದೆ, ನ್ಯಾಷನಲ್ ಮ್ಯಾರಿಟೈಮ್ ಸೆಕ್ಯೂರಿಟಿ ಆಕ್ಟ್, ಅದು ಈ ಒಂದು ಆಪರೇಷನ್ ಕ್ಯಾರಿಯರ್ ಮಾಡೋದಕ್ಕೆ ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡುತ್ತೆ, ಅಥವಾ ಅದರ ಒಂದು ಪ್ರಾವಿಷನ್ಸ್ ಏನೋ ಅಂತ ಕೇಳ್ತಾರೆ. ವಾಟ್ ಆರ್ ದ ಪ್ರಾವಿಷನ್ಸ್ ಆಫ್, ವಾಟ್ ಆರ್ ದ ಫೀಚರ್ಸ್ ಆಫ್ ದಿಸ್ ಆಕ್ಟ್? ಅರ್ಥ ಆಗ್ತಿದ್ಯಾ? ಸೊ ಮೊದಲೇದು ಏನ್ ಮಾಡ್ತಿದ್ದೋ, ಇದು ಫಸ್ಟ್ ಶಕ್ತಿ ಕೊಡುತ್ತೆ ಯಾರಿಗೆ? ಇಂಡಿಯನ್ ಕೋಸ್ಟ್ ಗಾರ್ಡ್ ಮತ್ತೆ ನೇವಿಗೆ. ಎಂತಕ್ಕೋಸ್ಕರ? ಫಾರ್ ಮ್ಯಾರಿಟೈಮ್ ಸೆಕ್ಯೂರಿಟಿ, ಅಂದ್ರೆ ನಮ್ಮ ಒಂದು ಸಮುದ್ರದ ಸೆಕ್ಯೂರಿಟಿ ಕಾಪಾಡೋದಕ್ಕೋಸ್ಕರ ಅವ್ರಿಗೆ ಪವರ್ ಕೊಡುತ್ತೆ, ಹೌದಾ? ಆಲ್ರೆಡಿ ನಾನು ಹೇಳಿದ್ದೀನಿ, ಎಲ್ಲಿ ವಿಸಿಟ್ ಮಾಡ್ಬೋದು, ಸರ್ಚ್ ಮಾಡ್ಬೋದು, ಸೀಸ್ ಮಾಡೋದು, ಅರೆಸ್ಟ್ ಕೂಡ ಮಾಡ್ಬೋದು, ಆ ಅಧಿಕಾರ ಇರುತ್ತೆ, ಹೌದಾ? ಎಲ್ಲರಿಗೂ ಅಪ್ಲೈ ಆಗುತ್ತೆ. ಅಂದ್ರೆ ಇಂಡಿಯನ್ ಅದು ಹೇಳಿದ್ನಲ್ಲ 200 ನಾಟಿಕಲ್ ಮೈಲ್ಸ್ ಅಂತ ಹೇಳ್ತೀವಿ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಸ್, ಈ ಒಂದು ತೀರದ ಪ್ರದೇಶದಿಂದ, ಕರಾವಳಿಯಿಂದಲ್ಲ, ತೀರದ ಪ್ರದೇಶದಿಂದ 200 ನಾಟಿಕಲ್ ಮೈಲ್ಸ್ ಅದುವರೆಗೂ ನಮ್ಗೆ ನಾವು ಮಾಡ್ಬೋದು. ಅದ್ರ ಆಚೆಗೂ ಕೂಡ ಮಾಡ್ಬೋದು, ಬಿಕಾಸ್ ಇಟ್ ದ ಪ್ರಾವಿಷನ್ಸ್ ಆರ್ ಸಿಮಿಲರ್ ಟು ದ UNCLOS. ಅರ್ಥ ಆಗ್ತಿದ್ಯಾ? ಡನ್. ಸೊ ಒಂದ್ಸರಿ ಸಿಕ್ಕಾಕೊಂಡ್ರು ಇದ್ರ ಕಳ್ಳರು ಅಂದ್ರೆ ಅವ್ರನ್ನ ಯಾವ ರೀತಿ ನಾವು ಪರ್ಸಿಕ್ಯೂಟ್ ಮಾಡ್ತೀವಿ? ನಮ್ಮ ಭಾರತೀಯ ಒಂದು ಏನು ಜುಡಿಷಿಯರಿ ಅದರ ಒಂದು ಕಾನೂನು ಆಧಾರದ ಮೇಲೆ ವಿ ಗೋಯಿಂಗ್ ಟು ಪೆನಲೈಸ್ ದೆಮ್, ರೈಟ್? ನ್ಯಾಯಾಂಗ ಅಲ್ವಾ ಜುಡಿಷಿಯರಿ ಅಂದ್ರೆ, ರೈಟ್? ಓಕೆ. ಸೊ ನೆಕ್ಸ್ಟ್ ಪನಿಷ್ಮೆಂಟ್ ನೋಡಿ, ಸಿಕ್ಕಾಕೊಂಡವ್ರಿಗೆ ಇಷ್ಟ ಲೈಫ್ ಇಂಪ್ರಿಸನ್ಮೆಂಟಾ?
ಲೈಫ್ ಇಂಪ್ರಿಸನ್ಮೆಂಟ್ ನಮ್ಮ ದೇಶದಲ್ಲಿ 14 ವರ್ಷ, ಫೈನ್ ಆರ್ ಬೋತ್. ಲೈಫ್ ಇಂಪ್ರಿಸನ್ಮೆಂಟ್ ಆದ್ರೂ ಆಗ್ಬೋದು, ಫೈನ್ ಆದ್ರೂ ಆಗ್ಬೋದು, ಅಥವಾ ಎರಡೂ ಆಗ್ಬೋದು, ರೈಟ್. ಅಂಡ್ ದಿಸ್ ಅಫೆನ್ಸ್ ಇಸ್ ಆಲ್ಸೋ ಎಕ್ಸ್ಟ್ರಾಡಿಬಲ್. ಎಕ್ಸ್ಟ್ರಾಡಿಬಲ್ ಅಂದ್ರೆ ನಮ್ಮ ದೇಶದಿಂದ ಒಂದು ಹೇಳೋದಲ್ಲ, ಸೊಮಾಲಿಯಾ ಅವ್ರ ದೇಶಕ್ಕೆ ವಾಪಸ್ ಕಳಿಸುವಂಥದ್ದು. ಅವ್ರಿಗೆ ಆ ದೇಶದಲ್ಲಿ ಅವ್ರೇನು ಕಾನೂನಿದೆ ಅದ್ರ ಪ್ರಕಾರ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾರೆ. ಅವ್ರ ದೇಶದಲ್ಲಿ ಕರ್ಕೊಂಡೋಗಿ ವಾಪಸ್ ಸುಮ್ಮನೆ ಬಿಡಲ್ಲ ಅವರು, ಅವ್ರನ್ನು ಜೈಲ್ಗೆ ಹಾಕ್ತಾರೆ. ನಮ್ಮ ದೇಶದಲ್ಲೂ ಕೂಡ ಬೇರೆ ಕಡೆ ಸಿಗ್ದಂಥವ್ರನ್ನ ತಂದು ನಾವು ಇಲ್ಲಿ ಪನಿಷ್ಮೆಂಟ್ ಕೊಡ್ತೀವಿ. ಡನ್ನಾ, ರೈಟ್. ಸೊ ಎಕ್ಸಾಂಪಲ್ ನಾನು ಸೊಮಾಲಿಯಾ ಜೊತೆ ಕೊಟ್ಟಿದ್ದೀನಿ. ಅಂಡ್ ಫಾರ್ಮುಲೇಟೆಡ್ ಟು ಗಿವ್ ಎಫೆಕ್ಟ್ ಟು, ನೋಡಿ ಈ ಆಕ್ಟ್ ಯಾವ್ದಕ್ಕೆ ಎಫೆಕ್ಟ್ ಕೊಡುತ್ತೆ? ಯುನೈಟೆಡ್ ನೇಷನ್ ಕನ್ವೆನ್ಷನ್ ಲಾ ಆನ್ ಓಪನ್ ಸೀಸ್. 200 ನಾಟಿಕಲ್ ಮೈಲ್ಸ್ ಆದ ನಂತರ ಓಪನ್ ಸೀಸ್ ಅಂತ ಹೇಳ್ತೀವಿ. ಸೊ ಓಪನ್ ಸೀಸ್ ಅಲ್ಲಿ ಯಾರು ಬೇಕಾದ್ರೂ ಕೂಡ ಎಕ್ಸ್ಪೆಡಿಷನ್ ಮಾಡಬಹುದು, ಮಿನರಲ್ ಎಕ್ಸ್ಪ್ಲೋರೇಷನ್ ಮಾಡಬಹುದು, ಅಂಡ್ ಅಲ್ಲೂ ಕೂಡ ಆಯಿಲ್ ರಿಸರ್ವ್ಸ್ ಆ ಥರದ್ನೆಲ್ಲ ಕಂಡುಹಿಡಿಬಹುದು. ಅದಕ್ಕೆ ಪರ್ಮಿಷನ್ ಇವರಿಂದ ತಗೋಬೇಕಾಗುತ್ತೆ. ಚೈನಾ ಹಂಗೆ ಹೇಳುತ್ತೆ, ನಿಮ್ಗೆ 200 ನಾಟಿಕಲ್ ಮೈಲ್ಸ್ ಆದ್ಮೇಲೆ ಇಂಟರ್ನ್ಯಾಷನಲ್ ವಾಟರ್ಸ್. ನಾನು ಇಂಡಿಯನ್ ಓಷನ್ ಅಲ್ಲಿ ಐ ವಾಂಟ್ ಟು ಸರ್ಚ್ ಫಾರ್ ದ ಮೆಟಾಲಿಕ್ ನಾಡ್ಯೂಲ್ಸ್. ನಾನು ಬೇಕು, ನನಗೆ ರೇರ್ ಅರ್ತ್ ಮಿನರಲ್ಸ್ ಬೇಕು, ಐ ಕ್ಯಾನ್ ಡೂ ದ ಎಕ್ಸ್ಪ್ಲೋರೇಷನ್ ಅಂತ ಹೇಳ್ತಾರೆ. ಸೊ ಬಟ್ ಸ್ಟಿಲ್ ಇಂಡಿಯಾ ಇಸ್ ಅಪೋಸಿಂಗ್ ಫಾರ್ ದಟ್. ನಮ್ಮ ಇಂಡಿಯನ್ ಓಷನ್ ಬಿಟ್ಕೊಳಲ್ಲ. ಅವ್ರು ಬಂದು ಇಲ್ಲಿ ಇಂಡಿಯನ್ ಓಷನ್ ನಮ್ದು ಅಂತ ನಾವು ಹೇಳ್ತೀವಿ. ಅದೆಷ್ಟೇ ನಾಟಿಕಲ್ ಮೈಲ್ಸ್ ಇದ್ರು ಕೂಡ ವಿ ಆರ್ ದ ಸಾವರಿನ್ ರೂಲರ್ಸ್ ಆಫ್ ದಿಸ್ ರೀಜನ್, ಸಾವರಿನ್ ಪ್ರೊಟೆಕ್ಟರ್ಸ್ ಆಫ್ ದಿಸ್ ರೀಜನ್. ಓಕೆ, ಡನ್ನಾ, ಮುಗೀತಾ? ಏನೊಂದು ಸಿಂಪಲ್ ನ್ಯೂಸ್ ಹಂಗೆ ಹೇಳ್ಕೊಂಡು ಹೋಗ್ಬಿಡ್ತೀನಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಕಾಫಿ ಗೊತ್ತಲ್ಲ, ಕಾಫಿಯಲ್ಲಿ ವೇರಿಯಂಟ್ಸ್ ಇದೆ, ಅರೇಬಿಕಾ, ರೊಬಸ್ಟಾ ಇವೆಲ್ಲ, ರೈಟ್. ಸೊ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಬೆಳೆಯೋದು ರೊಬಸ್ಟಾ ಕಾಫಿ. ಓಕೆ, ಆ್ಯಂಡ್ ನಮ್ಮಲ್ಲಿ ಕಾಸ್ಟ್ ವೈಸ್ ನೋಡಿದ್ರೆ ಅರೇಬಿಕಾ ಕಾಫಿ ಜಾಸ್ತಿ ಇರುತ್ತೆ. ಕಾಸ್ಟ್ ವೈಸ್ ಅರೇಬಿಕಾ ಕಾಫಿ ಬೀಜಗಳೇನಿರ್ತೀವಿ ಅದು ಹೆಚ್ಚು ಇರುತ್ತೆ, ಬೆಲೆ ಇರುತ್ತೆ. ಆದರೆ ಈ ವರ್ಷ ಮಳೆ ಆಗಲಿಲ್ಲ, ಸೊ ಅದಕ್ಕೆ 30% ಅದು ಇಳುವರಿ ಕಡಿಮೆ ಆಗಿದೆ. ಮಳೆ ನಮ್ಮ ದೇಶದಲ್ಲಿ 30% ಇಳುವರಿ ಕಡಿಮೆ ಆಗುತ್ತೆ. ಬಟ್ ಅತಿ ಹೆಚ್ಚು ಬೆಳೀತಿದ್ದಂಥದ್ದು ವಿಯೆಟ್ನಾಂ ಮತ್ತು ಇಂಡೋನೇಷ್ಯಾದಲ್ಲಿ. ಅಲ್ಲಿ ತುಂಬಾ ಕಡಿಮೆ ಆಗೋಗಿದೆ, 2 ಲಕ್ಷ ಆಗಿದ್ದು ಕಡಿಮೆ ಆಗಿದೆ. ಸೊ ಆಬ್ವಿಯಸ್ಲಿ ಡಿಮ್ಯಾಂಡ್, ಇದು ಸಪ್ಲೈ ತುಂಬಾ ಕಡಿಮೆ, ಡಿಮ್ಯಾಂಡ್ ಜಾಸ್ತಿ. ಸೊ ಆಟೋಮೆಟಿಕ್ಲಿ ಅದ್ರ ಪ್ರೈಸು ಶೂಟ್. ಅರ್ಥ ಆಗ್ತಿದೆಯಾ? ಎಷ್ಟು ಶೂಟ್ ಆಯ್ತು ಅಂದ್ರೆ ಅರೇಬಿಕಾ ಕಾಸ್ಟ್ಗಳು ಜಾಸ್ತಿ ಆಗೋಯ್ತು. ಸೊ ಅದಕ್ಕೆ ಈಗ ಯಾರು ಬೆಳೆದಿದ್ದಾರೆ ಈ ಒಂದು ರೊಬಸ್ಟಾ ಕಾಫಿ ಬೆಳೆಗಾರರಿಗೆ ಒಳ್ಳೆ ಲಾಭ, ರೈಟ್. ಫಸ್ಟ್ ಇರೋದು ರೊಬಸ್ಟಾ ಕಾಫಿಯಲ್ಲಿ ಮೊದಲನೇಂಥ ಜಿಲ್ಲೆ ಅಂದರೆ ಕೂರ್ಗು, ಮಡಿಕೇರಿ. ಎರಡನೇದು ವಾಯನಾಡು. ಇಷ್ಟು ತಿಳ್ಕೊಳ್ಳಿ. ಸೊ ಕರ್ನಾಟಕ ನಂಬರ್ 1. ಸೊ ನಮಗೆ ಈ ಒಂದು ಟೋಟಲ್ ನಾವು ಕಾಫಿ ಎಷ್ಟು ಬೆಳಿತೀವಿ? 3,52,000 ಟನ್ ಅಷ್ಟು, ಅಷ್ಟಲ್ವಾ ಕೆಜಿಸ್ ಅಲ್ಲ, 3,52,000 ಕೆಜಿಗಳಷ್ಟು. ಅದರಲ್ಲಿ 2,52,000 kg ಕೇವಲ ರೊಬಸ್ಟಾ, ಮಿಕ್ಕಿದೆಲ್ಲ ವೇರಿಯಂಟ್. ಸೊ ಅತಿ ಹೆಚ್ಚು ವೇರಿಯಂಟ್ ದೊಡ್ಡ ಜಾಸ್ತಿ ಇದೆ ನಮ್ದು ಯಾವುದು? ರೊಬಸ್ಟಾ. ಅರ್ಥ ಆಗ್ತಿದ್ಯಾ? ರೈಟ್. ಓಕೆ, ಸೊ ಈಗ ನೋಡಿ, ನಮ್ಮಲ್ಲಿ ಸಿಂಪಲ್ ಆಗಿ ಬೆಲೆ ಏರಿಕೆ ಆಗಿದೆ, ಹೌದಾ? ಬೆಲೆ ಏರಿಕೆ ಆಗಿದೆ, ಬೇರೆ ಕಡೆ ಸಪ್ಲೈ ಕಡಿಮೆ ಆಗಿದೆ. ಎಷ್ಟಾಗಿದೆ? 172 ರೂಪಾಯಿ 1 ಕಿಲೋಗ್ರಾಮ್ ಆಗಿದೆ ಕಾಫಿ ಬೀನ್ಸ್, ರೈಟ್. ಮುಂಚೆ ಎಷ್ಟಿದ್ದು? ಹೋದ ವರ್ಷ 115 ರೂಪಾಯಿ ಇತ್ತು, ಹೌದಾ? ಅದು 2022 140 ರೂಪಾಯಿ ಇತ್ತು. ಅದಕ್ಕೆ ರೊಬಸ್ಟಾ ಬೀನ್ಸ್ಗೆ, ಇದು ಪೌಡ್ರಿಗೆ ಎಷ್ಟಿತ್ತು? 140 ಇತ್ತು. ಈಗ ಎಷ್ಟಾಗಿದೆ ಬೀನ್ಸ್ಗೆ? ದಿಸ್ ಇಸ್ 172 ಫಾರ್ ದಟ್ ಬೆರಿ ಅಂತೀವಲ್ಲ, ಕಾಯಿ ಹಣ್ಣಿರುತ್ತಲ್ಲ ಅದಕ್ಕೆ. ಸೊ ಇದು ಬೀಜ ಬಂದು 315 ರೂಪಾಯಿ kg. 2022 ಎಷ್ಟಿತ್ತು? ಕೇವಲ 140 ರೂಪಾಯಿ ಇತ್ತು. ಗ್ರೋ ಆಗಿದೆಯಾ? ಎನ್ವೈರ್ಮೆಂಟ್ಗೆ ಯೂಸ್ ಮಾಡ್ಬೋದು. ಸೊ ನಮಗೆ ಕೂರ್ಗ್ ಮೊದಲನೇದು, ಎರಡನೇದು ವಾಯನಾಡು. ಸೊ ಪ್ರೈಸ್ ಹೈಕ್ ಏನಕ್ಕಾಗಿದೆ ಅಂದರೆ ಬಿಕಾಸ್ ಮಾರ್ಕೆಟಲ್ಲಿ ಸಪ್ಲೈ ಇಲ್ಲ. ಓಕೆನಾ? ಆ್ಯಂಡ್ ಹೇಳಿದೆ ಕ್ಲೈಮ್ಯಾಟಿಕ್ ವೇಗರೀಸ್ ಅಂದರೆ ವಾತಾವರಣ ವೈಪರೀತ್ಯ. ಆ್ಯಂಡ್ ಈ ವರ್ಷ ಎಲ್ಲಿನೂ ಆಗಿದೆ. ನಮ್ಮಲ್ಲಿ ಇನ್ನೊಂದು ಮುಂಚೆ ನಮ್ಮಲ್ಲಿ ಚೆರಿ ಬ್ಲಾಸಮ್ಸ್ ಅಂತ ಹೇಳ್ತೀವಿ. ಪ್ರೀ ಮಾನ್ಸೂನ್ ಶವರ್ಸ್ ಕೇಳಿದ್ರಾ? ಪ್ರೀ ಮಾನ್ಸೂನ್ ಶವರ್ಸ್ ಅಲ್ಲಿ ಮೊದಲನೇದು ಚೆರಿ ಬ್ಲಾಸಮ್ಸ್. ನಮ್ಮ ಕರ್ನಾಟಕದಲ್ಲಿ ಚೆರಿ ಬ್ಲಾಸಮ್ಸ್ ಹೇಳ್ತೀವಿ, ಕೇರಳದಲ್ಲಿ ಮ್ಯಾಂಗೋ ಶವರ್ಸ್ ಅಂತ ಹೇಳ್ತೀವಿ, ರೈಟ್. ಅಂದ್ರೆ ಇದೆಲ್ಲ ಈ ಮಳೆ ಬಂತಂದ್ರೆ ಸ್ವಲ್ಪ ಅದು ಹೂವೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೆರೀಸ್ ಹಣ್ಣೆಲ್ಲ ಬೆಳೆಯುತ್ತೆ ಅಂತ. ಜನವರಿಲಿ ಯೂಶಲಿ ಆಗ್ಬೇಕಾಯ್ತು, ಅಷ್ಟಾಗಲಿಲ್ಲ. ಬಟ್ ಕೇರಳದಲ್ಲಿ ಸ್ವಲ್ಪ ಮಟ್ಟಿಗೆ ಜನವರಿ ಮಳೆ ಆಗಿತ್ತು. ಇಳುವರಿ ಆದರೂ ಕೂಡ ಸ್ವಲ್ಪ ಕಡಿಮೆ ಇದೆ. ಈ 30% ಕಡಿಮೆ ಆಗಿದೆ. ನೆಕ್ಸ್ಟ್ ವರ್ಷ ಇನ್ನೊಂದು 25% ಕಡಿಮೆ ಆಗುತ್ತೆ. ಸೊ ಇಳುವರಿ ಕಡಿಮೆ ಆಗ್ತಿದೆ. ಬಟ್ ಬೇರೆ ದೇಶದಲ್ಲಿ ಇನ್ನೂ ಜಾಸ್ತಿ ಆಗೋಗಿದೆ, ಇಳುವರಿ ತುಂಬಾ ಕಡಿಮೆ ಆಗಿದೆ. ಸೊ ನಮಗೆ ಸ್ಟಿಲ್ ವಿ ಹ್ಯಾವ್ ವಾಟ್ ಎವರ್ ದ ಗ್ರೋತ್ ಇಸ್ ದೇರ್, ವಿ ಹ್ಯಾವ್ ಗುಡ್ ರೇಟ್ ಫಾರ್ ದಟ್ ಅಷ್ಟೇ. ಅರ್ಥ ಆಗ್ತಿದೆಯಾ? ರೈಟ್. ಸೊ ಓಕೆ. ಸೊ ಈಗ ವಿಯೆಟ್ನಾಮಲ್ಲಿ ನಿಮ್ಗೆ ಅರ್ಥ ಮಾಡುವ ಜಾಗ್ರಫಿಲಿ ಬರುತ್ತೆ. ವಿಯೆಟ್ನಾಮ್ ಎಂದು ಫೇಮಸ್ ಕಾಫಿ, ಯಾವುದು? ರೊಬಸ್ಟಾ. ಇಂಡೋನೇಷ್ಯಾ ರೊಬಸ್ಟಾ, ಅಲ್ಲಿ ಇಲ್ಲ ಅಲ್ವಾ? ಓಕೆ. ಸೊ ಈ ಅರೇಬಿಕಾ ಬಂದು ಬರೀ 305, ಅದು 315 ಅಲ್ಲ, ಜಾಸ್ತಿ ಆಯ್ತಲ್ಲ ಈಗ. ಸೊ ಜನವರಿ ಶವರ್ಸ್ ಹೆಲ್ಪ್ಸ್ ಟು ಬ್ಲಾಸಮ್ ಕಾಫಿ ಪ್ಲಾಂಟ್ ಇನ್ ಇಂಡಿಯಾ. ಸ್ಟ್ಯಾಟಿಸ್ಟಿಕ್ಸ್ ನಾವು ತಗೋಬೇಕಂದ್ರೆ ಎಷ್ಟು ಹೇಳಿ? 2022-23 ಹೇಳಿದ್ನಲ್ಲ ಆಲ್ರೆಡಿ, 3,50,000 ಟನ್ ಅಲ್ಲಮ್ಮ, 3,50,052 ಟನ್ನು ಟೋಟಲ್. ಅದರಲ್ಲಿ ಇಳುವರಿ ಬಂದು ರೊಬಸ್ಟಾ ಕೇವಲ 2,52,000 ಟನ್, ರೈಟ್. ಸೊ ನಮ್ಮಲ್ಲಿ ವ್ಯಾಲ್ಯೂ ಎಷ್ಟಿದೆ? ಆಲ್ಮೋಸ್ಟ್ 4,000 ಕೋಟಿಯಿಂದ 5,279 ಕೋಟಿ ವ್ಯಾಲ್ಯೂ ಜಾಸ್ತಿ ಆಗಿದೆ. ಎಕನಾಮಿಕ್ಸ್ ಯೂಸ್ ಆಗುತ್ತೆ ಅಂಡ್ ಆಲ್ ದಿಸ್ ಆರ್ ದ ಥಿಂಗ್ಸ್. ಡನ್. ಮುಂದುಕೋಣ, ರೈಟ್. ಸಿಂಪಲ್ ನೋಡಿಲ್ಲ ಪೊಲೀಸ್ ಪಾಯಿಂಟ್ ಆಫ್ ವ್ಯೂ. ಅಮೂಲ್ ಕೇಳಿದ್ರಲ್ಲ,
ಅಮೂಲ್. ಸೊ ಅಮೂಲ್ ಒಂದು ಮಿಲ್ಕ್ ಕೋಆಪರೇಟಿವ್ ಒಂದು ಇನಿಷಿಯೇಟಿವ್, ರೈಟ್? ಯಾವ್ದು? ಗುಜರಾತ್ ಕೋಆಪರೇಟಿವ್ ಮಿಲ್ಕ್ ಮಾರ್ಕೆಟಿಂಗ್ ಫೆಡರೇಷನ್, ಓಕೆನಾ? ಸೊ ಇವ್ರೇನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಇನ್ಮೇಲೆ ಅಮೆರಿಕಾದಲ್ಲಿ ನಾವೊಂದು ಫ್ರೆಶ್ ಮಿಲ್ಕ್ ಸಪ್ಲೈ ಮಾಡ್ತಾರೆ ಅಂಡರ್ ಅಮೂಲ್ ಲೋಗೋ. ಅರ್ಥ ಆಗ್ತಿದ್ಯಾ? ಇಲ್ಲಿಂದ ಹೋಗೋದಕ್ಕೆ ಅದು ಹೊಟ್ಟೋಗುತ್ತೆ, ಬಿಕಾಸ್ ಹಾಲಿರಲ್ಲ. ಸೊ ಅಲ್ಲೇ ಏನು ಲೋಕಲ್ ಬೆಳೆದು ಮಾರ್ಕೆಟ್ ಕಲೆಕ್ಟ್ ಮಾಡಿರ್ತಾರೆ ಹಾಲನ್ನ, ಅದನ್ನ ಇವ್ರ ಬ್ರ್ಯಾಂಡ್ ಹಾಕೊಂಡು ಮಾರೋಂಥದ್ದು. ಸೊ ಅಲ್ಲಿರೋಂಥ ಒಂದು ಮಿಲ್ಕ್ ಫೆಡರೇಷನ್ ಜೊತೆ ಕೋಆಪರೇಷನ್ ಬೇಕಲ್ವಾ, ರೈಟ್? ಆ ಕೋಆಪರೇಷನ್ ಯಾವ್ದು? ಮಿಶಿಗನ್ ಮಿಲ್ಕ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಜೊತೆ ಒಂದು ಟೈಅಪ್ ಮಾಡ್ಕೊಂಡಿದ್ದಾರೆ. ಟೈಅಪ್ ಮಾಡ್ಕೊಂಡು ಇನ್ನು ನೆಕ್ಸ್ಟ್ ವರ್ಷ ಯಾವಾಗದಿಂದ ಆಗುತ್ತೆ, 4 ವೇರಿಯಂಟ್ಸ್ ಆಫ್ ಮಿಲ್ಕ್, ಅದು ಫ್ರೆಶ್ ಮಿಲ್ಕ್, ಅದನ್ನ ಅವ್ರ ಜೊತೆ ಅಲ್ಲಿ ನಾವು ಅಮೆರಿಕದಲ್ಲಿ ಮೇಲೆ ಸಿಗುತ್ತೆ ನಮಗೆ ಅಮೂಲು. ಯಾವುದು? ಮಿಲ್ಕ್ ತಾಜಾ, ಫ್ರೆಶ್ ಈಸಿ ಅಮೂಲ್ ತಾಜಾ. ಅಮೂಲ್ ತಾಜಾ ಒಂದು, ಅಮೂಲ್ ಗೋಲ್ಡ್ ಒಂದು, ಅಮೂಲ್ ಸಿಟಿ ಒಂದು, ಮತ್ತೆ ಅಮೂಲ್ ಸ್ಲಿಮ್ ಅಂಡ್ ಟ್ರೀಟ್. ಸೊ ಈಸಿ ಜ್ಞಾಪಕ ಇಟ್ಕೋಬೋದಾ? ಒಂದು ಫ್ರೆಶ್ ಮಿಲ್ಕ್ ಅಂದ್ರೆ ಅಮೂಲ್ ತಾಜಾ, ಮತ್ತೆ ಇನ್ನೊಂದು ಅದ್ರಲ್ಲಿ ಗೋಲ್ಡ್, ಹೈ ಕ್ವಾಲಿಟಿ ಬಂದು ಗೋಲ್ಡ್. ಆಮೇಲೆ ಇದು ಫ್ಯಾಟ್ ಇರಬಾರ್ದು, ಡಬಲ್ ಟೋ ಅಂದ್ರೆ ಸ್ಲಿಮ್ ಅಂಡ್ ಟ್ರಿಮ್. ಲಾಸ್ಟ್ ಬಂದು ಅಮೂಲ್ ಸಿಟಿ. 4 ವೆರೈಟಿ ಅರ್ಥ ಆಗ್ತಿದ್ಯಾ? ಸೊ ಈ ಮುಂಚೆ ಒಂದು ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ಸುಮಾರು ದಶಕಗಳಿಂದ ಇದೆ ನಮಗೆ, ಬಟ್ ಫಸ್ಟ್ ಟೈಮು ನಮ್ಮ ಇದು ಅಮೂಲ್ ಇದು ಫ್ರೆಶ್ ಮಿಲ್ಕ್ ಅಂತ ಹೇಳ್ತೀವಲ್ಲ, ಅದು ಬೇರೆ ದೇಶದಲ್ಲಿ ಸಿಗ್ತಿರೋದು ಇವಾಗ ಮಾತ್ರ. ಬ್ರ್ಯಾಂಡಿಂಗ್ ನಮ್ದು, ಮಾರ್ಕೆಟಿಂಗು ಕಲೆಕ್ಷನ್ ಎಲ್ಲ ಅವ್ರದ್ದು. ಡನಾ? ಇಂಪಾರ್ಟೆಂಟ್ ಇದೆ ನ್ಯೂಸ್, ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಇದೆ, ಅದೇ ಪೊಲೀಸ್ ಪಾಯಿಂಟ್ ನಿಮ್ಗೆ ಇಂಪಾರ್ಟೆಂಟ್ ಇದೆ ಅಷ್ಟೇ. ಈ ಒಂದು 4 ವೆರೈಟೀಸ್ ಕೇಳ್ಬೋದು, ಯಾವ ದೇಶ ಅಂತ ಕೇಳ್ಬೋದು, ರೈಟ್? ಮತ್ತೆ ಈ ಸ್ಟೇಟ್ಮೆಂಟ್ ಎಲ್ಲ ತಪ್ಕೊಳ್ಬೋದು ನಿಮಗೆ. ಮೊದಲನೇದಾಗಿ ಅಮೂಲ್ ತನ್ನ ಡೈರಿ ಪ್ರಾಡಕ್ಟ್ಸ್ ಬೇರೆ ದೇಶದಲ್ಲಿ ಮಾರ್ತಾ ಇದೆ, ಕರೆಕ್ಟಾ? ನೋ, ಬರೀ ಫ್ರೆಶ್ ಮಿಲ್ಕ್ ಮಾತ್ರ. ಓಕೆನಾ? ಡನ್? ಫೈನ್. ನೆಕ್ಸ್ಟ್ ಟೈಮ್ ಆಲ್ಕೋಹಾಲ್ ವಾರ್ನಿಂಗ್ ಗೊತ್ತಲ್ಲ, ಆಲ್ಮೋಸ್ಟ್ ಇದು ಜಾಸ್ತಿ ಮಾಡೋದಿಲ್ಲ ಆರ್ಟಿಕಲ್ಸ್, ರೈಟ್? ಇನ್ನೊಂದು 3-4 ಆರ್ಟಿಕಲ್ಸ್ ಇರಬೇಕು ಅನ್ಸುತ್ತೆ. ಕಂಟಿನ್ಯೂ ಮಾಡೋಣ ಬೇಡ? ಯಾಕೆ? ವೈ ನಾಟ್? ವೈ ಡೋಂಟ್ ಯು ವಾಂಟ್? ಬಿಕಾಸ್ ಯು ಡೋಂಟ್ ಹ್ಯಾವ್ ಎನಿ ಕ್ಲಾಸ್ ಇದೆ ಈಗ ಇಲ್ಲ. ಮತ್ತೆ ನಿಮ್ಮ ಒಂದು ಲಿಮಿಟ್ನ ನೀವೇ ಡಿಫೈನ್ ಮಾಡ್ಕೋಬೇಡಿ. 3 ಗಂಟೆ ಆಗಿದ ತಕ್ಷಣ ನನ್ನ ಮೈಂಡು ಕೆಲಸನೇ ಮಾಡಲ್ಲ. ಕಮ್ ಔಟ್ ಆಫ್ ದಟ್ ಡೋಲ್ಡ್ರಮ್. ಹೇಳಿದಲ್ಲ, ಸ್ಟಾಪ್ ಥಿಂಕಿಂಗ್ ಲೈಕ್ ಕಿಡ್ಸ್. ಗಂಟೆ ಹೊಡೆದ ತಕ್ಷಣ ಓಡೋಬೇಕು, ಟೈಮ್ ನೋಡ್ತಾ ಇರ್ತೀವಿ. ಯು ಆರ್ ನಾಟ್ ಕಿಡ್ಸ್ ಎನಿಮೋರ್, ಯು ಆರ್ ಗ್ರೋನ್ ಅಪ್ ಅಡಲ್ಟ್ಸ್. ಅಂಡ್ ಬೇಡಮ್ಮ, ಚಿಕ್ಕದಿದೆ ಬೇಡಮ್ಮ, ಸಿಂಪಲ್ ಆಗಿ ಹೇಳ್ಬಿಡ್ತೀವಿ ನೋಡ್ರಿ. CBFC ಇದೆ ಗೊತ್ತಾ? ಎಲ್ಲ ಫಿಲ್ಮ್ ಸರ್ಟಿಫಿಕೇಟ್ ಕೊಡೋದು ಅವರಲ್ವಾ? ಅದಂದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ, ಪ್ರೊಡ್ಯೂಸರ್ಗೆ ನ್ಯೂಸ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೊ ಪ್ರೊಡ್ಯೂಸರ್ ಅಸೋಸಿಯೇಷನ್ ಏನು ಕೊಟ್ಟಿದೆ ಅಂತ ಹೇಳಿದ್ರೆ, ನೀವೇನು ನಿಮ್ಮ ಸಿನಿಮಾದಲ್ಲಿ ಸಿಗರೆಟ್ ಮತ್ತೆ ಆಲ್ಕೋಹಾಲ್ ಇದಿದೆ, ಅದ್ರ ಸ್ಟ್ಯಾಚ್ಯೂಟರಿ ವಾರ್ನಿಂಗ್ ಕೊಡಬೇಕು, ಡಿಕ್ಲರೇಷನ್ ಕೊಡಬೇಕು, ಒಂದು ವಾಟರ್ ಮಾರ್ಕ್ ಇರಬೇಕು, ನೀವು ಬ್ರ್ಯಾಂಡಿಂಗ್ ನ ಬ್ಲರ್ ಮಾಡಬೇಕು. ಓಕೆನಾ? ಸೊ ಈ ತರ ಒಂದು ಡೈರೆಕ್ಷನ್ಸ್ ಈ ನಡುವೆ ತುಂಬಾ ಜಾಸ್ತಿ ನಡೀತಾ ಇದೆ. ಅಂದ್ರೆ ಇಟ್ ಹಸ್ ಬಿಕಮ್ ಕಂಪಲ್ಸರಿ. ವೈ? ಬಿಕಾಸ್ ಟು ಡಿಮೋಟಿವೇಟ್ ದ ಪೀಪಲ್ ಟು ಪ್ರಾಕ್ಟೀಸ್ ದಿಸ್. ಅರ್ಥ ಆಗ್ತಿದ್ಯಾ? ಇದನ್ನ ಸ್ಮೋಕಿಂಗ್ ಬಿಡೋದಕ್ಕೆ, ಆಲ್ಕೋಹಾಲ್ ಬಿಡೋದಕ್ಕೆ ಅಟ್ಲೀಸ್ಟ್ ಈ ಸ್ಟ್ಯಾಚ್ಯೂಟರಿ ವಾರ್ನಿಂಗ್ ಜಾಸ್ತಿ ಇರಬೇಕು ಅಂತ ಹೇಳಿ ಅದನ್ನ ಒಂದು ನ್ಯೂಸ್ ಬಂದಿದೆ. ಅಂಡ್ ಸ್ಪೆಷಲಿ CBFC ನ್ಯೂ ಗೈಡ್ಲೈನ್ಸ್. ಅಂದ್ರೆ ನಿಮ್ಗೆ ಏನಾದ್ರು ಯು ಸರ್ಟಿಫಿಕೇಟ್ ಬೇಕು ಫಿಲಮ್ ಅಂತಂದ್ರೆ ಇವೆಲ್ಲ ನೀವು ತೋರಿಸಲೇಬೇಕಾಗುತ್ತೆ. ಸ್ಟ್ಯಾಚ್ಯೂಟರಿ ವಾರ್ನಿಂಗ್ ಕೊಡಬೇಕಾಗುತ್ತೆ, ಅಂದ್ರೆ ಅದನ್ನ ಬ್ಲರ್ ಮಾಡಬೇಕಾಗುತ್ತೆ ಬ್ರ್ಯಾಂಡ್ನ. ಸರಿ, ರೈಟ್? ಯು ಹ್ಯಾವ್ ಟು ವಾರ್ನ್ ದ ಪಬ್ಲಿಕ್. ಅದು ಮಾಡಿದ್ರೆ ನಿಮ್ಗೆ ಯು ಸರ್ಟಿಫಿಕೇಟ್ ಕೊಡ್ತೀವಿ, ಇಲ್ಲಾಂದ್ರೆ A ಸರ್ಟಿಫಿಕೇಟ್ ಅಥವಾ UA ಸರ್ಟಿಫಿಕೇಟ್ ಕೊಡ್ತೀವಿ ಅಷ್ಟೇ. ನ್ಯೂಸ್ ಇನ್ನೇನಿಲ್ಲ. ಇನ್ನೇನಿದೆಯಮ್ಮ? ವಾಟರ್ ಮಾರ್ಕ್ ಅಷ್ಟೇ. ಸೊ ಅದು ನಮಗೆ ಸ್ಟ್ಯಾಚ್ಯೂಟರಿ ವಾರ್ನಿಂಗ್ ಕೊಡುವಂತ ಆಕ್ಟ್ ಯಾವುದು? ಟೊಬ್ಯಾಕೋ ಪ್ರಾಡಕ್ಟ್ಸ್, ಸಿಂಪಲ್ ನಾವು ಟೊಬ್ಯಾಕೋ ಪ್ರಾಡಕ್ಟ್ಸ್ ಅಡ್ವರ್ಟೈಸ್ಮೆಂಟ್ ಅಂಡ್ ರೆಗ್ಯುಲೇಷನ್ ಆಫ್ ಟ್ರೇಡ್ ಅಂಡ್ ಕಾಮರ್ಸ್ ಪ್ರೊಡಕ್ಷನ್ ಸಪ್ಲೈ ಅಂಡ್ ಡಿಸ್ಟ್ರಿಬ್ಯೂಷನ್ ಆಕ್ಟ್ ಆಫ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2012. ಓಕೆನಾ? ಸೊ ಈ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ, ಸಿಂಪಲ್ ಹಿಂಗ್ ನಾವು ಕಟ್ಕೋಬೇಕು. ಟೊಬ್ಯಾಕೋ ಅಡ್ವರ್ಟೈಸ್ಮೆಂಟ್ ಅಂಡ್ ರೆಗ್ಯುಲೇಷನ್ ಆಫ್ ಸಪ್ಲೈ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಕ್ಟ್ ಆಫ್ 2012 ಏನ್ ಹೇಳುತ್ತೆ ಅಂದ್ರೆ, ಮ್ಯಾಂಡೇಟರಿ ವಾರ್ನಿಂಗ್ ಇರಬೇಕು ಅಂತ ತೋರಿಸಿ. 60% ಮೇಲೆ ಇರುತ್ತಲ್ಲ ಇಲ್ಲಿ ಆ ಫಿಲಮಲ್ಲಿ ಬರುತ್ತಲ್ಲ, ನನ್ನ ಹೆಸರು ಮುಖೇಶ್, ನಾನು ನಮ್ಮ ತಾಯಿ 2 ಬಾಳೆ ಮಾರಿದೆ, ಅಬ್ಬಾಬ ಸತ್ತೋಗಿ ಎಷ್ಟೋ ವರ್ಷ ಆಗೋಯ್ತು, ಅವ್ನು ಇನ್ನೂ ಒಂದು ಸ್ವಲ್ಪ ಓಡಿಸ್ತಾ ಇದ್ದಾನೆ. ಅಲ್ಟಿಮೇಟ್ಲಿ ಲೈಕ್ ದಿಸ್ ಆರ್ ಸ್ಟ್ಯಾಚ್ಯೂಟರಿ ವಾರ್ನಿಂಗ್ಸ್ ಟು ಮೇಕ್ ಶೂರ್ ದಟ್ ದ ಪಬ್ಲಿಕ್ ಗೆಟ್ ಕಾನ್ಷಿಯಸ್, ರೈಟ್? ಸೊ ಅದೇ ರೀತಿ ನಮಗೆ ವಿ ಹ್ಯಾವ್ ಈ ಒಂದು CBFC ಇದ್ರ ಆಕ್ಟ್ ಜೊತೆಗೆ ಇನ್ನು ಬೇರೆ ಬೇರೆ ಸ್ಟೇಟಲ್ಲಿ ಏನೇನು, ಫಾರ್ ಎಕ್ಸಾಂಪಲ್ ಕೇರಳ ಅಬ್ಕಾರಿ ಆಕ್ಟ್ ಇದೆ. ಅವ್ರು ಹೇಳ್ತಾರೆ ಫಿಲಮಲ್ಲಿ ಈ ಥರ ನೀವು ಏನಾದರೂ ತೋರಿಸಿಲ್ಲ ಅಂದರೆ ಅಲ್ಲಿ ಪನಿಷ್ಮೆಂಟು. ಸೊ CBFC ಕೂಡ ಅಲ್ಟಿಮೇಟ್ಲಿ ಅವರ ಒಂದು ಫಿಲಮ್ನ ಸ್ಟಾಪ್ ಮಾಡ್ಬೋದು, ಸ್ಕ್ರೀನಿಂಗು, ಅವ್ರ ಲೈಕ್ ಅದಕ್ಕೆ ಸರ್ಟಿಫಿಕೇಟ್ ಕೊಡದೇ ಇರ್ಬೋದು. ಬಟ್ ಅದರ್ ಸ್ಟೇಟ್ಸ್ ಆರ್ ಆಲ್ಸೋ ಹ್ಯಾವಿಂಗ್ ದಿಸ್ ಸಾರ್ಟ್ ಆಫ್ ಥಿಂಗ್. ಫಾರ್ ಎಕ್ಸಾಂಪಲ್ ಕೇರಳ ಅಬ್ಕಾರಿ ಆಕ್ಟ್ ಅಂತ ಹೇಳಿದ್ರೆ, ಮುಂಚೆ ಏನಂತ ಹೇಳಿದ್ರೆ, ಯಾರಾದ್ರೂ ಕಂಪ್ಲೇಂಟ್ ಮಾಡಿಲ್ಲ ಈ ಥರ ರೂಲ್ಸ್ಗೆ ಅಂತ ಹೇಳಿದ್ರೆ ಮಲಯಾಳಂ ಫಿಲ್ಮ್ಸಲ್ಲಿ ಜೈಲಿಗೆ ಹಾಕ್ಬಿಡ್ತಿದ್ರು. ಕಡೆ ಜೈಲ್ಗೆ ಹಾಕ್ತಿದ್ರಂತೆ.
ಆಮೇಲೆ ಅದು ಮತ್ತೆ ಪ್ರೊಟೆಸ್ಟ್ ಅಂತಂದ್ರೆ ಬಟ್ ದೇರ್ ಇಂಪೋಸಿಂಗ್ 50,000 ಪನಿಷ್ಮೆಂಟ್ ಪೆನಾಲ್ಟಿ. ಸೊ ಒಂದ್ಸರಿ ಸಿನ್ ಬಂತಂದ್ರೆ 50,000 ಪೆನಾಲ್ಟಿ, 10 ಸರಿ ಬಂತಂದ್ರೆ 5 ಲಕ್ಷ ಪೆನಾಲ್ಟಿ. ಓಕೆ, ಸೊ ದಟ್ ಹಸ್ ಬಿನ್ ಗಿವನ್ ಅಂಡ್ ಅಲ್ಟಿಮೇಟ್ಲಿ ಬ್ರ್ಯಾಂಡ್ ಕೂಡ ಬ್ಲರ್ ಮಾಡಬೇಕು, ರೈಟಾ? ಮಾಡೋಣ ಇದೊಂದು. ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ ಫೀಲಿಂಗ್ ಸೋ ಹ್ಯಾಪಿ ಬಿಕಾಸ್ ಅಟ್ಲೀಸ್ಟ್ ಬೇಜಾರು ಮಾಡ್ಕೊಳ್ತಾರೆ ಕಂಪ್ಲೇಂಟ್ ಮಾಡೋದ್ರಲ್ಲ. ನೋ ಯುವರ್ ವರ್ತ್, ಯು ನೋ ಯುವರ್ ವರ್ತ್, ದಟ್ ದಿಸ್ ಇಸ್ ವಾಟ್ ವಿ ಆರ್, ದಿಸ್ ಇಸ್ ವಾಟ್ ವಿ ಆರ್ ಸಪೋಸ್ ಟು ಡೂ. ಐ ಥಿಂಕ್ ಇದು ಮಾಡಿದ್ರೆ ಮೇಜರ್ ಮುಗೀತು ಅನ್ಕೋತೀನಿ. ಓಕೆ, ಸಿಂಪಲ್ ಆಗಿ ನೋಡಿ, ಈಗ ನಮ್ಮಲ್ಲಿ ಸೆಂಟ್ರಲ್ ವಾಟರ್ ಕಮಿಷನ್ ಇದೆಯಾ? ಸೆಂಟ್ರಲ್ ವಾಟರ್ ಕಮಿಷನ್ ಇಸ್ ಅನ್ ಅಪೆಕ್ಸ್ ವಾಟರ್. ಅಂದ್ರೆ ನಮ್ಮಲ್ಲಿ ಎಷ್ಟು ನೀರಿದೆ, ಈಗ ಎಲ್ಲ ನೀರಿನ ಕ್ಷಾಮ ಜಾಸ್ತಿ ಆಗಿದೆಯಲ್ಲ, ವಾಟರ್ ಕ್ರೈಸಿಸ್ ಜಾಸ್ತಿ ಆಗಿದೆ, ರೈಟ್? ಯಾಕೆ ಇದರಲ್ಲಿ ರಿಸರ್ವಾಯರ್ಸ್ ಅಂತ ಹೇಳ್ತೀವಲ್ಲ ನಾವು, ಡ್ಯಾಮು, ಅಣೆಕಟ್ಟುಗಳು, ಅದರಲ್ಲಿ ನೀರಿನ ಪ್ರಮಾಣ ತುಂಬಾ ಕಡಿಮೆ ಆಗಿದೆ ಅಂತ ಹೇಳಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಯಾರು? ಸೆಂಟ್ರಲ್ ವಾಟರ್ ಕಮಿಷನ್. ಅದ್ರಲ್ಲಿ ಝೋನ್ ವೈಸ್ ಮಾಡಿ 6 ಚಾರ್ಟ್ ಕ್ರಿಯೇಟ್ ಮಾಡಿದ್ದಾರೆ, 6 ಚಾರ್ಟ್ ಪ್ರಿಪೇರ್ ಮಾಡಿದ್ದಾರೆ. 6 ಚಾರ್ಟ್ ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ ಒಂದು ಝೋನ್ ವೈಸ್ ಕೊಟ್ಟಿದ್ದಾರೆ. ಸೆಂಟ್ರಲ್, ನಾರ್ತ್, ಸೆಂಟ್ರಲ್, ಸೌತ್, ಈಸ್ಟ್, ವೆಸ್ಟ್, ರೈಟ್? ಅಂಡ್ 6 ಕ್ಯಾಟಗರಿ ಬಂದು ಇನ್ ಟರ್ಮ್ಸ್ ಆಫ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಮಾನ್ಸೂನ್ ಸೀಸನ್ ಎಷ್ಟು ಮಳೆ ಆಗಿದೆಯಲ್ಲ ಅಂತ. ಈ ಕ್ಯಾಟಗರಿ ನಾವು ನೋಡಿದಾಗ ಅಗೇನ್ ಸೌತ್ ಇಂಡಿಯನ್ ಸ್ಟೇಟ್ಸ್ ತುಂಬಾ ಹಿಂದೆ ಬಿದ್ದಿದೆ. ಸೊ ನಮ್ಮಲ್ಲಿ ಟೋಟಲ್ ಕೆಪಾಸಿಟಿ ನಮ್ಮಲ್ಲಿ 3 ಕ್ಯಾಟಗರಿ ತಗೋದ್ರ, ಆ ಒಂದು ಇದ್ರಲ್ಲಿ ಕೂಡ ಮಾಡಬೇಕಾದ್ರೆ ಮೊದಲನೇದಾಗಿ ನಿಮ್ಮ ಡ್ಯಾಮ್ ಅಲ್ಲಿ ಟೋಟಲ್ ಎಷ್ಟು ಕೆಪಾಸಿಟಿ ಇದೆ, ಅದು ಎಷ್ಟು ತುಂಬಿದೆ, ಅದ್ರ ಪ್ರಕಾರ ಕೇವಲ 23% ಅಷ್ಟೇ ಅಂತ ತುಂಬಿರೋದು ಈಗ. ಅಂದ್ರೆ ನಮ್ಮಲ್ಲಿ 1 ಲಕ್ಷ ಲೀಟರ್, 1 ಲಕ್ಷ ಕ್ಯೂಸೆಕ್ಸ್ ಅಥವಾ TMC ನೀರಿದೆ ಅಂತ ಹೇಳಿದ್ರೆ ಈಗಿರೋದು ನಮ್ಮ ಹತ್ರ ಕೇವಲ 23 TMC, ಮಿಕ್ಕಿದಷ್ಟಿಲ್ಲ. ಕೊರತೆನಾ? ರೈಟ್? ಎರಡನೇದು, ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈಗ ಎಷ್ಟಿದೆ, ಹೋದ ವರ್ಷ ಸೇಮ್ ಟೈಮ್ ಕಂಪೇರ್ ಮಾಡಿದ್ರೆ ಈ ವರ್ಷ ಎಷ್ಟಿದೆ ನೀರು, ಆಬ್ವಿಯಸ್ಲಿ ನೆಗೆಟಿವ್. ಎರಡನೇ ಕ್ಯಾಟಗರಿ. ಮೂರನೇ ಕ್ಯಾಟಗರಿ, ಕಳೆದ 10 ವರ್ಷಗಳಲ್ಲಿ ಕಂಪೇರ್ ಮಾಡಿದ್ರೆ ಈಗ ಎಷ್ಟಿದೆ ಆವರೇಜ್, ಬಿಕಾಸ್ 10 ವರ್ಷದ ಆವರೇಜ್ ತಗೋತೀವಿ, ಅರ್ಥ ಆಗ್ತಿದೆ? 3 ಕ್ಯಾಟಗರಿ. ಒಂದು, ಎಷ್ಟು ಔಟ್ ಆಫ್ ಟೋಟಲ್ ಹೌ ಮಚ್ ಇಸ್ ಇಟ್. ಸೆಕೆಂಡ್, ಔಟ್ ಆಫ್ ಲಾಸ್ಟ್ ಇಯರ್ ಎಷ್ಟಿತ್ತು, ಈ ವರ್ಷ ಎಷ್ಟಿದೆ ಕಂಪೇರ್ ಮಾಡ್ಕೊಂಡ್ರೆ. ನೆಕ್ಸ್ಟ್ ಥರ್ಡ್, 10 ವರ್ಷಗಳಲ್ಲಿ ಆವರೇಜ್ ತಗೊಂಡ್ರೆ ಈಗ ಎಷ್ಟಿದೆ. ಅರ್ಥ ಆಗ್ತಿದ್ಯಾ? ಅದರಲ್ಲಿ ಚಾರ್ಟ್ 1, 2, 3, 4 ಮಾಡ್ತಾರೆ. ಲೈಕ್ ಚಾರ್ಟ್ 2, 3, 4 ಒಂದು ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ತಮಿಳುನಾಡು ಬಗ್ಗೆ ಮಾತಾಡ್ತಾರೆ. ಅಂಡ್ 6 ಬಂದ್ಬಿಟ್ಟು ಟಾಕ್ಸ್ ಅಬೌಟ್ ಹೋದ ವರ್ಷ ಮಾನ್ಸೂನ್ 2023 ಮಾನ್ಸೂನ್ ಎಷ್ಟು ಮಳೆ ಬಂದಿತ್ತು, ಈಗ ಎಷ್ಟು ಮಳೆ ಬಂದಿದೆ, ವ್ಯತ್ಯಾಸ ಏನು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ವಾಟರ್ ಕ್ರೈಸಿಸ್ ಬಗ್ಗೆ ಬರುತ್ತೆ ನಿಮಗೆ. ಈ ವರ್ಷ ಯಾವುದು ಎಷ್ಟೇ ಬಂತಿದ್ದು, ಖಂಡಿತ ಇಲ್ಲಿ ಹ್ಯಾವ್ ಕ್ವಶನ್ ಅಬೌಟ್ ದಿಸ್ ವಾಟರ್ ಕ್ರೈಸಿಸ್. ಡೆಫಿನೆಟ್ಲಿ ಬಿ ಕ್ವಶನ್ ಅಬೌಟ್ ಮೇನ್ಸ್ ಅಲ್ಲಿ ಬರ್ದಿಟ್ಕೊಳ್ಳಿ, ಬಂದೇ ಬರುತ್ತೆ ಕ್ವಶನ್ಸ್ ವಾಟರ್ ರಿಲೇಟೆಡ್. ಮುಗಿತಾ? ಓಕೆನಾ? ಸೊ ಇದು ಅದೊಂದು ಅಂದ್ರೆ ಪಬ್ಲಿಕೇಶನ್ಸ್ ಬಿಡ್ತು, ಅದ್ರ ವಾರದಲ್ಲಿ ಒಂದು ಬಿಡ್ತಾರೆ ಬುಲೆಟಿನ್. ಫಸ್ಟ್ ಪಾಯಿಂಟ್ ಎಷ್ಟೇ ಯಾವ್ದ್ರಲ್ಲಿ ಹೇಳಿದ್ರು ಅವರು, ವೀಕ್ಲಿ ಬುಲೆಟಿನ್ ಅಲ್ಲಿ ಹೇಳಿದ್ದಾರೆ, ಹೌದಾ? ಎರಡನೇದು ಎಷ್ಟು ಚಾರ್ಟ್, ಹೌದಾ? ಅಲ್ಟಿಮೇಟ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ರಿಸರ್ವರ್ ಕೆಪಾಸಿಟಿ. ಏನಿಲ್ಲ ರಿಸರ್ವರ್ ಕೆಪಾಸಿಟಿ ಅಂದ್ರೆ ನಿಮ್ಮ ಅಣೆಕಟ್ಟಿನ ಒಂದು ಎಬಿಲಿಟಿ, ಎಷ್ಟು ನೀರು ಹಿಡ್ಕೋಬಹುದು, ಎಷ್ಟಿದೆ ಪ್ರೆಸೆಂಟ್ಲಿ, ಅದ್ರ ಬಗ್ಗೆ ಸ್ಟೇಟಸ್ ಕೊಡ್ತಾ ಇದ್ದಾರೆ. ಓಕೆನಾ? ಅಂಡ್ ಎಷ್ಟು ಚಾರ್ಟ್ ಇದೆ ಟೋಟಲ್? 6 ಚಾರ್ಟ್ ಇದೆ. 6 ಚಾರ್ಟ್ ಅಲ್ಲಿ ನಮಗೆ ಹೇಳಿದ್ನಲ್ಲ ಫೈಂಡಿಂಗ್ಸ್ ಏನು, ಸೌತ್ ಇಂಡಿಯನ್ ರಿವರ್ಸ್ ಅಲ್ಲಿ ತುಂಬಾ ಕಡಿಮೆ ಇದೆ, ನಾರ್ತ್ ಇಂಡಿಯಾ 33% ಮೇಲಿದೆ. ಓಕೆ, ಬಟ್ ಸೌತ್ ಇಂಡಿಯಾದಲ್ಲಿ ಕೇರಳ ಬಿಟ್ಟು ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ ಅಂಡ್ ತಮಿಳುನಾಡು, ಕೇರಳ ಇಸ್ ಅನ್ ಎಕ್ಸೆಪ್ಷನ್, ಅದ್ರಲ್ಲಿ 50% ಇದೆ. ಅದು ಬಿಕಾಸ್ ಆಫ್ ದ ಜನವರಿ ಮಂತ್ ಚೆರಿ ಬ್ಲಾಸಮ್ ಸ್ವಲ್ಪ ಮಳೆ ಆಗೋದಕ್ಕೆ, ಅದಕ್ಕೆ ಅಲ್ಲಿ ಚೆನ್ನಾಗಿ ಬೆಳೀತಾ ಇದೆ ವಾಯನಾಡಲ್ಲಿ. ಲಿಂಕ್ ಇದೆಯಾ ಅದಕ್ಕೆ ಇದಕ್ಕೋ? ಅದಕ್ಕೆ ಬ್ಯೂಟಿಫುಲ್ ನ್ಯೂಸ್ ಅವರ್ ರೀಡಿಂಗ್, ಅದಕ್ಕೆ ಇಟ್ಸ್ ರಿಯಲಿ ಬ್ಯೂಟಿಫುಲ್ ಬಿಕಾಸ್ ಯು ಕ್ಯಾನ್ ಲಿಂಕ್ ಇಟ್ ಟು ಮೆನಿ ಥಿಂಗ್ಸ್, ರೈಟ್? ಡನ್ನಾ? ಓಕೆ, ಈಗ ನಾವು ಅದೇ ಹೇಳಿದಲ್ಲ, ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ 17% ಕಡಿಮೆ ಆಗಿದೆ, 10 ವರ್ಷ ಕಂಪೇರ್ ಮಾಡಿದ್ರೆ 9% ಕಡಿಮೆ ಆಗಿದೆ ಅಷ್ಟೇ ಹೇಳ್ತಾರೆ. ಅತಿ ಕಡಿಮೆ ಇರೋದು ಯಾವುದು? ಕರ್ನಾಟಕ ಸ್ಟೇಟ್ ಫಸ್ಟ್. ನಮ್ಗೇನು ಏನು ರಿಸರ್ವರ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ತುಂಬಾ ಕಡಿಮೆ ನೀರಿರುವಂಥದ್ದು ಕರ್ನಾಟಕದಲ್ಲಿ ಮೊದಲನೇದು. ಎರಡನೇದು ಆಂಧ್ರ ಪ್ರದೇಶ, ತೆಲಂಗಾಣ 3, 4ನೇದು ತಮಿಳುನಾಡು. ಓಕೆನಾ? ರೈಟ್? ಈಗ ನಾವು ಝೋನ್ಸ್ ಅಂತ ಹೇಳಿದ್ವಲ್ಲ, ಈ ಕ್ವಶನ್ ಕೇಳ್ಬೋದು. ಈ ಕೆಳಕಂಡ್ ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ಸೆಂಟ್ರಲ್ ವಾಟರ್ ಕಮಿಷನ್ ಒಂದು ರಿಪೋರ್ಟ್ ಕೊಟ್ಟರು, ಅದರಲ್ಲಿ ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಕ್ಷಾಮ ಇದೆ ಬಿಕಾಸ್ ಅಲ್ಲಿ ಬರ್ಡ್ ರೀಜನ್. ಸ್ಟೇಟ್ಮೆಂಟ್ ಕರೆಕ್ಟಾ? ಸ್ಟೇಟ್ಮೆಂಟ್ ತಪ್ಪಲ್ವಾ? ಏನಂತ ಹೇಳಿದೆ ಹೇಳಿ? ಉತ್ತರ ಭಾರತ ಸೆಂಟ್ರಲ್ ರೀಜನ್ ಅಲ್ಲಿ, ನಾರ್ತ್ ರೀಜನ್ ಅಲ್ಲಿ ಈ ಒಂದು ಕೆಪಾಸಿಟಿ ತೀರಾ ಕಡಿಮೆ ಇದೆ ಅಂತ ಹೇಳಿದೆ. ಅಂದ್ರೆ ನಿಮ್ಗೆ ಎಷ್ಟು ಇದು ಟ್ಯಾಂಕ್ ಕೆಪಾಸಿಟಿ ಇದೆ, ಬಟ್ ಇರುವಂತದ್ದು ತೀರಾ ಕಡಿಮೆ ಇರೋದು ಉತ್ತರ ಝೋನ್ ಅಲ್ಲ, ದಕ್ಷಿಣ ಝೋನ್ದಲ್ಲ. ದಕ್ಷಿಣದಲ್ಲೇ ಆಗಿರುವಂಥದ್ದು ನಂಬರ್ ಯಾವ ಸ್ಟೇಟು? ಕರ್ನಾಟಕ. ಸೊ ಅದಕ್ಕೆ ನಿಮ್ಮ KPSC ತುಂಬಾ ಯೂಸ್ಫುಲ್ ಇದೆ, ರೈಟ್? ಓಕೆನಾ? ಸೊ ನಾರ್ದನ್ 33 ಇದೆ, ಸೆಂಟ್ರಲ್ 40, ಸೆಂಟ್ರಲ್ ಇಂಡಿಯಾ 46, ಆಲ್ಮೋಸ್ಟ್ 50% ಇದೆ ಡ್ಯಾಮ್ ಕೆಪಾಸಿಟಿ ಅಷ್ಟು. ವೆಸ್ಟರ್ನ್ 45 ಮತ್ತು ಈಸ್ಟರ್ನ್ 49.
ಕೇರಳ, ಸೌತ್ ಇಂಡಿಯಾದಲ್ಲಿ ಮಾತ್ರ ಎಕ್ಸೆಪ್ಷನ್ 50% ಇದೆ ಬಿಕಾಸ್ ಆಫ್ ದ ಜನವರಿ ಮಂತ್ ಮಾನ್ಸೂನ್. ಬಟ್ ಒಟ್ಟಾರೆಯಾಗಿ ಇಂಡಿಯಾದಲ್ಲಿ ಅವರೇಜ್ ತಗೊಂಡಿದ್ದಾರೆ 150 ಮೇಜರ್ ರಿಸರ್ವರ್ಸ್, ಚಿಕ್ಕದಲ್ಲ ಮೇಜರ್ ರಿಸರ್ವರ್ಸ್ ಅಲ್ಲಿ 38% ಅಷ್ಟೇ ಈಗ ಪ್ರೆಸೆಂಟ್ ಕೆಪಾಸಿಟಿ ಇರೋದು ಬಿಕಾಸ್ ಆಫ್ ದ ಎಲ್ನಿನೋ. ಓಕೆನಾ? ಈಗ ಚಾರ್ಟ್ ಒನ್ ಏನ್ ಮಾಡುತ್ತೆ ಹೇಳಿದ 6 ಚಾರ್ಟ್ ಇದೆ. ಸೊ ಫಸ್ಟ್ ಚಾರ್ಟ್ ಏನ್ ಮಾಡುತ್ತೆ, ರೀಜನ್ ವೈಸ್ ಕಂಪ್ಯಾರಿಸನ್. ಅರ್ಥ ಆಗ್ತಿದೆಯಾ? ಸೊ ರೀಜನ್ ವೈಸ್ ಕಂಪ್ಯಾರಿಸನ್ 3 ಹೇಳಿದ್ನಲ್ಲ. ಒಂದು ಟೋಟಲ್ ಕೆಪಾಸಿಟಿಗೆ ಎಷ್ಟು, ಎರಡನೇದು ಹೋದ ವರ್ಷ ಕಂಪೇರ್ ಮಾಡಿದ್ರೆ ಎಷ್ಟು, ಮೂರನೇದು 10 ವರ್ಷ ಕಂಪೇರ್ ಮಾಡಿದ್ರೆ ಎಷ್ಟು, ಅದು ಮೊದಲನೇ ಚಾರ್ಟ್. ಅರ್ಥ ಆಗ್ತಿದ್ಯಾ? ಸಿಂಪಲ್ ಆಗಿ ಹೇಳ್ತೀನಿ ಸರ್. ರೈಟ್, 2, 3, 4 ಬಂದು ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಅಂಡ್ ತಮಿಳುನಾಡು ಬಗ್ಗೆ ಮಾತಾಡುತ್ತೆ. ಸೊ ಕರ್ನಾಟಕದಲ್ಲಿ ನಮ್ಮ ಲಿಂಗನಮಕ್ಕಿ ಇಲ್ಲಿದೆ, ಶಿವಮೊಗ್ಗ, ಅದು ಎಷ್ಟಿದೆ 22% ಅಷ್ಟೇ ಕರ್ನಾಟಕದಲ್ಲಿ. ಅದು ಬಿಟ್ಟರೆ ನಮಗೆ ಸುಪಾ ಉತ್ತರ ಕನ್ನಡ, ಸುಪಾದ ಎಷ್ಟಿದೆ ಕೇವಲ 36%. ತುಂಗಭದ್ರ ನೋಡಿ ಕೇವಲ 4%. ಸೊ ಲಿಂಗನಮಕ್ಕಿ 22, ತುಂಗಭದ್ರ 4, ಅಂದ್ರೆ 100 ಅಷ್ಟು ಕೆಪಾಸಿಟಿ ಕೇವಲ 4% ಇದೆ ಟಿ ಬಿ ಡ್ಯಾಮ್. ಎಷ್ಟು ಬರ ಆಗಿರ್ಬೇಕಲ್ಲ. ಹೊಸಪೇಟೆ ಯಾರು ಹೊಸಪೇಟು? ರೈಟ್, ಕರ್ನಾಟಕ ಅರ್ಥ ಆಯ್ತಾ? ಜಾಗ್ರಫಿ ಕ್ವಶನ್ಸ್ ಹಿಂಗೆ ಕೇಳೋದು ನಿಮಗೆ. ಈಗ ಸುಪಾ ಅಂತ ಬಂದ ಹೆಸರು, ಸೂಪರ್ ರಿಸರ್ವ್ ಎಲ್ಲಿ ಬರುತ್ತೆ, ಯಾವ ನದಿ ಎಲ್ಲಿ ಬರುತ್ತೆ, ಯಾವ ಜಿಲ್ಲೆಯಲ್ಲಿ ಬರುತ್ತೆ, ಹಿಂಗೆ ಕ್ವಶನ್ ಕೇಳ್ತಾರೆ ನಿಮಗೆ ಫಿಲ್ಮ್ಸ್ ಅಲ್ಲಿ. ಬಿಕಾಸ್ ಸೆಂಟ್ರಲ್ ವಾಟರ್ ಕಮಿಷನ್ ಬಂದ, ದಿಸ್ ಇಸ್ ಹೌ ಯು ಮೇಕ್ ಕ್ವಶನ್ಸ್. ಡೈರೆಕ್ಟ್ ಆಗಿ ಏನು ಕೇಳಿಲ್ಲ ಜಾಗ್ರಫಿ ರಿಲೇಟೆಡ್, ಬಟ್ ಡೆಫಿನೆಟ್ಲಿ ಬಂದೇ ಬರೆದಿದ್ದಾರೆ ಅದು. ಬಿಕಾಸ್ ಸಮಥಿಂಗ್ ಎಸ್ ಕಮ್ ಇನ್ ದ ಅಥೆಂಟಿಕ್ ನ್ಯೂಸ್ ಲೈಕ್ ಸೆಂಟ್ರಲ್ ವಾಟರ್ ಕಮಿಷನ್. ಆಂಧ್ರ ಪ್ರದೇಶದಲ್ಲಿ ನೋಡಿ ಶ್ರೀಶೈಲಂ ನಾಗಾರ್ಜುನ ಕೇವಲ 4%. ನಾಗಾರ್ಜುನ 2 ಬಾರ್ಡರ್ ಇರುತ್ತೆ. ಶ್ರೀಶೈಲಂ ಡ್ಯಾಮ್ ಕೇವಲ 15%. ನಿಮ್ಗೆ ನೋಡಿ ಮೀನ್ಸ್ ಬರೀಬೇಕಾದ್ರೆ ಒಂದು ಟ್ರೆಂಡ್ ಗೊತ್ತಿರಬೇಕು. ಸರಿ, ಸುಮಾರು 15%, 10ರಿಂದ 15% ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಬಟ್ ದಿಲ್ ಅಂಡರ್ಸ್ಟ್ಯಾಂಡ್. ಆಗೋಯ್ತು, ಬಿಟ್ಬಿಡ್ತೇನೆ. ರೈಟ್. ಸೊ ತಮಿಳ್ನಾಡು ಕಾವೇರಿ ಮೆಟ್ಟೂರು ಎಷ್ಟಿದೆ 28%. ಹೌದಾ? ರೈಟ್. ಸೊ 2, 3, 4 ಆಯ್ತಾ? ಚಾರ್ಟ್ 5 ಕೇರಳದಲ್ಲಿ ಈಗ ನೋಡಿ ಹೆಸರು ಜ್ಞಾಪಕ ಇಟ್ಕೊಳ್ಳಿ. ಪ್ರಿಲಿಮ್ಸ್ ಹೆಂಗೆ ಕೇಳ್ತಾರೆ ಅಂದ್ರೆ ಕಕ್ಕಿ, ಕಲ್ಲಾದ, ಇಡುಕ್ಕಿ, ಇದಮಲಿಯಾರ್, ಈ ಒಂದು ಹೆಸರುಗಳು ಈ ಕೆಳಕಂಡು ಯಾವ್ದಕ್ಕೆ ಸಂಬಂಧಪಟ್ಟಿದೆ. ಟೈಗರ್ ರಿಸರ್ವ್ ಹಿಂಗ್ ಕೊಡ್ತಾರೆ, ಟೈಗರ್ ರಿಸರ್ವ್ ಇಲ್ಲ ಬಯೋಸ್ಫಿಯರ್ ರಿಸರ್ವ್ಸ್ ಇಲ್ಲ ನಿಮ್ಗೆ ವೆಟ್ಲ್ಯಾಂಡ್. 4ನೇದು ಬಂದು ಮೈನ್ಸ್. ಯಾವುದು ನೀವು ಸುಮ್ಮನೆ ಯಾವುದು? ವೆಟ್ಲ್ಯಾಂಡ್ಸ್. ಡ್ಯಾಮ್ಸ್ ಅಂತ ಹೇಳಿಲ್ಲ ನಾನು, ವೆಟ್ಲ್ಯಾಂಡ್ಸ್ ಅಂತ ಹೇಳಿದೆ. ಡ್ಯಾಮ್ ಕೂಡ ವೆಟ್ಲ್ಯಾಂಡ್ ಅಂದ್ರೆ ನೀರು ನಿಂತಿರುವಂತ ಪ್ರದೇಶ. ಹಂಗೂ ಕೂಡ ಕನ್ಫ್ಯೂಸ್ ಮಾಡಿ ಕೇಳ್ಬೋದು. ಡ್ಯಾಮ್ ಅಂತ ಹೇಳಿ ನಿಮ್ಮ ನಾನು ಏನು ಹೇಳೋಕೆ ಅರ್ಥ ಆಗ್ತಿದ್ಯಾ? ನಿಮ್ಮ ಮೈಂಡ್ ಇದಕ್ಕೆ ಅಂತ ಫಿಕ್ಸ್ ಆಗಬೇಡಿ. ದಟ್ ಈಸ್ ದ ವೆರಿ ಪೋರೆಸ್ಟ್ ವೇ ಆಫ್ ಪ್ರಿಪೇರಿಂಗ್. ಆಲ್ವೇಸ್ ಕೀಪ್ ಓಪನ್ ಮೈಂಡೆಡ್ ಇತ್ತು ಅಂದ್ರೆ ಸ್ಪಾಂಜ್ ತರ ವಿಷಯಗಳನ್ನೆಲ್ಲ ಅರ್ಥ ಮಾಡ್ಕೋತಾರ. ರಿಜಿಡ್ ಮೆಂಟಾಲಿಟಿ ಆಗ್ಬಿಟ್ರೆ ಏನಾಗುತ್ತೆ ಹೇಳಿ, ಇದೆಲ್ಲ ಅದೆಲ್ಲ ಅದು ನೀವೇ ಫಿಲ್ಟರ್ ಮಾಡ್ಕೊಂಡು ಎಲ್ಲ ನೀವೇ ಬಿಟ್ಟಿದ್ರ. ಸೆಲೆಕ್ಟ್ ಆಗಬೇಕು, ಇಂಪಾರ್ಟೆಂಟ್, ಸ್ಮಾರ್ಟ್ ವರ್ಕ್ ಮಾಡಿ ಆ್ಯಂಡ್ ಹ್ಯಾವ್ ಓಪನ್ ಮೈಂಡೆಡ್. ಮುಗೀತಾ? ರೈಟ್. ಚಾರ್ಟ್ 6 ಏನ್ ಹೇಳುತ್ತೆ? ಹೋದ ವರ್ಷ ಮಾನ್ಸೂನ್ ಎಷ್ಟು ಮಳೆ ಆಗಿತ್ತು, ಈ ವರ್ಷ ಎಷ್ಟಿದೆ ಅಷ್ಟೇ. 6 ಚಾರ್ಟ್ ಅರ್ಥ ಆಯ್ತಾ? ಒಂದ್ಸಲ ನೋಡ್ಕೊಂಡ್ರೆ ಅರ್ಥ ಆಗ್ಬಿಡುತ್ತೆ. ಡನ್ನ, ಈಸಿ ಅರ್ಥ ಆಯ್ತೇನ್ರಿ? ರೈಟ್. ಸೊ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅದು ಟೈಮ್ ಇಲ್ಲ ನಮಗೆ, ಕಂಟಿನ್ಯೂ ಮಾಡಲ್ಲ. ಇದು ಮಾಡಿದ್ರೆ ಐ ಥಿಂಕ್ ಆಲ್ಮೋಸ್ಟ್ ಡನ್ ಅಲ್ವಾ ನಾವು? ಒಂದು ಫಾರೆಕ್ಸು ಇದು ನೀವು ಓದ್ಕೋಬೋದು, ಫಾರೆಕ್ಸ್ ಓದ್ಕೋಬೋದು ನೀವು. ಆಯ್ತಲ್ಲ. ಇನ್ನ ಒಂದು 2 ಆರ್ಟಿಕಲ್ ಇದೆ, ಓದ್ಕೋತೀರ ನೀವೇ? ಮೈಂಡ್ ಅಪ್ ಮಾಡೋಣ ಇಲ್ಲ ಮಾಡೋಣ? ನಿಮ್ಮ ವೋಟ್, ನಿಮ್ಮ ಮತ ಯಾರಿಗೆ? ಏನ ಮೈಂಡ್ ಅಪ್ ಮಾಡೋಣ? ನಿಮ್ಗೆ ಮನ್ಸಿಗೆ ಏನು ಅನ್ಸೋದು ಹೇಳಿ, ಪರವಾಗಿಲ್ಲ. ನಾನು ಈಗಂತೂ ಏನು ಹೇಳಲ್ಲ ಏನಮ್ಮ, ಈಗಂತೂ ಏನು ಹೇಳಲ್ಲ. ಐ ಅಂಡರ್ಸ್ಟ್ಯಾಂಡ್ ದಟ್ ಯು ಹ್ಯಾವ್ ಸಿಟಿಂಗ್ ಆಲ್ಮೋಸ್ಟ್ ಲೈಕ್ 3.5 hours. ಬಟ್ ಥ್ಯಾಂಕ್ ಯು ಸೋ ಮಚ್. ರೈಟ್. ನಿಮಗೆ PPT ಸ್ವಲ್ಪ ಟೈಪಿಂಗ್ ಎರರ್ ಇದೆ, ನಾನು ಶೇರ್ ಮಾಡ್ತೀನಿ, ಅವ್ರು ನಿಮಗೆ ಕೊಡ್ತಾರೆ. ಪ್ರಾಬ್ಲಮ್ ನಾಳೆ ನಾಡಿದ್ರೆ ಸಿಗುತ್ತೆ ನಿಮಗೆ. ಕ್ಲಾಸ್ ಅರ್ಥ ಆಯ್ತಾ? ಆ್ಯಂಡ್ ಏನಾದರೂ ಫೀಡ್ಬ್ಯಾಕ್ ಕೊಡಬೇಕು ಇಲ್ಲೇ ದಯವಿಟ್ಟು ಕೊಡಿ, ಅವ್ರು ನಾವು ಕಲಿಬೋದು. ಕನ್ನಡ ಓಕೆನಾ? ನೀವು ವಿಷಯ ಅರ್ಥ ಮಾಡ್ಕೊಳ್ಳಿ. ಭಾಷೆ ಐ ಥಿಂಕ್ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ವಿಷಯಗಳು ಅರ್ಥ ಮಾಡ್ಕೊಳ್ಳಿ ಇಂಪಾರ್ಟೆಂಟ್. ಅರ್ಥ ಮಾಡಿಸೋಬೇಕು. ಅನ್ಫಾರ್ಚುನೇಟ್ಲಿ ಕನ್ನಡ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಯಾವುದೂ ಇಲ್ಲ ನಿಮಗೆ. ನನ್ಗೆ ಗೊತ್ತು, ನಾನು ನೋಡಿ ಕರೆಂಟ್ ಅಫೇರ್ಸ್ ಕೆಲವೊಂದು ಯೂಟ್ಯೂಬ್ ಚಾನಲ್ ಬರುತ್ತೆ. ಎಕ್ಸಾಮಿನೇಷನ್ ಓರಿಯೆಂಟೇಷನ್ ಯಾರು ಕೊಡ್ತಿರಂಗೆ? ಅರ್ಥ ಆಗ್ತಿದೆಯಾ? ನ್ಯೂಸ್ ಏನಿದೆ ಅಷ್ಟೇ ಕೊಡ್ತಾ ಇದ್ದಾರೆ. ಪೊಲೀಸ್ ಪಾಯಿಂಟ್ ಆಫ್ ಹೆಂಗ್ ಕ್ವಶನ್ ಕೇಳ್ತಾರೆ, ಮೇನ್ಸ್ ಪಾಯಿಂಟ್ ಆಫ್ ದಟ್ ಇಸ್ ಹೌ ಐ ನೀಡ್ ಟು ಟ್ರೈನ್ ಯು ಅಲ್ಲ. ನೆಕ್ಸ್ಟ್ ಕ್ಲಾಸ್ ಹಂಗೆ ಮಾಡ್ತೀನಿ. ಪ್ರಿಲಿಮ್ಸ್ ರಿಲೇಟೆಡ್ ಎಲ್ಲ ಫಸ್ಟ್ ಹೇಳ್ಬಿಡ್ತಾನೆ ಟಕ್ ಅಂತ. ಮೇನ್ಸ್ ರಿಲೇಟೆಡ್ ಕ್ವಶನ್ ಆಮೇಲೆ ಲಾಸ್ಟಲ್ಲಿ ಕೊಡ್ತೀನಿ, ಬಿಡ್ತೀನಿ ನಿಮಗೆ ಡೈಲಿ ಆನ್ಸರ್ ರೈಟಿಂಗ್ಗೆ ಪ್ರತಿ ಕ್ಲಾಸಲ್ಲಿ.
ಕೆಲವು ಕ್ವಶನ್ಸ್ ಕೊಡ್ತೀನಿ, 5-6 ಕ್ವಶನ್ಸ್ ಕೊಡ್ತೀನಿ, ಟ್ರೈ ಟು ಸಾಲ್ವ್ ಇಟ್. ಆ್ಯಂಡ್ ಫ್ರೇಮ್ವರ್ಕ್ ಕೂಡ ಕೊಡ್ತೀನಿ ಬೇಕಾದ ಅದಕ್ಕೆ. ಮುಗಿತಾ? ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ ನೀವು. ಡನ್? ಹೋಗೋಣ, ವೈಂಡ್ ಅಪ್ ಮಾಡೋಣ. ಥ್ಯಾಂಕ್ ಯು.